अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् तपो विद्या विरक्त्यादि सद्गुणयोगाकरानहं वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करं विद्यामान्यगुरुं वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् जन्माद्यस्य यतोऽन्वयादितरतश्चार्तेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः हरिकथामृतसारगुरुಗಳ ಕರುಣದಿಂದಾಪನಿತು ಪೇಳುವೆ ಪರಮಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀ ವಿಷ್ಣುತೀರ್ಥ ಗುರುಭ್ಯೋ ನಮಃ. ಕೃಷ್ಣ ತನ್ನ ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ಪರಮಾತ್ಮ ಮೊದಲೇ ಹೇಳಿದಂತೆ ಪ್ರತಿ ಲೀಲೆಗಳು ಕೂಡ ಭಗವಂತನದ್ದು ಅನುಸಂಧಾನಕ್ಕೆ ಯೋಗ್ಯವಾಗಿರುವಂತಹದ್ದು. ಯಾವ ಲೀಲೆ ತೋರಿಸಿದರೂ ಕೂಡ ಭಗವಂತ ಆ ಲೀಲೆಯಲ್ಲಿ ಒಂದೊಂದು ಅನುಸಂಧಾನವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಮುಂದೆ ಅನೇಕ ಲೀಲೆಗಳನ್ನು ಒಂದು ಶ್ಲೋಕದಲ್ಲಿ ನಿರೂಪಣೆ ಮಾಡಿದ್ದಾರೆ. ವತ್ಸಾನ್ ಮುಂಚನ್ ಕ್ವಚಿದ ಸಮಯಾನ್ ಕ್ರೋಶ ಸಂಜಾತ ಹಾಸಃ ಸ್ಥೇಯಂ ಸ್ವಾದ್ವತ್ಯದತದಧಿಪಯಃ ಕಲ್ಪಿತೈಸ್ತೇಯ ಯೋಗೈಃ ಮರ್ಕಂ ಭೋಕ್ಷನ್ ವಿಭಜತಿ ಸಚೇನ್ನಾಸ್ತಿ ಭಾಂಡಂ ಬಿನತ್ತಿ ದ್ರವ್ಯಾಲಾಭೇ ಸುವೃಷಕುಪಿತೋ ಯಾತ್ಯುಪಕ್ರೋಶ್ಯತೋಕಾನ್. ಪರಮಾತ್ಮ ವತ್ಸಾನ್ ಮುಂಚನ್, ಭಗವಂತ ಏನು ಮಾಡ್ತಿದ್ದಂತೆ, ಯಾರ್ದಾದ್ರೂ ಮನೆಗೆ ಹೋಗೋದಂತೆ. ಒಂದು ದಿವಸ ಬೇಕು ಅಂತ ಒಂದು ಗೋಪಿ ಮನೆಗೆ ಹೋದ. ಅವಳು ಹಾಲು ಕರೀತಾ ಇದ್ಲು. ಹಾಲು ಕರಿಬೇಕಾದ್ರೆ ಹೋಗಿ ನಿಂತುಕೊಂಡು ನನಗೊಂದು ಲೋಟ ಹಾಲು ಕೊಡು ಅಂತ ಕೇಳಿದ್ನಂತೆ. ಆ ಗೋಪಿ ಹೇಳಿದ್ಲು, ಕೃಷ್ಣ ಹಾಗೆಲ್ಲ ಕೊಡೋದಿಲ್ಲ, ನಿನಗೆ ಹಾಲು ಬೇಕು ಅಂತಾದರೆ ನೀನೊಂದು ಕೆಲಸ ಮಾಡು, ಏನು 8 ಆಣೆ ಕೊಡ್ತೀನಿ ಅಂತಂದಂತೆ. 8 ಆಣೆ ಕೊಟ್ಟರೆ ಕೊಡ್ತೀನಿ ಅಂತಂದರೆ ಅದಕ್ಕೆ ಇವನು ಹೇಳ್ದ, ಈಗ ನಾನು ದುಡ್ಡು ತಂದಿಲ್ಲಲ್ಲ, ಸಾಯಂಕಾಲ ಮತ್ತೆ ಕರಿತೀನಿ, ಆವಾಗ ದುಡ್ಡು ತೊಗೊಂಬ ಕೊಡ್ತೀನಿ ಅಂದಂತವಳು. ಸರಿ ಆಯಿತು ಅಂದು ಇವನು. ಆಯಿತು, ಎಷ್ಟು ಗಂಟೆಗೆ ಕರಿತಿ ಅಂತ ಕೇಳ್ದ. 4 ಗಂಟೆಗೆ ಕರಿತೀನಿ ಅಂದರೆ ಇವನು 3:15 ಬಂದು ಕೂತ್ಕೊಂಡಂತಲ್ಲಿ. ಬಂದು ಕೂತ್ಕೊಂಡು ಕೃಷ್ಣ ಏನು ಮಾಡಿದ್ನಂತೆ, ಎಲ್ಲ ಕರುಗಳೇನಿತ್ತು ಅವುಗಳ ಹಗ್ಗ ಬಿಚ್ಚಿಟ್ಬಿಟ್ನಂತೆ. ಎಲ್ಲ ಕರುಗಳ ಹಗ್ಗ ಬಚ್ಚಿಟ್ಟ.
ಎಲ್ಲ ಕರುಗಳು ಹೋಗಿ ಕೆಚ್ಚಲಲ್ಲಿರುವ ಹಾಲನ್ನೆಲ್ಲ ಕುಡ್ಕೊಂಡು ಬಂದ್ಬಿಟ್ವಂತೆ. ಎಲ್ಲ ಕುಡಿದು ಬಂದು ಕೂಡ್ಲೇನೆ ಆಮೇಲೆ ನಿಧಾನವಾಗಿ ಪಾತ್ರೆ ಹಿಡ್ಕೊಂಡು ಅಳ್ಳಾಡಿಸ್ಕೊಂಡು ಬಂದ್ಲು ಈ ಗೋಪಿ. ಬಂದು ಹಾಲು ಕರಿಬೇಕು ಅಂತ ನೋಡ್ತಾಳೆ, ಕೆಚ್ಚಲಲ್ಲಿ ಹಾಲೇ ಇಲ್ಲ, ಎಲ್ಲ ಕರುಗಳು ಕುಡ್ದು ಹಾಕಿಬಿಟ್ಟಿದ್ದಾವೆ. ಕರುಗಳು ನೋಡಿದರೆ ಬಾಯೆಲ್ಲ ನೊರೆ. ಆಗ ನೋಡಿದರೆ ಎಲ್ಲಿ ಇವು ಹಗ್ಗ ಯಾರು ಬಿಚ್ಚಿದ್ರು ಅಂತ ಆ ಕಡೆ ಈ ಕಡೆ ಹುಡುಕಿದ್ರೆ ಕೃಷ್ಣ ಎದುರಿಗೆ ಕಂಡ. ಏನೋ ಕೃಷ್ಣ, ಯಾಕೋ ಹಗ್ಗ ಬಿಚ್ಚಿದೆ? ವತ್ಸಾನ್ ಮುಂಚನ್ ಕ್ವಚಿದ ಸಮಯಾನ್ ಕ್ರೋಶ ಸಂಜಾತ ಹಾಸಹ. ನಗನಗುತ್ತಾ ನಿಂತುಕೊಳ್ತಾನಂತೆ. ನಗುತ್ತಾ ನಿಲ್ತಾನೆ. ನಗುತ್ತಾ ನಿಂತರೆ ಕೇಳಿದ್ರು, ಅಲ್ಲೋ ಕೃಷ್ಣ, ನಾನು ಕೇಳ್ತಾ ಇದ್ದೀನಿ, ಯಾಕೋ ಬಿಚ್ಚಿದ್ದೀನಿ ನೀನು ಹಗ್ಗವನ್ನ ಅಂತ ಕೇಳಿದರೆ ಉತ್ತರ ಕೊಡ್ತಾನಂತಿವನು, ನಾನೇನು ಮಾಡಲಿ, ಯಾರಾದರೂ ಬಂಧನದಲ್ಲಿದ್ದರೆ ಅವ್ರನ್ನ ಬಿಡುಗಡೆ ಮಾಡೋದೇ ನನ್ನ ಸ್ವಭಾವ ಅಂತಾನಂತೆ. ಬಂಧನದಲ್ಲಿದ್ದವ್ರನ್ನ ಬಿಡುಗಡೆ ಮಾಡೋದೇ ನನ್ನ ಸ್ವಭಾವ ಅಂದ. ಹಸು ಕರು ಬರೆದು ಬಂಧನದಲ್ಲಿತ್ತು, ಅದಕ್ಕೆ ಅದನ್ನು ನೋಡಿ ಪಾಪ ಅದರ ಮೇಲೆ ಪ್ರೀತಿ ಬಂತು, ಅದಕ್ಕೆ ಬಿಡುಗಡೆ ಮಾಡಿಬಿಟ್ಟೆ ಅಂತಂದ. ಎಲ್ಲ ಕೃಷ್ಣ ಏನು ಹೇಳಬೇಕು, ಇಂಥ ಮಾತುಗಳನ್ನು ಆಡ್ತಾನೆ ನಿನ್ನ ಮಗ ಅಂತ ಕೆಲವರೆಲ್ಲ ಬಂದ್ಕೋ ಗೋಪಿಯರು ಯಶೋದೆಗೆ ಕಂಪ್ಲೇಂಟ್ ಹೇಳ್ತಿದ್ರಂತೆ. ಇನ್ನೊಬ್ಬಳು ಒಂದಷ್ಟು ಜನ ಸೇರಿಕೊಂಡೇ ಬಂದರು ಒಂದು ಸರ್ತಿ ಯಶೋದೆ ಮನೆಗೆ. ಯಶೋದೆ ಮನೆಗೆ ಬಂದಾಗ ಮನೆ ಮುಂದೆ ನಿಂತುಕೊಂಡು ಹೇಳಿದ್ರಂತೆ ಯಶೋದೆಗೆ, ಯಶೋದೆ ನಿನ್ನ ಮಗ ಬರ್ತಾನೆ, ಬಂದು ನಮ್ಮ ಮನೆಯಲ್ಲಿರೋದನ್ನೆಲ್ಲ ಅಪಹರಣ ಮಾಡ್ತಾನೆ, ತಿಂತಾನೆ, ಕುಡಿತಾನೆ, ಎಲ್ಲ ಮಾಡ್ತಾನೆ, ಹೀಗೆಲ್ಲ ಹೇಳ್ತಿದ್ರು. ಯಾರೋ ಒಬ್ಬ ಗೋಪಿ ಬಂದ್ಲಂತೆ. ಬಂದು ಹೇಳಿದ್ಲು, ಏನು ಹೇಳಿದ್ಲು ಅಂದರೆ, ನಮ್ಮ ಮನೆಗೆ ಬಂದಿದ್ನಂತ, ಅವ್ರ ಮನೆಗೆ ಬಂದಿದ್ದ. ಅವ್ರ ಮನೆಗೆ ಗೋಪಿ ಮನೆಗೆ ಹೋದಾಗ ಈ ಕೃಷ್ಣ ಏನಾಯಿತು, ದೇವ್ರ ಪೂಜೆಗೆ ಅಂತ ಎಲ್ಲ ಹಾಲು ಮೊಸರು ಎಲ್ಲ ಏನು ಪಂಚಾಮೃತಾಭಿಷೇಕಕ್ಕೆ ಏನೇನು ಬೇಕು ಅದನ್ನೆಲ್ಲ ಇಟ್ಟಿದ್ರಂತೆ. ಎಲ್ಲ ಇಟ್ಟಿದ್ರೆ ಇವಳು ಹೇಳಿದ್ಲು, ಕೃಷ್ಣ ಬಂದಾಗಲೇ ಗೊತ್ತು ಇವಳಿಗೆ, ನೋಡು ನಮ್ಮ ಮನೆಯವ್ರು ಬಂದು ಪೂಜೆ ಮಾಡ್ತಾರೆ, ಅವ್ರು ಇನ್ನೂ ಸ್ನಾನಕ್ಕೆ ಹೋಗ್ತಿದ್ದಾರೆ, ಈಗ ಹೋಗಿ ಬಂದು ಪೂಜೆ ಮಾಡ್ತಾರೆ, ಪಂಚಾಮೃತ ಆಗಬೇಕು, ಪಂಚಾಮೃತ ಆದಮೇಲೆ ಅದನ್ನೆಲ್ಲ ತಗೊಳ್ಬೇಕಷ್ಟೇ, ಅಲ್ಲಿ ತನಕ ತಗೋಬಾರ್ದು ಕೃಷ್ಣ, ಯಾವುದು ಮುಟ್ಟಬೇಡ, ದೂರ ಇರು ನೀನು ಅಂದ್ರಂತೆ. ಆಯಿತು ಅಂದ ಇವನು ಕೃಷ್ಣ ದೂರದಲ್ಲೇ ಕೂತಿದ್ದ ಗೋಪಿ ಇರೋ ತನಕ. ಆಮೇಲೆ ನಿಧಾನವಾಗಿ ಆ ಕಡೆ ಹೋದ ಕೂಡ್ಲೇನೆ ಆಗ ನಿಧಾನ ಒಳಗೋದ ಇವನು. ಒಳಗೋಗಿ ಒಂದು ಸರ್ತಿ ಆಪ್ಯಾಯಸ್ವ ಸಮೇತುತೆ ವಿಶ್ವತಃ ಸೋಮ ವೃಷ್ಣ್ಯಂ ಭವಾವಾಜಸ್ಯ ಸಂಗತೆ ಮಂತ್ರ ಹೇಳಿದ ನೋಡ್ತಿದ್ದಾರೆ. ಆ ಕಡೆಯಿಂದ ಗೋಪಿ ಬರ್ತಿದ್ದಾಳೆ, ಇವನು ಮಂತ್ರ ಹೇಳ್ತಿದ್ದಾನೆ ಕೃಷ್ಣ. ಏನೋ ಬಹುಶಃ ಪಂಚಾಮೃತಾಭಿಷೇಕ ಆಗ್ತಿದೆ ಅಂತ ಅನ್ಕೋ. ಪಂಚಾಮೃತ ಅಲ್ಲ, ಹಾಲು ಕುಡಿದ್ನಂತ ಒಂದು ಸರ್ತಿ. ಹಾಲು ಕುಡ್ದ ಇವನು. ಪಕ್ಕದಲ್ಲೇ ಮೊಸರಿತ್ತು. ದಧಿಕ್ರಾವಣೋ ಅಕಾರಿಶಂ ಜಿಷ್ಣೋ ರಶ್ವಸ್ಯ ವಾಜಿನಃ ಮಂತ್ರ ಹೇಳಿದ. ಆ ಮೊಸರು ಕುಡಿದು ಬಿಟ್ಟ ಪರಮಾತ್ಮ. ಜೇನುತುಪ್ಪ ಇಟ್ಟಿದ್ರು, ಆ ಜೇನುತುಪ್ಪವನ್ನು ಕೂಡ ತಗೊಂಡ, ಮಂತ್ರ ಹೇಳ್ದ ಕುಡ್ದ. ಹಣ್ಣಿತ್ತು, ಯಾಹ್ ಪಲಿ ನೀರ್ಯಾ ಆ ಫಲ ಅದನ್ನು ತಗೊಂಡಂತೆ ಆ ಕಡೆಯಿಂದ. ತುಪ್ಪ ಇತ್ತು, ಘೃತಮ್ಮಿ ಮಿಕ್ಷೆ ತಗೊಂಡ, ಅದನ್ನು ತಗೊಂಡ. ಏನೇನು ಇಟ್ಟಿದ್ರು ಪಂಚಾಮೃತಕ್ಕೆ ಎಲ್ಲವನ್ನೂ ಸ್ವೀಕಾರ ಮಾಡಿ ಕೂತ್ಕೊಂಡಂತೆ. ಆಮೇಲೆ ಆ ಗೋಪಿ ಬಂದು ನೋಡ್ತಾಳೆ, ಏನೋ ಕೃಷ್ಣ ಎಲ್ಲ ಖಾಲಿ ಮಾಡಿದೆಲ್ಲೋ. ಇದಂ ಹಿ ದೇವಸ್ಯ ಸಮರ್ಪಣಾರ್ಹಂ ಇತೀರಿತೆ ತರ್ಕ್ಯಹಮೇವ ದೇವಃ. ಅವನು ಹೇಳಿದ್ನಂತೆ ಕೃಷ್ಣ, ಅಲ್ಲೋ ಇದೆಲ್ಲ ದೇವರಿಗೋಸ್ಕರ ಇಟ್ಟಿದ್ದು, ಯಾಕೋ ಕುಡ್ದೆ ಕೃಷ್ಣ ಅಂತ ಕೇಳಿದ್ರೆ, ಅದಕ್ಕೆ ನಾನೇನು ಮಾಡಲಿ, ನಿನ್ನ ಗಂಡ ಎಷ್ಟೊತ್ತಾದರೂ ಬರೋದೇ ಇಲ್ಲ, ಅವನು ಸ್ನಾನ ಮಾಡೋದೇ ಇಲ್ಲ, ಪೂಜೆ ಮಾಡು ಅಂದರೆ ನಿಧಾನ ಗಂಟೆ ಬಾರಿಸ್ತಾ ಕೊಡ್ತಾನೆ, ಎಷ್ಟೊತ್ತಾದರೂ ಪಂಚಾಮೃತ ಮುಗಿಸೋದಿಲ್ಲ. ಬೇಗ ಮುಗಿಸಿ ಕೊಟ್ಟರೆ ಆಗ್ತಿತ್ತಲ್ಲ, ನಾನಾದರೂ ಎಷ್ಟೊತ್ತು ತಡ್ಕೊಳ್ಳಿ ಅಂತ. ಅದಕ್ಕೆ ಅಲ್ಲೋ ದೇವ್ರು ನೈವೇದ್ಯ ಆಗೋ ತನಕ ಹೆಂಗೋ ತಗೊಳ್ತೀನಿ ನೀನು, ಆ ದೇವರೇ ನಾನು ಅಂದವನು. ಆ ದೇವರೇ ನಾನು. ಇತೀರಿತೆ ತರ್ಕ್ಯಹಮೇವ ದೇವಃ, ನಾನೇ ದೇವರು ಅಂತಾನೆ. ಏನೇ ನಿನ್ನ ಮಗ ಈಗಲಿಂದಲೇನೆ ನಾನು ದೇವರು ಅನ್ನುವಂಥ ವಾದಕ್ಕೆ ಇಳಿದು ಬಿಟ್ಟಿದ್ದಾನೆ ಅಂತ ಆ ಯಶೋದೆ ಹತ್ರಕ್ಕೆ ಬಂದು ಹೇಳಿದ್ರಂತೆ. ಮತ್ತೊಬ್ಬ ಗೋಪಿ ಆಗಬೇಕಾದ್ರೆ ಅವಳು ಬಂದ್ಲು. ಅವಳು ಹೇಳ್ತಾ ಇದ್ದಾಳಂತೆ, ಏನು ಈ ಕೃಷ್ಣನಿಗೆ ಬೈದ್ಲಂತ ಅನ್ಸರ್ತೆ. ಬೈದ್ಲಂತೆ, ಏನೋ ಕೃಷ್ಣ, ಮನೆಗಳಲ್ಲೂ ಕೂಡ ಇಷ್ಟು ಹಾಲು ಮೊಸರು ಬೆಣ್ಣೆ ತಿಂತಿದ್ದಿ, ನಿನಗೇನು ಅಜೀರ್ಣ ರೋಗ ಇಲ್ವಾ? ಏನು ನಿನ್ನ ಹೊಟ್ಟೆ ಒಳಗೆ ಏನಾದರೂ ಕೂಡ ಭೂತ ಗೀತ ಸೇರ್ಕೊಂಡಿದೆಯೇನೋ ಕೃಷ್ಣ, ಯಾಕೋ ಇಷ್ಟು ತಿಂತಿ ನೀನು ಅಂತ ಕೇಳಿದರೆ ಇವನು ಹೇಳ್ತಾನಂತೆ, ಹೌದು, ಕಿಮಸ್ಯ ಭೂತಾನಿ ವಸಂತಿ ಕುಕ್ಷೌ, ನಿನ್ನ ಹೊಟ್ಟೆ ಒಳಗೆ ಏನಾದರೂ ಕೂಡ ಭೂತ ಸೇರಿದೆಯಾ? ಅದಕ್ಕೆ ಹೇಳಿದ್ನಂತೆ, ಹೌದು, ನನ್ನ ಹೊಟ್ಟೆ ಒಳಗೆ ಭೂತ ಇದೆ ಅಂತ ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳ್ತಾನಂತೆ. ಅಂದ್ರೆ ಅವನ ಅಭಿಪ್ರಾಯ ಏನು? ಭೂತ ಅಂದರೆ ಪಂಚಭೂತಗಳೆಲ್ಲ ನಾನೇ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದೀನಿ ಅಂತ ಇವನ ಅಭಿಪ್ರಾಯ. ಅವನು ಹೇಳುತ್ತಾನೆ, ಎಲ್ಲ ನಿನಗೆ ಹೆಂಗೆ ಗೊತ್ತಾಯಿತು ಅಂತಾನೆ. ಇಂಥ ಉತ್ತರಗಳು ಈ ಕೃಷ್ಣಂದು.
ಇನ್ನೊಂದು ಸರ್ತಿ ಆಗಬೇಕಾದ್ರೆ ಪರಮಾತ್ಮನಿಗೇನು ಮಾಡಿದ್ರಂತೆ, ಅಲ್ಲ ಒಮ್ಮೆ ಒಬ್ಬ ಗೋಪಿ ಹೇಳಿದ್ಲಂತೆ, ಎಂಥ ವಿಚಿತ್ರವಾಗಿ ಮಾತಾಡ್ತಾನೆ ಇವನು. ಅವಳು ಬಂದು ಹೇಳಿದ್ಲು, ಕೃಷ್ಣ ಎಷ್ಟು ಮನೇಲಿ ಕಳತನ ಮಾಡ್ತೀಯೋ, ಇಷ್ಟು ಬೆಣ್ಣೆ ತಿಂತಿದ್ದೀಯಲ್ಲ, ನಿಮ್ಮಪ್ಪ ನೋಡಿದರೆ ಒಳ್ಳೆ ಹೆಸರಿಟ್ಟುಕೊಂಡಿದ್ದಾನೆ, ಎಂಥ ಒಳ್ಳೆ ಹೆಸರು ಅವರಿಗೆ ನಿಮ್ಮಪ್ಪನಿಗೆ, ಅಂತ ಹೆಸರಿಟ್ಟುಕೊಂಡ ನಂದಗೋಪ ಅವನ ಮಗ ನೀನು, ನಿಜವಾಗಲೂ ಅವನ ಮಗ ಆಗಿದ್ದರೆ ಹಿಂಗೆ ಕಳತನ ಮಾಡೋದಿಲ್ಲ, ನೀ ಕಳತನ ಮಾಡ್ತೀಯ, ಆದ್ರಿಂದ ಅವನ ಮಗನೇ ಅಲ್ಲ ನೀನು ಅಂದ್ಬಿಟ್ಲಂತೆ. ಬಾಯಿಲಿ ಗೋಪಿ ಅಂತ ಕರೆದಂತೆ ಕೃಷ್ಣ, ಕರೆದು ಹತ್ರಕ್ಕೆ ಕರೆದು ಕಿವಿಯಲ್ಲಿ ಗುಟ್ಟು ಹೇಳ್ತೀನಿ ಎಂದ. ಏನು ಅಂತ ಕೇಳಿದರೆ ಗುಟ್ಟು ಹೇಳಿದ್ನಂತೆ, ಹೌದು ನಾನು ನಂದಗೋಪನ ಮಗ ಅಲ್ಲ ಅನ್ನೋ ವಿಚಾರ ಯಾರಿಗೂ ಹೇಳಿದ್ದಿಲ್ಲ, ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳಿದ್ನಂತೆ. ಅಂದ್ರೆ ಅರ್ಥ ಏನು, ನಾನು ಯಾರ ಮಗನೂ ಅಲ್ಲ, ನಾನೇ ಜಗತ್ತಿನ ತಂದೆ ಅಂತ ಅವನ ಅಭಿಪ್ರಾಯ ಪರಮಾತ್ಮನದ್ದು. ಆಮೇಲೆ ಮತ್ತೆ ಹೇಳಿದ್ನಂತೆ, ತಡಿ ಇದು ನಮ್ಮ ಅಪ್ಪನಿಗಾದ್ರೂ ಗೊತ್ತದನೋ ಇಲ್ಲೋ, ನೀ ಹೇಳಿದೆ ಅಂತ ಹೇಳಿ ಬರ್ತೀನಿ ಎಂದಂತೆ. ಸುಮ್ ಕೂಡೋ ಮಾರಾಯ, ನನಗೂ ನಿಮ್ಮ ಅಪ್ಪನಿಗೂ ಜಗಳ ತಂದಿಡ್ತೀನಿ, ನೀನು ಯಾಕಿದ್ದೀತು ಸುಮ್ಮನಿರು ಅಂತ ತಾನೇ ಬೆಣ್ಣೆ ಕೊಟ್ಟು ಕಳಿಸಿದ್ರು. ಹೀಗೆಲ್ಲ ಮಾಡ್ತಾನೆ ನಿನ್ನ ಮಗ ಅಂತ ಮತ್ತೊಬ್ಬ ಗೋಪಿ ಹೇಳ್ತಾ ಇದ್ದಾಳಂತೆ. ಇನ್ನೊಬ್ಳು ಆ ರೀತಿ ಹೇಳಿದ್ಲು. ಇನ್ನೊಂದು ಮನೆಯಲ್ಲಿ ಏನು ಮಾಡಿದ್ರಂತೆ, ಒಂದು ಗೋಪಿ ಮನೆ ತುಂಬ ಪಾತ್ರೆ ಜೋಡಿಸಿದ್ಲಂತೆ, ಮನೆ ತುಂಬ ಪಾತ್ರೆ. ಆ ಮನೆ ತುಂಬ ಪಾತ್ರೆ ಜೋಡಿಸಿದಾಗ ಕೃಷ್ಣ ಮುದ್ದಾಮಾಗಿ ಅದೇ ಮನೆಗೆ ಹೋದ್ನಂತೆ. ಪಾಪ ಅಲ್ಲಿ ಹೋದ, ಮೇಲೆ ನೆಲವು ಅಂತಿರ್ತದೆ, ಮೇಲೆ ಕಟ್ಟಿಟ್ಟಿರ್ತಾರೆ ಬೆಣ್ಣೆ, ಆ ಬೆಣ್ಣೆ ಕಟ್ಟಿಟ್ಟಿದ್ರು. ಅಂತೂ ಮನೆ ತುಂಬ ಪಾತ್ರೆ ಜೋಡಿಸಿದ್ಲಲ್ಲ, ಎಲ್ಲಾದರೂ ಒಂದು ಪಾತ್ರೆ ಎಡವಬೇಕು. ಪಾತ್ರೆ ಎಡವಿದ ಅಂದರೆ ಆಗ ಶಬ್ದ ಆಗ್ತದೆ, ಕೃಷ್ಣನ್ ಹಿಡಿಬೋದು ಅಂತ. ಈ ಪುರುಷ ಅಂದರೆ ಪರಮಾತ್ಮ ಅದೇ ಮನೆಗೆ ಹೋದವನು ಒಂದೇ ಒಂದು ಪಾತ್ರೆ ಎಡವಲಿಲ್ಲ. ಆ ಪಾತ್ರೆಗಳಲ್ಲಿ ಅಲ್ಲಲ್ಲೇ ಸಣ್ಣ ಸಣ್ಣ ಸಂದಿರ್ತದಲ್ಲ, ಅದರ ಒಳಗೆ ಕಾಲಿಟ್ಕೊಂಡು ಹೋಗಿಬಿಟ್ನಂತೆ. ಅದು ಹೆಂಗಿಡ್ತಿದ್ನೋ ಏನು ಕತ್ತೇನೋ ಅರ್ಥವೇ ಆಗಲ್ಲ. ಒಂದು ಪಾತ್ರೆ ಎಡವಿಲ್ಲ, ಅಷ್ಟೂ ಬೆಣ್ಣೆ ಖಾಲಿ ಮಾಡಿಕೊಂಡು ಓಡೋದ್ನಂತೆ ಕೃಷ್ಣ. ಹೇಗೆ ಬಂದೋ ಇವನು, ನಾನು ಇಷ್ಟು ಪಾತ್ರೆ ಜೋಡಿಸಿದ್ನಲ್ಲ, ಏನಿವನು ಅಂತ ಗೊತ್ತೇ ಆಗಲ್ಲಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ಕ್ವಚಿಚ್ಚ ಪಾದೇನ ಸಮೀಕ್ಷತೆ ಸಖಿ. ಅವನೇನಿ ಕೃಷ್ಣ ಅವನ ಪಾದದಲ್ಲೂ ಕಣ್ಣಿಟ್ಟುಕೊಂಡಿದ್ದಾನ, ಏನು ಕತೆ ಅರ್ಥ ಆಗಲ್ಲ ನನಗೆ ಅಂತ. ಪಾದದಿಂದಲೇ ನೋಡ್ತಾನಲ್ಲ, ನೋಡೋದೆಲ್ಲ ಮೇಲ್ ನೋಡ್ಕೊಂಡು ಕೆಳಗೆ ಒಂದಾದ್ರೆ ಎಡವಬೇಕು, ಎಡವಿಲ್ಲ ಅವನಿಗೆ ಕೃಷ್ಣ. ಕ್ವಚಿಚ್ಚ ಪಾದೇನ ಸಮೀಕ್ಷತೆ ಸಖಿ, ಅವನೇನ್ ಮಾಡ್ತಾನೆ ಅಂತ ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಸವಿಶ್ವತಶ್ಚಕ್ಷುರಿವಾಸ್ತಿ ಬಾಲಃ. ಪರಮಾತ್ಮನಿಗೆ ಎಲ್ಲವೂ ಒಂದೇ, ಅವನ ಅವಯವಗಳಲ್ಲಿ ಭೇದ ಇಲ್ಲ ಅನ್ನೋದನ್ನು ತೋರಿಸಿದ ಪರಮಾತ್ಮ. ಕಣ್ಣಿಂದಲೇ ನೋಡ್ತಾನೆ, ಕಣ್ಣಿಂದಲೇ ಮಾತನಾಡ್ತಾನೆ. ನೇಹನಾ ನಾಸ್ತಿ ಕಿಂಚನ. ಪರಮಾತ್ಮನ ಅವಯವಗಳಲ್ಲಿ, ಅವನ ಗುಣಗಳಲ್ಲಿ ಯಾವುದರಲ್ಲೂ ಕೂಡ ಭೇದ ಎನ್ನುವಂತಹದ್ದಿಲ್ಲ. ಇದನ್ನ ಪರಮಾತ್ಮ ಈ ತತ್ವಜ್ಞಾನವನ್ನು ಕೊಟ್ಟನಂತೆ ಪರಮಾತ್ಮ. ಇನ್ನು ಇದೇ ರೀತಿಯಲ್ಲಿ ಮುಂದೊಮ್ಮೆ ಇನ್ನೊಂದು ಬಾರಿ ಏನಾಯ್ತಂತೆ, ಈ ಯಶೋದೆ ಇಷ್ಟೆಲ್ಲ ಮಾತಾಡಿದಾಗ ತಾನೇ ಹೇಳಿದ್ಲಂತೆ. ಏನು ಅಂದರೆ, ಯಶೋದೆ ನಿನ್ನ ಮಗ ಹೀಗೆ ಬಂದೆಲ್ಲ ಮಾಡ್ತಿದ್ದಾನೆ ಅಂತ ನನ್ನ ಹತ್ರ ಬಂದು ಕಂಪ್ಲೇಂಟ್ ಹೇಳೋದಲ್ಲ, ಇನ್ನೊಂದು ಸರ್ತಿ ನಿಮ್ಮ ಮನೆ ಕಡೆಗೆ ಏನಾದರೂ ನಮ್ಮ ಕೃಷ್ಣ ಹಾದು ಬಂದರೆ ಬೈದ್ಬಿಡ್ರಿ, ಚೆನ್ನಾಗಿ ಚೆನ್ನಾಗಿ ಬೈರಿ ಅವನನ್ನು, ಬಂದೇ ಇರಬಾರ್ದು ಅವನು ನಿಮ್ಮ ಮನೆ ಕಡೆಗೆ, ಹಂಗೆ ಮಾಡ್ರಿ ಅಂತಂದ್ರು. ಅಂದದ್ದಕ್ಕೆ ಅವ್ರು ಹೇಳಿದ್ರಂತೆ, ಯಶೋದೆ ಆ ಕೆಲಸ ನಮ್ಮಿಂದ ಆಗಲ್ಲ ಅಂದಂತೆ. ಆಗೋದಿಲ್ಲ ನಮಗೆ. ಯಾಕೆ ಅಂದರೆ ಅವನ ಮುಖ ನೋಡಿದ್ರೆ ಅದೇನೋ ಒಂದು ನಗುತ್ತಾನೆ, ಆ ನಗು ನೋಡಿದಾಗ, ಅವನ ಮುಖ ನೋಡಿದಾಗ ಬೈಬೇಕು ಅಂತಲೇ ಅನಿಸೋದಿಲ್ಲ ನಮಗೆ, ಬೈಬೇಕು ಅಂತಲೇ ಅನಿಸೋದಿಲ್ಲ. ಏನು ಮಾಡೋದು, ಅವನು ನಮ್ಮನ್ನು ಮೋಡಿ ಮಾಡಿಬಿಡ್ತಾನೆ, ಬೈಲಿಕ್ಕಾಗಲ್ಲ. ಸರಿ ಹೇಳಿದ್ಲು, ಅಷ್ಟು ಮೀರಿ ಹೇಳಿದ್ಲಂತೆ, ಬೈಲಿಕ್ಕಾಗೋದಿಲ್ಲ ಅಂತ ಆದರೆ ಹಾಗಾದ್ರೆ ಹೊಡೆದು ಬಿಡ್ರಿ ಅಂತಂದಂತೆ. ಬಂದ ನಿಮ್ಮ ಮನೆಗೆ ಅಂದರೆ ಒಂದು 2 ಬಿಟ್ಟೆ ಕಳಿಸ್ರಿ ಅಂತ. ಹೀಗೆ ಹೇಳಿದರೆ ಇನ್ನೊಬ್ಬ ಗೋಪಿ ಹೇಳಿದ್ಲು, ತಾಯಿ ಅಂತ ಕೆಲಸವೇ ಮಾಡಬಾರ್ದು ನಾವು. ಯಾಕೆ ಅಂದರೆ ನಿನ್ನ ಮಗ ಏನಾದರೂ ಮಾಡಿದಾಗ ನಾವು ಕೈ ಎತ್ತಿ ಹೊಡಿಲಿಕ್ಕೆ ಹೋದ್ವಿ ಅಂದರೆ ಕೈ ಹಿಂಗೆ ಎತ್ತಿರ್ತೀವಲ್ಲ, ಹಿಂಗೆ ಇರ್ತದೆ ಕೈ. 2-3 ದಿವಸ ಆದರೂ ಕೂಡ ಹಿಂಗೆ ನಮ್ಮ ಮನೆಯವರು ಭಕ್ರಿ ತಟ್ಟಿಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ತಡ್ತಿದ್ದಾರೆ ಅಂತ ಅವಳು ಪಾಪ. ಏನು ಹೇಳಬೇಕು, ಆ ಕೈ ಹಾಗೆ ನಿಲ್ಲಿಸಿಬಿಡ್ತಾನಂತೆ ಪರಮಾತ್ಮ. ಅದಕ್ಕೆ ಬಹಳ ಕಷ್ಟ, ಹಾಗೆಲ್ಲ ಮಾಡ್ಲಿಕ್ಕಾಗಲ್ಲ ಅಂತ. ಆಮೇಲೆ ಹೋಗ್ಲಿ, ಇನ್ನೊಂದು ಕೆಲಸ ಮಾಡ್ರಿ, ಈ ಕೃಷ್ಣ ನಿಮ್ಮ ಮನೆಗೆ ಬಂದ ಅಂತ ಆದರೆ ನಿಮ್ಮ ಮನೆಯಲ್ಲಿ ಕಂಬಕ್ಕೆ ಕಟ್ಟಿ ಹಾಕಿಬಿಡ್ರಿ ಅಂತಂದು. ಹೊಡಿಲಿಕ್ಕೂ ಹೋಗ್ಬೇಡ್ರಿ, ಏನು ಕಂಬಕ್ಕೆ ಕಟ್ಟಿ ಹಾಕಿಬಿಡ್ರಿ ಕೃಷ್ಣನ್ನ ಅಂತ. ಅದಕ್ಕೆ ಅವಳು ಹೇಳಿದ್ಲು, ಇನ್ನೊಬ್ಳು ಬಂದು ಹೇಳಿದ್ದಂತೆ, ತಾಯಿ ಇಂಥ ಕೆಲಸವು ನಾವು ಮಾಡೋದಿಲ್ಲ ಅಂದವಳು. ಯಾಕೆಂದರೆ ಒಂದು ಸರ್ತಿ ನಾನೇನು ಮಾಡಿದ್ದೆ, ನಮ್ಮ ಮನೆಯಲ್ಲಿ ಬಂದಾಗ ನಾನು ಈ ಕೃಷ್ಣ ನನ್ನ ಕೈಗೆ ಸಿಗಾಕೊಂಡ, ಅದಕ್ಕೆ ಒರಳು ಕಲ್ಲಿ ಕಟ್ಟಿದ್ದೆ ನಮ್ಮ ಮನೆಯಲ್ಲಿ.
ಒರಳುಕಲ್ಲಿ ಕಟ್ಟಿ ಅವನನ್ನು ಇಲ್ಲೇ ಇರಲಿ ಅಂತ ಕಟ್ಟಿ ಹಾಕಿದ್ರೆ ಒರಳುಕಲ್ಲು ಸಮೇತವಾಗಿ ಎಳ್ಕೊಂಡು ಹೋಗಿಬಿಟ್ಟಿದ್ದಾನೆ. ಇವತ್ತಿನ ತನಕಲ್ಲೂ ಕೂಡ ನಮ್ಮ ಮನೆಯವರು ಬೈತಾ ಇದ್ದಾರೆ, ದೋಸೆ ಇಲ್ಲ ಚಟ್ನಿ ಇಲ್ಲ ಅಂತೇಳಿ. ಇಂಥ ಸ್ಥಿತಿ ಬಂದಿದೆ ನಮಗೆ. ಈ ಕೃಷ್ಣನೇನಾದರೂ ಒರಳುಕಲ್ಲಿ ಕಟ್ಟಿದ್ರೆ ಹೀಗೆ ಮಾಡಿದ್ದಾನೆ. ಇನ್ನು ಕಂಬಕ್ಕೆ ಕಟ್ಟಿ ಹಾಕಿದ್ರೆ ಕಂಬ ಎಳ್ಕೊಂಡು ಹೋದ್ರ ಅಂದ್ರೆ ಮನೆ ಇರಲ್ಲಲ್ಲೇ ನಮಗೆ ಗೋಪಿ, ಅದನ್ನು ಮಾಡ್ಲಿಕ್ಕಾಗಲ್ಲ ಅಂತಂದು ಇವರೆಲ್ಲ ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ರು. ಮತ್ತೊಬ್ಬ ಗೋಪಿ ಬಂದ್ಲಂತೆ. ಇನ್ನೊಬ್ಬ ಗೋಪಿ ಏನ್ ಮಾಡಿದ್ಲಂತೆ, ಅವಳು ಬೇಕು ಅಂತಲೇನೆ ತನ್ನ ಮನೆಯಲ್ಲಿ ಒಂದು ಅಡಿಗೆ ಮನೆಯಲ್ಲಿ ಬೆಣ್ಣೆ ಇಟ್ಟಿದ್ಲಂತೆ. ಅಡಿಗೆ ಮನೆಯಲ್ಲಿ ಬೆಣ್ಣೆ, ಆ ಬೆಣ್ಣೆ ಇಟ್ಟು ಆ ಕೋಣೆಗೆ ಬೀಗ ಹಾಕಿದ್ಲಂತೆ. ಎದುರುಗಡೆ ಬಂದು ನಿಂತ್ಕೊಂಡ್ಲಂತೆ ಇನ್ನೊಂದು ಕೋಣೆ ಒಳಗಡೆ. ಅವಳು ನಿಲ್ಲೋದಷ್ಟೇ ಅಲ್ಲ, ಇನ್ನು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ನಿಲ್ಲಿಸ್ಕೊಂಡಿದ್ಲು. ನಿಧಾನವಾಗಿ ಇಣಿಕಿಣಿಕಿ ನೋಡ್ತಾ ಇದ್ರಂತೆ. ಈ ಕಡೆಯಿಂದ ಕೃಷ್ಣ ಬಂದ, ಪರಮಾತ್ಮ ಬಂದವನೇ ಬೀಗ ಹಾಕಿದ್ದಾರಲ್ಲ ಅಂತ ನೋಡ್ದ. ಇವರೆಲ್ಲ ಹ್ಯಾಕ್ ತೆಗಿತಾನೆ ಬೀಗ ನೋಡೋಣ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರಂತೆ. ಅವರೆಲ್ಲ ಕಾಯ್ತಾ ಇದ್ದಂತೇನೆ ಪರಮಾತ್ಮ ಏನ್ ಮಾಡಿದ, ಅವ್ರು ನೋಡ್ತಾ ಇದ್ದಂತೆ ಅವ್ರೇನ್ ನಿಂತ್ಕೊಂಡಿದ್ರಲ್ಲ ಕೋಣೆ, ಆ ಕೋಣೆಯ ಬಾಗಿಲು ತನ್ನಷ್ಟಕ್ಕೆ ತಾನೇ ಹಾಕೊಳ್ತು. ಅಷ್ಟೇ ಅಲ್ಲ, ಈ ಕಡೆ ಕೋಣೆಗೆ ಬೀಗ ಹಾಕಿದ್ರಲ್ಲ ತನ್ನಷ್ಟಕ್ಕೆ ತಾನೇ ಬೀಗ ತೆಕ್ಕೊಳ್ತು. ಆ ಬೀಗ ತೆಕ್ಕೊಂಡು ತಾನೇ ಏನಾಯ್ತಂತೆ, ಬೀಗ ಈ ಕಡೆಗೆ ಬಂದು ಇವ್ರು ಯಾವ ಕೋಣೆಯಲ್ಲಿದ್ರು ಆ ಕೋಣೆಗೆ ಬೀಗ ಹಾಕೊಳ್ತು. ಹಾಕೊಂಡು ಕೂಡಲೇ ಅಲ್ಲಿ ಹೋದ, ಬೆಣ್ಣೆ ತಿಂದ ಈ ಕೃಷ್ಣ. ಒಳಗೆ ನಿಂತವರೆಲ್ಲ ಏನ್ ಮಾಡ್ತೀರು, ಹೊಡ್ಕೋ ಬಡ್ಕೋ ಅವರೆಲ್ಲರೂ ಕೂಡ, ಕೃಷ್ಣ ಬಾಗಲ್ ತೆಗಿಯೋ ಬಾಗಲ್ ತೆಗಿಯೋ ಬಾಗಲ್ ತೆಗಿಯೋ ಬಾಗಲ್ ತೆಗಿಯೋ. ಏನ್ ಮಾಡಿದ್ರು ಬಾಗಲ್ ತೆಗಿವಲ್ಲ ಇವನು ಕೃಷ್ಣ, ಏನ್ ಮಾಡಿದ್ರು ತೆಗಿವಲ್ಲ. ನಿರಂತರವಾಗಿ ಆ ನನ್ನನ್ನೇ ಆಟ ಆಡಿಸ್ತೀರಾ ನೀವು ಅಂತ. ಅದಕ್ಕೆ ನಿನ್ನ ಮಗ ಎಂಥವನು ಅಂದ್ರೆ ಕವಾಟ ಮುದ್ಗ. ಅವನು ಪರಮಾತ್ಮ ಎಂಥವನು ನಿನ್ನ ಮಗ, ಅವನು ಮಾಟ ಮಂತ್ರಗಳನ್ನು ಕಲ್ತಿದ್ದನ್ನು ಕಾಣುತ್ತದೆ. ಯಾಕೆ ಅಂದ್ರೆ ನಮಗೆ ನಾವು ಹಾಕಿದ ಬೀಗ ತೆಗೆದು ನಮ್ಮನ್ನೇ ಬಂಧನದಲ್ಲಿಡ್ತಾನವನು ಅಂತ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಪರಮಾತ್ಮನೇ ಜಗತ್ತಿನಿಗೆ ಎಲ್ಲದಕ್ಕೂ ಕೂಡ ಬಂಧನ ಬಿಡುಗಡೆ ಎಲ್ಲವನ್ನ ಮಾಡ್ತಕ್ಕಂಥವನು ಪರಮಾತ್ಮ. ಅವನಿಗೆ ಎಲ್ಲವೂ ಅವನ ಸಾಮರ್ಥ್ಯ ಅನ್ನೋದನ್ನ ಇದರ ಮೂಲಕ ತೋರಿಸಿಕೊಟ್ಟನಂತೆ ಪರಮಾತ್ಮ. ಹೀಗೆ ಇದೇ ರೀತಿಯಲ್ಲಿ ಭಗವಂತ ಇನ್ನೊಂದು ಮನೆಗೆ ಹೋಗಿದ್ದ. ಇನ್ನೊಂದು ಮನೆಯಲ್ಲಿ ಗೋಪಿ ತಾನೇನೋ ಕೆಲಸದಲ್ಲಿದ್ದಂತೆ ಹೋದ ಕೂಡ್ಲೇನೆ ಪರಮಾತ್ಮ ಅಲ್ಲಿ ಬೆಣ್ಣೆಯನ್ನು ಕದೀತಾ ಇದ್ದ. ಸಿಗಾಕೊಂಡ್ಬಿಟ್ಟ ನೋಡಿ ಕೃಷ್ಣ, ಸಿಕ್ಕ ಕೂಡ್ಲೇನೆ ಏನಾಯ್ತು, ಆ ಗೋಪಿ ಹಿಡ್ಕೊಂಡು ಎಳ್ಕೊಂಡು ಬಂದ್ಲಂತೆ. ಕೃಷ್ಣನ್ ಮನೆಗೆ ಬಂದ್ಲು. ಈ ಯಶೋದೆ ಒಪ್ಪೋದಿಲ್ಲ ಅಂತ ಹೇಳಿ ಕೃಷ್ಣನ್ ಹಿಡ್ಕೊಂಡೇ ಬಂದ್ಲಂತೆ. ಹಿಡ್ಕೊಂಡು ಬಂದಾಗ ನೋಡಿದ್ರೆ ಯಶೋದೆಯನ್ನು ಕರೆದ್ಲು. ನೋಡು ಯಶೋದ ಅಂದ್ಲು. ಪಾಪ ಯಶೋದ ಬಂದ್ಲು. ಯಶೋದೆ ಹೊರಗೆ ನೋಡಿಲ್ಲಿ ಅಂದ್ಲು. ಅವಳು ನೋಡಿಲ್ಲಿ ಅಂತ ತೋರಿಸ್ತಾಳೆ. ಏನು ಅಂದ್ಲು ಅವಳು ಯಶೋದೆ. ಏನು ನಿನ್ನ ಮಗ ಅಂದ್ಲು. ನನ್ನ ಮಗ ಅಲ್ಲ ತಾಯಿ, ನಿನ್ನ ಮಗ ಅಂದ್ಲು ಅವಳು. ಈ ಕೃಷ್ಣ ಏನ್ ಮಾಡಿದ್ದ, ಅಲ್ಲಿಂದ ಇಲ್ಲಿಗೆ ಬರೋದ್ರೊಳಗೆ ವೇಷ ಬದಲಾಯಿಸ್ಬಿಟ್ಟಿದ್ದ. ಗಾಬರಿ ಆಯ್ತು ಇವಳಿಗೆ. ಅಯ್ಯೋ ಇದೇನು ನನ್ನ ಮಗ ಬಂದ್ಬಿಟ್ಟಿದ್ದಾನಲ್ಲ ಅಂತ. ಸರಿ ಇರ್ಲಿ, ನಿನ್ನ ಮಗನ್ ತೋರಿಸಿದಿ, ಈಗ ನಾನು ಕರೆದದ್ದೇನು ಹೇಳು ಅಂತ ಯಶೋದೆ ಕೇಳಿದ್ಲು. ಕರೆದದ್ದೇನು ಹೇಳು ಅಂತ. ಏನು ಹೇಳಬೇಕು ಪಾಪ, ಕೈಯಲ್ಲಿ ಹಿಡ್ಕೊಂಬಂದದ್ದು ಕೃಷ್ಣ ಅಲ್ಲ, ಅವಳ ಮಗನ್ನೇ ಹಿಡ್ಕೊಂಬಂದಿದ್ದಾಳೆ. ಏನು ಹೇಳೋದು. ಕಡೆಗೆ ಏನ್ ಮಾಡಿದ್ಲಂತೆ, ಏನಿಲ್ಲ ಸಾಯಂಕಾಲ ಅರ್ಶನ ಕುಂಕುಮಕ್ಕೆ ಬಾ ಅಂತ ಹೇಳಲಿಕ್ಕೆ ಬಂದಿದ್ದೆ, ಬಂದ್ಬಿಡು ಅಂತ ಹೇಳಿ ಹೋಗಿಬಿಟ್ಲಂತ. ಅಷ್ಟೆ. ಸುಮ್ಮನೆ ಇಷ್ಟು ತನಕ ಹೋಗಿ ಯಶೋದೆನ ಕರೆದು ಮತ್ ಮನೆಗೆ ಹೋಗಿ ಹೆಸರು ಕಾಳು ನೆನೆ ಹಾಕಿದ್ದೆ ಬಂತದ್ದು. ಅಷ್ಟೇ ಆಯ್ತು. ಈ ರೀತಿಯಲ್ಲಿ ಕೃಷ್ಣ ಏನ್ ಮಾಡ್ತಿದ್ನಂತೆ. ಆಮೇಲೆ ಏನಾಯ್ತಲ್ಲ, ಇದಾದ ನಂತರ ಕೃಷ್ಣ ಮತ್ತೆ ಅಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಇವಳು ತನ್ನ ಮಗ ಅಂತ ಕೈ ಹಿಡ್ಕೊಂಡು ಹೋಗ್ತಿದ್ದಾಳೆ. ಹೋಗ್ಬೇಕಾದ್ರೆ ಏನ್ ಮಾಡಿದ್ನಂತೆ ಕೃಷ್ಣ, ತನ್ನ ವೇಷವೇ ಹಾಕೊಂಡಂತೆ. ತಂದೆ ವೇಷ ಹಾಕೊಂಡಾಗ ಗೋಪಿ ಎಂದ ಒಂದ್ ಸರ್ತಿ ನೋಡಿದ್ಲು. ಎಲ್ಲಾ ಕೃಷ್ಣ ಎಷ್ಟು ಮೋಸ ಮಾಡ್ತೀಯಲ್ಲೋ ನನಗೆ, ಯಾಕೋ ಇಂಥ ಮಾಯಾವಿ ಆಗಿದ್ದೀಯಲ್ಲ ನೀನು ಅಂದ್ರೆ ಇವನು ಹೇಳ್ದ, ಜೋರ್ ಮಾಡಿ ಹೇಳಿದ್ನಂತೆ, ನೋಡೇ ಗೋಪಿ, ನಾನು ಇವತ್ತು ಸಿಕ್ಕೆ ಅಂತ ನೀನು ಕರ್ಕೊಂಡು ಹೋದಿ, ನಮ್ಮ ಅಮ್ಮನಿಗೆ ಹೇಳಿದ್ದಕ್ಕೆ ನಿನ್ನ ಮಗನ ವೇಷ ಹಾಕೀನಿ, ತಪ್ಪಿಸ್ಕೊಂಡಿನಿ. ಇನ್ನೊಂದು ಸರ್ತಿ ನಾನು ಸಿಗಾಕೊಂಡಾಗ ನನ್ನನ್ನೇನಾದ್ರೂ ಹಿಡ್ಕೊಂಡು ಹೋದ್ರೆ ನಿನ್ನ ಮಗನ ವೇಷ ಅಲ್ಲ, ನಿನ್ನ ಗಂಡನ ವೇಷ ಹಾಕಿಬಿಡ್ತೀನಿ, ಹುಷಾರನ್ನಂತೆ ಒಂದ್ ಸರ್ತಿ. ಹಿಂಗೆಲ್ಲ ಮಾತಾಡ್ತಾನೆ ನಮ್ಮನ್ನ ಈ ಕೃಷ್ಣ. ನಿನ್ನ ಮಗ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಅವನ ಬಗ್ಗೆ ಇನ್ನೂ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರಂತೆ. ಇನ್ನೊಂದು ಮನೆಯಲ್ಲಿ ಒಬ್ಬೊಬ್ಬರಿಗೆ ತತ್ವಜ್ಞಾನವನ್ನು ಕೂಡ ಹಾಕಿ ಕೊಡ್ತಾ ಇದ್ದ ಪರಮಾತ್ಮ ಅನ್ನೋದಕ್ಕೆ ನಿದರ್ಶನ ಇದೆಲ್ಲವೂ ಕೂಡ.
ಭಗವಂತ ಒಬ್ಬೊಬ್ಬರಿಗೆ ತತ್ವಜ್ಞಾನ ಕೊಡ್ತಿದ್ದಂತೆ. ಏನು ಕೊಡ್ತಾ ಇದ್ದ? ಒಂದು ಮನೆಯಲ್ಲಿ ವಾದರಾಜ ಸ್ವಾಮಿಗಳು ವರ್ಣನೆ ಮಾಡುತ್ತಾರೆ. ಒಂದು ಮನೆಯಲ್ಲಿ ಗೋಪಿ ಏನು ಮಾಡಿದ್ಲಂತೆ, ಬೆಣ್ಣೆ ಪಾತ್ರೆ ನೆಲುವಿನಲ್ಲಿ ಕಟ್ಟಿ ಹಾಕಿ ಅದರ ಹಿಂಭಾಗದಲ್ಲಿ ಒಂದು ಗಂಟೆ ಕಟ್ಟಿದ್ಲು. ಆ ಗಂಟೆಯನ್ನು ಕಟ್ಟಿ ಅಂದ್ರೆ ಆ ಪಾತ್ರೆ ಮುಟ್ಟಿದ್ರೆ ಗಣಗಣ ಶಬ್ದ ಆಗಬೇಕು, ಕೃಷ್ಣನ್ ಹಿಡಿಬೇಕು ಅಂತ. ಅದಕ್ಕೆ ಆ ವ್ಯವಸ್ಥೆ ಮಾಡಿದ್ಲು. ಪಾಪ ವ್ಯವಸ್ಥೆ ಮಾಡಿಕೊಂಡಿದ್ಲು, ಎಲ್ಲ ಮಾಡಿ ತಯಾರು ಮಾಡಿ ಇಟ್ಟಿದ್ಲು. ಆಮೇಲೆ ಕೃಷ್ಣ ಬಂದರೆ ಹಿಡಿಬೇಕು ಅಂತ. ಈ ಕೃಷ್ಣ ಏನು ಮಾಡಿದ, ಬೇಕು ಅಂತ ಅದೇ ಮನೆಗೆ ಹೋದ್ನಂತೆ. ಅವಳೇನು ಗಂಟೆ ಕಟ್ಟಿದ್ಲು, ಆ ಗಂಟೆ ಅಲ್ಲಿದೆ ಅಂತ ಅವಳ ಗಂಡನಿಗೂ ಗೊತ್ತಿರಲಿಲ್ಲ, ಅಷ್ಟು ಗೌಪ್ಯದಿಂದ ಕಟ್ಟಿದ್ಲಂತೆ. ಆಮೇಲೆ ಈ ಕೃಷ್ಣ ಬಂದವನೇ ನೋಡಿದ ಕೂಡ್ಲೇನೆ ಆ ಕಡೆಗೆ ಗಂಟೆ ಕಟ್ಟಿತ್ತು. ಆ ಗಂಟೆ ಕಟ್ಟಿದ್ದನ್ನ ನೋಡಿ ಪರಮಾತ್ಮ ಏನು ಮಾಡಿದ್ನಂತೆ, ಆ ಗಂಟೆ ನಾಳವನ್ನ ಕೆಳಗೆ ನಿಂತ್ಕೊಂಡಿದ್ದ ಅಲ್ಲಿ ತನಕ ಮತ್ತೆ ಎತ್ತರ ತನಕ ಏನು ಹೋಗೋದು ಅಂತ ನಿಂತ ಜಾಗದಲ್ಲೇ ಕೈ ಉದ್ದ ಮಾಡಿದ. ಒಂದು ಕೈಯಲ್ಲಿ ಗಂಟೆಯ ನಾಳ ಹಿಡ್ಕೊಂಡಂತೆ, ಗಂಟೆ ಹಿಡ್ಕೊಂಡ್ಬಿಟ್ಟ, ಅದು ಶಬ್ದ ಆಗಬಾರದು ಅಂತ. ಇನ್ನೊಂದು ಕೈಯಲ್ಲಿ ಪಾತ್ರೆ ಹಿಡ್ಕೊಂಡಂತೆ, ಇನ್ನೊಂದು ಕೈಯನ್ನ ಒಳಗೆ ಹಾಕಿದ್ನಂತೆ, ಬೆಣ್ಣೆ ಒಳಗೆ. ಅಲ್ಲಿಂದಲೇ ಸ್ವೀಕಾರ ಮಾಡಿದ ಭಗವಂತ. ಅದನ್ನು ತಗೊಂಡು ಬಾಯಿಗೆ ಇಟ್ಕೊಳ್ಳೋಷ್ಟು ಪುರುಸೊತ್ತಿಲ್ಲ ಅವನಿಗೆ. ಹಾಗೆ ಸ್ಟ್ರಾ ಇರ್ತದಲ್ಲ, ಸ್ಟ್ರಾ ಇಂದ ಎಳಿತಾರಲ್ಲ, ಹಂಗೆ ಕೈ ಬೆರಳುಗಳಿಂದ ಸರ್ರಂತ ಎಳಿತಿದ್ನಂತ ಅವನು, ಎಳ್ಕೊಂಡ್ಬಿಟ್ಟ. ಇನ್ನೊಂದು ಕೈ ಏನಿತ್ತಲ್ವ, ಇನ್ನೊಂದು ಕೈಯಲ್ಲಿ ಆಗಬೇಕಾದ್ರೆ ತನ್ನ ಜೊತೆಗೆ ಬಂದಂತ ಎಲ್ಲ ಸ್ನೇಹಿತರಿಗೂ ಕೂಡ ತಗೊಳ್ರಿ ಅಂತ ಹಂಚುತ್ತಾ ಇದ್ನಂತೆ ಪರಮಾತ್ಮ, ಎಲ್ರಿಗೂ ಹಂಚುತ್ತಾ ಇದ್ದ. ಗೋಪಿ ಆ ಕಡೆ ಈ ಕಡೆ ಓಡಾಡುತ್ತಾ ಇದ್ಲು. ಇದ್ದಕ್ಕಿದ್ದಾಗ ಇಲ್ಲಿ ಬಂದು ಕೂಡಲೇ ನೋಡ್ತಾಳೆ. ಆಶ್ಚರ್ಯ ಆಯ್ತು ಇವಳಿಗೆ. ಯಾಕೆ ಅಂದ್ರೆ, ಎಲ್ಲಾ ಕೃಷ್ಣ ಭಗವಂತ, ನಾನು ಆ ಕಡೆ ಬದಿಯಲ್ಲಿ ಗಂಟೆ ಕಟ್ಟಿದ್ದೆ, ಆದ್ರೆ ಯಾರಿಗೂ ಗೊತ್ತಿರಲಿಲ್ಲ. ನೀನು ಮಾತ್ರ ಅದನ್ನು ಕಂಡು ಹಿಡಿದು ಅದನ್ನು ಒಂದು ಕೈಯಲ್ಲಿ ಆ ಗಂಟೆ ಹಿಡ್ಕೊಂಡ್ಬಿಟ್ಟಿದ್ದೀಯಲ್ಲ, ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ. ಸ ವಿಶ್ವತಶ್ಚಕ್ಷುರಿವಾಸ್ತಿ ಬಾಲಃ, ನೀನು ವಿಶ್ವತಶ್ಚಕ್ಷು ನೀನು ಅಂತ ಒಂದು ತತ್ವಜ್ಞಾನವನ್ನು ಕೊಟ್ಟನಂತವಳು. ಈ ತತ್ವಜ್ಞಾನ ಬಂದು ಕೂಡ್ಲೇನೆ ಇನ್ನೊಂದು ಬಾರಿ ಏನಾಯ್ತು, ಆಮೇಲೆ ಕೃಷ್ಣ ಏನು ಮಾಡಿದ್ದ, ಇಡೀ ಬ್ರಹ್ಮಾಂಡದಂತೆ ಅದನ್ನು ಹಿಡಿದಿದ್ನಲ್ಲ ಆ ಗಡಿಗೆ, ಅದನ್ನು ಒಡೆದಿದ್ದ ಬೇರೆ, ಒಡೆದು ಒಳಗಡೆ ಬೆಣ್ಣೆಯನ್ನು ತೋರಿಸ್ತಾ ಇದ್ದ. ಅಂದ್ರೆ ಅರ್ಥ ಏನು? ಅದರ ಅರ್ಥ ಇನ್ನೊಂದನ್ನು ಕೂಡ ಹೇಳ್ತಾ ಇದ್ದಂತೆ, ಗಡಿಗೆ ಅಂದ್ರೆ ಲಿಂಗದೇಹ, ಅದನ್ನ ಭಂಗ ಮಾಡಿ ಒಳಗಿರುವ ಜೀವನಿಗೆ ಆನಂದ ಕೊಡ್ಲಿಕ್ಕೆ ನಾನು ಒಳಗಿಟ್ಕೊಂಡು ಮೋಕ್ಷ ಕೊಡ್ತೇನೆ ಅಂತ ಪರಮಾತ್ಮ ತೋರಿಸ್ತಾ ಇದ್ದಾನೆ ಅಂತ ಇನ್ನೊಂದು ತತ್ವಜ್ಞಾನ ಬಂತಂತೆ. ಇದಷ್ಟೇ ಅಲ್ಲ, ಆ ಕೈ ಹಾಕಿದ್ದ ಕೈಯಲ್ಲೇನೆ ಸರ್ರಂತ ಎಳಿತಿದ್ನಲ್ಲ ಅದನ್ನ, ಅಂದ್ರೆ ಕೈಯಿಂದಲೇ ತಿಂತಾನೆ ಪರಮಾತ್ಮ, ಕೈಯಿಂದಲೇನೆ ಮಾತಾಡ್ತಾನೆ, ಅಂದ್ರೆ ಅವನ ಅವಯವಗಳಲ್ಲಿ ಭೇದ ಇಲ್ಲ ಅನ್ನೋ ಇನ್ನೊಂದು ತತ್ವಜ್ಞಾನವು ಕೂಡ ಬಂತಂತೆ. ಜೊತೆಗೆ ಇನ್ನೊಂದೇನು, ತನ್ನ ಸ್ನೇಹಿತರಿಗೆಲ್ಲ ಕೊಡ್ತಿದ್ನಲ್ಲ, ಅವನನ್ನು ನಂಬಿದವರನ್ನ ಬಿಡೋದಿಲ್ಲ, ಎಲ್ಲರನ್ನೂ ಕೂಡ ಉದ್ಧಾರ ಮಾಡುತ್ತಾನೆ ಎನ್ನುವ ತತ್ವಜ್ಞಾನವು ಕೂಡ ಬಂತು. ಹೀಗೆ ಬರೀ ಒಂದು ಬೆಣ್ಣೆ ಹಿಡ್ಕೊಂಡಾಗ್ಲೇನೆ ಇಷ್ಟೆಲ್ಲ ಆ ಗೋಪಿಗೆ ತತ್ವಜ್ಞಾನ ಬಂತಲ್ಲ. ಪ್ರಗೃಹ್ಯ ಗಂಟಾಂ ಅಪರೇಣ ಪಾತ್ರಂ ಕರೇಣ ಚಾನ್ಯೇನ ಪಯಪ್ಪಿ ಬಂತಂ. ಭಗವಂತ ಒಂದೊಂದು ಕೈಯಲ್ಲಿ ಒಂದೊಂದು ಕೆಲಸ ಮಾಡ್ತಿದ್ದ. ಈ ತತ್ವಜ್ಞಾನ ಬಂದಾಗ ತಾನೇ ಓಡಿ ಬಂದು ಆ ಬೆಣ್ಣೆಯನ್ನು ತಗೊಂಡ್ಬಂದು ಅವಳು ಹೆಗಲ ಮೇಲೆ ಹಾರ್ಕೊಂಡು ಕೂತ್ಕೊಂಡು ಅವಳು ಮುಖಕ್ಕೆ ಮೆತ್ತಿ ಅವಳು ಬಾಯಿಗಿಟ್ಟು ತಾನು ಓಡೋಗ್ಬಿಟ್ನಂತೆ. ಇನ್ನೊಂದು ತತ್ವಜ್ಞಾನ ಬಂತು ಅವಳಿಗೆ. ಏನು ಅಂದ್ರೆ, ಭಗವಂತನ ಬಗ್ಗೆ ನಾನು ಹೀಗೆ ತಿಳ್ಕೊಂಡೆಲ್ಲ, ಅವನು ವಿಶ್ವತಶ್ಚಕ್ಷು ಪರಮಾತ್ಮ, ಅವನ ಅವಯವಗಳಲ್ಲಿ ಭೇದ ಇಲ್ಲ, ಲಿಂಗದೇಹವನ್ನು ಭಂಗ ಮಾಡುವವನು ಅವನೇ, ಇದನ್ನೆಲ್ಲ ತಿಳ್ಕೊಂಡೆಲ್ಲ. ಅದಕ್ಕೇನಾಯಿತು ಕೊನೆಗೆ ಅಂದ್ರೆ, ಅವನ ಪ್ರಸಾದ ನನಗಾಯಿತು, ಅವನ ಜ್ಞಾನದಿಂದ ಪರಮಾತ್ಮನ ತಿಳುವಳಿಕೆಯಿಂದ ಪ್ರಸಾದ ಆಗ್ತದೆ ಅನ್ನುವಂಥ ತತ್ವಜ್ಞಾನವು ಕೂಡ ಬಂತು ಅಂತ. ಹೀಗೆ ಪರಮಾತ್ಮನ ಏನು ಲೀಲೆಗಳಿದ್ದು ಆ ಎಲ್ಲ ಲೀಲೆಗಳು ಕೂಡ, ಭಗವಂತನ ಲೀಲೆಗಳು ಕೂಡ ಒಂದೊಂದು ತತ್ವಜ್ಞಾನವನ್ನು ತೋರಿಸ್ತಾ ಇತ್ತು, ಒಂದೊಂದು ತತ್ವಜ್ಞಾನವನ್ನು ಕೊಡ್ತಾ ಇತ್ತಂತೆ. ಹೀಗೆ ಪರಮಾತ್ಮನ ತತ್ವಜ್ಞಾನ ಬಂತು ಅಂತ ಹೇಳ್ತಾರೆ. ಇನ್ನೊಂದೇನು ಅಂದರೆ, ಪರಮಾತ್ಮ ಒಂದು ಸಂದರ್ಭದಲ್ಲಿ ಒಬ್ಬ ಗೋಪಿ ಮನೆಗೆ ಹೋದ್ನಂತೆ, ಇನ್ನೊಂದು ಗೋಪಿ ಮನೆಗೆ. ಆ ಗೋಪಿ ಹೇಳ್ತಾಳೆ, ನಮ್ಮ ಮನೆಗೆ ಬಂದಿದ್ದ ಈ ಕೃಷ್ಣ ಏನು ಮಾಡಿದ್ನಂತೆ, ಒಬ್ಬೊಬ್ಬರನ್ನ ಒಂದೊಂದು ರೀತಿ ಮಾಡ್ತಿದ್ದ. ಆ ಮನೆಗೆ ಹೋದಾಗ ಆ ಒಂದು ಒರಳುಕಲ್ಲನ್ನು ತಂದು ಮೇಲಿರುವಂಥ ಪಾತ್ರೆ ಒಳಗಿರುವಂಥ ಬೆಣ್ಣೆಯನ್ನು ತಿನ್ನಬೇಕು ಅಂತ ಕೈ ಹಾಕಿದ್ನಂತೆ. ಕೈ ಹಾಕಿದಾಗ ಅವಳು ಬಂದು ಗೋಪಿ ನೋಡಿದ್ಲಂತೆ, ಕೃಷ್ಣ
ನಮ್ಮನೆ ಬೆಣ್ಣೆ ಪಾತ್ರೆಗೆ ನಿನ್ ಕೈ ಹಾಕೋ ಬಿತ್ತಿದೆ ಅಂತ ಕೇಳಿದ್ಲು. ಹಸ್ತಕ್ಕಿಂ ನವನೀತ ಭಾಜನ ಮುಖೇ ನೆಸ್ತಸ್ತ್ವಯ ಶ್ರೀಪತೆ. ಯಾಕೋ ನಮ್ಮನೆ ಬೆಣ್ಣೆ ಪಾತ್ರೆಗೆ ಕೈ ಹಾಕಿದ್ಯಲ್ಲ. ಅದಕ್ಕೆ ಇವನು ಹೇಳಿದ್ನಂತೆ, ಅಲ್ಲಮ್ಮ ನಮ್ಮ ಮನೆಯಲ್ಲಿ ಕರು ಕಳೆದು ಹೋಗಿತ್ತು, ಎಲ್ಲಿದೆ ಅಂತ ಹುಡುಕ್ತಾ ಇದ್ದೇನೆ ನಾನು. ಎಲ್ಲಾದ್ರೂ ಬೆಣ್ಣೆ ಪಾತ್ರೆಯಲ್ಲಿ ಕರು ಇರ್ತದ ಏನಾದ್ರು? ಅವನು ಹೇಳೋದು ಬೇರೆ, ಈ ಪಾತ್ರೆನ ಹಿಡ್ಕೊಂಡು ನಮ್ಮ ಕರು ಕಳೆದು ಹೋಗಿದೆ ಹುಡುಕ್ತಿದ್ದೀನಿ ಅಂತ ನಾನು. ಅದಕ್ಕೆ ಅಲ್ಲೋ ಕೃಷ್ಣ, ಇಲ್ಯಾಕಿರ್ತದೋ ಕರು, ಬೆಣ್ಣೆ ಪಾತ್ರೆಯಲ್ಲಿ ಯಾಕಿರ್ತದೋ ಅಂದ್ರೆ, ಅಯ್ಯೋ ಅದು ಕಳೆದು ಹೋಗಿತ್ತಲ್ಲ, ಏನು ಹೇಳಬೇಕು ಗೊತ್ತಾಗ್ಲಿಲ್ಲ ನನಗೆ, ಎಲ್ಲೆಲ್ಲೋ ಹೋಗಿ ಹುಡುಕ್ತಿದ್ದೀನಿ ನೋಡು, ಗೊತ್ತೇ ಆಗ್ಲಿಲ್ಲ ನನಗೆ. ನಿಜ ಹೇಳೋ ಕೃಷ್ಣ, ನೀನು ಮೋಸ ಮಾಡ್ತಾ ಇದ್ದೀ, ನನ್ನ ಮನೆ ಬೆಣ್ಣೆ ಪಾತ್ರೆಗೆ ಯಾಕೆ ಕೈ ಹಾಕಿದ್ದಿ ನೀನು ಅಂತ ಕೇಳಿದನು. ಅದು ಕೇಳಲಿಕ್ಕೆ ಪುರುಸೊತ್ತಿಲ್ಲ, ಆ ಕಡೆಗೆ ಹೇಳೇ ಬಿಟ್ಟಂತೆ ಕೃಷ್ಣ. ಏನಿಲ್ಲ, ಇಷ್ಟೇ, ಈ ಬೆಣ್ಣೆ ಇದೆಯಲ್ಲ ಬಹಳ ಮೃದುವಾಗಿದೆ. ಈ ಮೃದುವಾದ ಬೆಣ್ಣೆ ನಿನ್ನ ಕಠೋರ ಹೃದಯ ಇರುವಂತ ನಿಮ್ಮನೆಯಲ್ಲಿರಬಾರದು, ನಮ್ಮ ಹೃದಯದಲ್ಲಿ, ನನ್ನ ಹೃದಯ ಬಹಳ ಮೃದು, ಅದಕ್ಕೆ ಒಳಗಿಟ್ಕೊಂಡ್ಬಿಡೋಣ ಅಂತ ತಗೊಂಡು ಹೋಗ್ತಿದ್ದೀನಿ ನೋಡು ಅಂತ ಹೇಳಿದ್ನಂತೆ. ಅದಕ್ಕೋಸ್ಕರವಾಗಿ ತಂದಿದ್ದೇನೆ ಅಂತ ಹೇಳಿದ. ಇದಕ್ಕೋಸ್ಕರ ತಂದಿದ್ದೇನೆ ಅಂತ ಹೇಳಿದಾಗ ಆಗ ಅವಳು ಹೇಳಿದ್ಲು, ಕೃಷ್ಣ ನನ್ನನ್ನು ಕಠೋರ ಅಂತ ಹೇಳ್ತೀಯಲ್ವೋ, ನಾನು ಕಠೋರ ಅಲ್ಲ, ನೀನೇ ಕಠೋರ ಅಂದ್ಲವಳು. ಯಾಕೆ ಅಂದ್ರೆ, ನೀನು ಸಣ್ಣ ಕೂಸಿದ್ದಾಗಲೇನೆ ಏನು ಮಾಡಿ, ನಿನ್ನ ಪಾದದಿಂದಲೇನೆ ಒದ್ದು ಬಂಡಿಯನ್ನೆಲ್ಲ ಪುಡಿ ಪುಡಿ ಮಾಡಿದ್ದಿ. ನಿನ್ನ ಕಾಲು ಕಠೋರ, ನೀನ್ ಕಠೋರ, ನನ್ನನ್ನೇ ಕಠೋರ ಅಂತೀಯನೋ ಅಂತ ಜೋರು ಮಾಡಿದ್ಲು. ಇಷ್ಟು ಜೋರು ಮಾಡುವಾಗ ಮತ್ತೆ ಕೃಷ್ಣ ಹೇಳಿದ್ನಂತೆ, ಗೋಪಿ ನೋಡು, ನನ್ನ ಕಾಲು ಕಠೋರ ಒಪ್ಕೊಳ್ತೀನಿ, ಕಾಲು ಬೇಕಾದ್ರೆ ಕಠೋರ ಅಂತ ಒಪ್ಕೋತೀನಿ, ಆದರೆ ಏನು ಅಂತಂದ್ರೆ ನನ್ನ ಹೃದಯ ಮಾತ್ರ ಕಠೋರ ಅಲ್ಲ, ನನ್ನ ಹೃದಯ ಕಠೋರ ಅಲ್ಲ. ಮತ್ತೇನು ಅಂದ್ರೆ, ಆ ಹೃದಯ ಎನ್ನುವಂತಹದ್ದು ಬಹಳ ನನ್ನದು ಬೆಣ್ಣೆ ಇದ್ದಂತೆ. ನನ್ನ ಕಾಲು ಕಠೋರ ಆಗಿದೆ. ಯಾಕಾಗಿದೆ ಅಂದ್ರೆ ಸಂಘ ಅಂತಂದ್ರೆ, ಸಂಘ ಅಂದ್ರೆ ಸಂಘದಿಂದ ಹಾಳಾಗೋದು ಅಂತ ಹೇಳ್ತಾರಲ್ಲ, ಹಂಗೆ ನಿಮ್ಮ ಸಂಘ ಮಾಡಿ ನನ್ನ ಪಾದ ಹಿಂಗೆ ಕಠೋರ ಆಗ್ಯದ ನೋಡು. ಹೆಂಗು ಅಂತ ಕೇಳಿದ್ಲು. ನಾನು ಸಣ್ಣ ಕೂಸಿದ್ದಾಗ್ಲೆಲ್ಲ ನಮ್ಮ ಮನೆಗೆ ಬಂದು ಎತ್ಕೋತಿದ್ದಿ ನೀನು ಎತ್ಕೋಬೇಕಾದ್ರೆ ಏನಾಗ್ತಿತ್ತು, ಹಿಂಗೆ ಎತ್ಕೊಳ್ತಿದ್ದಿ. ಎತ್ಕೊಂಡಾಗ ಏನಾಗ್ತಿತ್ತು, ನನ್ನ ಪಾದ ನಿನ್ನ ಎದೆಗೆ ತಾಕ್ತಾ ಇತ್ತು. ನಿನ್ನ ಎದೆಗೆ ತಾಕಿದಾಗ ನಿನ್ನ ಎದೆ ಬಹಳ ಕಠಿಣ. ಆ ಕಠಿಣವಾದ ಎದೆಯ ಸ್ಪರ್ಶ ಆಗಿ 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 ನನ್ನ ಕಾಲು ಕಠಿಣ ಆಯಿತು. ಅದಕ್ಕೆ ಕಾಲು ಮಾತ್ರ ಕಠಿಣ, ನನ್ನ ಹೃದಯ ಅಲ್ಲ ನೋಡು ಅಂತಂದಂತೆ. ಹಿಂಗೆಲ್ಲ ಮಾತಾಡಿ ಅವಳನ್ನೇ ಮನಸೋರೆಗೊಂಡು ಬಂದುಬಿಡ್ತಿದ್ನಂತೆ. ಈ ರೀತಿ ಎಲ್ಲ ಕೃಷ್ಣ ಪರಮಾತ್ಮ ಮಾಡ್ತಾ ಇದ್ದಂತಹ ಲೀಲೆಗಳಿದು ಅಂತ ಹೇಳ್ತಾರೆ. ಇಂಥ ಲೀಲೆ ತೋರಿಸಿದ್ದಾನೆ ಭಗವಂತ. ಇನ್ನು ಜೊತೆಗೆ ಭಗವಂತ ಇನ್ನೇನು ಮಾಡಿದ್ನಂತೆ, ಮತ್ತೊಂದು ಬಾರಿ ಆಗಬೇಕಾದ್ರೆ, ಮತ್ತೊಂದು ಬಾರಿ ಕೃಷ್ಣ ಪರಮಾತ್ಮ ಒಂದು ಸಂದರ್ಭ ಇನ್ನೊಂದು ಮನೆಗೆ ಹೋಗಿದ್ನಂತೆ, ಗೋಪಿ ಮನೆಗೆ. ಆ ಗೋಪಿ ಮನೆಗೆ ಹೋದಾಗ ಅಲ್ಲೇನಾಯ್ತಂತೆ, ಒಂದು ಸಂದರ್ಭದಲ್ಲಿ ಮೇಲೆ ನೆಲುವಿನಲ್ಲೇನೆ ಬೆಣ್ಣೆ ಇಟ್ಟಿದ್ಲು. ಆ ಮನೆಗೆ ಹೋಗಿ ಆ ಬೆಣ್ಣೆಯನ್ನು ತಿನ್ನಬೇಕು ಅಂತ ಹೋದ್ನಲ್ಲ, ಮೇಲಿತ್ತು, ಏನು ಮಾಡೋದು, ಸಿಗಲಿಲ್ಲ ಕೈಗೆ ಬೇಗ. ಆವತ್ತೇನು ಮಾಡಿದ್ನಂತೆ, ಸಿಗ್ತಾ ಇಲ್ಲ ಬಿಡು ಅಂತ ಹೇಳಿಕೊಂಡು ಅದಕ್ಕೆ ತಾನೇ ಏನು ಮಾಡಿದ್ನಂತೆ, ಆ ಬೆಣ್ಣೆಯನ್ನ ಕೆಳಗೊಂದು ಸರ್ತಿ ಒಂದು ಒರಳು ಕಲ್ ತಂದಿಟ್ನಂತೆ. ಒರಳು ಕಲ್ ತಂದ, ಅದ್ರ ಮೇಲೆ ಹತ್ತಿದ, ಬೆಣ್ಣೆ ಸಿಗಲಿಲ್ಲ. ಆಮೇಲೆ ಮತ್ತೇನು ಮಾಡಿದ್ನಂತೆ, ಆ ಒರಳು ಕಲ್ಲು ಮೇಲೆ ಒಂದು ಪಾತ್ರೆ ಡಬ್ಬ ಹಾಕಿದ್ನಂತೆ, ಇನ್ನೂ ಬೆಣ್ಣೆ ಸಿಗಲಿಲ್ಲ. ಅದರ ಮೇಲೆ ಇನ್ನೊಂದು ಪಾತ್ರೆ ಡಬ್ಬ ಹಾಕಿದ, ಅದರ ಮೇಲೆ ಇನ್ನೊಂದು ಪಾತ್ರೆ, ಹಿಂಗೆ ಅನೇಕ ಪಾತ್ರೆಗಳನ್ನೆಲ್ಲವನ್ನು ಕೂಡ ಹಾಕಿ ಅದರ ಮೇಲೊಂದು ತಂಬಿಗೆ ಮೇಲೊಂದು ಲೋಟದ ಮೇಲೊಂದು ಸಣ್ಣ ಮಿಳ್ಳಿ ಅಂತಾರಲ್ಲ, ಸಣ್ಣ ತೀರ್ಥ ಕೊಡೋದು ಇರ್ತದಲ್ಲ, ಅದು ಏನು ಭಾಳ ಸಣ್ಣದಿರ್ತದದು. ಅಂಥದ್ದು ಗಂಡ ಹೆಂಡತಿ ಮಕ್ಕಳು ಮಾತ್ರ ತೀರ್ಥ ತಗೋಬೇಕು. ಆಮೇಲೆ ಇನ್ನೊಬ್ಬರು ಬಂದ್ರೆ ಇಲ್ಲ ತೀರ್ಥ, ಅಷ್ಟು ಸಣ್ಣದಿರ್ತದೆ. ಅಂತ ತೀರ್ಥ ಕೊಡುವಂತ ಮಿಳ್ಳಿ ಇತ್ತಲ್ಲ, ಅದನ್ನಿಟ್ಟು ಅದರ ಮೇಲೆ ನಿಂತುಕೊಂಡು ಬೆಣ್ಣೆ ಪಾತ್ರೆ ಕೈ ಹಾಕಿ ತಿನ್ಲಿಕ್ಕೆ ಶುರು ಮಾಡಿದ. ಬೆಣ್ಣೆ ಸಿಕ್ತು ಅಂತ ಬೇರೆ ಕುಣಿಲಿಕ್ಕೆ ಶುರು ಮಾಡಿದ್, ನನ್ ಕುಣಿದು ಬಿಟ್ಟ. ಎಲ್ಲೋ ಒಳಗಿದ್ದು ಗೋಪಿ ಬಂದ್ಲು, ಒಳಗೆ ನೋಡ್ತಾಳೆ, ಕೃಷ್ಣ ಅದರ ಮೇಲೆ ನಿಂತುಕೊಂಡು ಕುಣಿತಿದ್ದಾನೆ. ಆಮೇಲೆ ಅವಳು ಹೇಳಿದ್ದಂತೆ, ಕೃಷ್ಣ ನಿಲ್ಲಿಸೋ ಮಾರಾಯ ನೀನು ಕುಣಿಯೋದು, ಆ ಸಣ್ಣ ಪಾತ್ರೆ ಮೇಲೆ ನಿಂತುಕೊಂಡು ಕುಣಿತಿದ್ದಿ, ಅಕಸ್ಮಾತ್ ಏನಾದ್ರೂ ಪಾತ್ರೆ ಕೆಳಗೆ ಬಿತ್ತು ಅಂತಾದ್ರೆ, ಆ ಪಾತ್ರೆ ಕೆಳಗೆ ಬಿದ್ದು ಬಿಡ್ತು ಅಂತಾದ್ರೆ ಎಂತ ಅನರ್ಥ, ಕೈಕಾಲು ಮುರ್ಕೊಳ್ತಿ, ಫ್ರಾಕ್ಚರ್ ಆಗ್ತದೆ ನಿನಗೆ ಅಂತಂದು. ಇಷ್ಟು ಹೇಳಿದಾಗಿ ಕೃಷ್ಣ ಹೇಳಿದ್ನಂತೆ, ಏನೇ ಗೋಪಿ, ಏನ್ ಮಾತಾಡ್ತಾ ಇದ್ದಿ ನೀನು, ಎಲ್ಲಿಯಾದ್ರೂ ಕೂಡ ಜಗತ್ತಿನಲ್ಲಿ ನನ್ನ ಪಾದಸ್ಪರ್ಶ ಆದ ವಸ್ತು ಕೆಳಗೆ ಬೀಳೋದಂತಿದೆಯಾ ಅಂತ ಕೇಳ್ತಾನಂತೆ.
ನನ್ನ ಪಾದ ಸ್ಪರ್ಶ ಆದ ಮೇಲೆ ಯಾವ್ದು ತಾನೇ ಕೆಳಗೆ ಬೀಳುತ್ತದೆ ಹೇಳು? ಯಾವುದು ಕೆಳಗೆ ಬೀಳೋದಿಲ್ಲ, ಏನಾಗಲ್ಲ, ನೀನೇನು ಹೆದರಬೇಡ ಅಂತ ಹೇಳಿದ್ನಂತೆ. ಏನು ಹೆದರಬೇಡ ನೀನು ಅಂತ. ಈ ರೀತಿಯಲ್ಲಿ ಕೃಷ್ಣ ಭಗವಂತ ಇಂಥ ಮಾತುಗಳನ್ನಾಡ್ತಾ ಇದ್ದ ಅಂತ ಹೇಳುತ್ತಾರೆ. ಅವನ ಲೀಲೆಗಳೇ ಅದ್ಭುತ ಅಂತ ಪರಮಾತ್ಮನದ್ದು. ಇಂಥ ಲೀಲೆಯನ್ನು ತೋರಿಸಿದ್ದಾನೆ ಭಗವಂತ. ಇನ್ನು ಇದಲ್ಲದೇನೆ ಅನೇಕ ಮನೆಗಳಲ್ಲಿ ಇನ್ನೊಂದು ಮನೆಗೆ ಹೋದನಂತೆ, ಗೋಪಿ ಮನೆಗೆ. ಆ ಗೋಪಿ ಮನೆಗೆ ಹೋದಾಗ ಕೃಷ್ಣ ಪರಮಾತ್ಮ ಏನ್ ಮಾಡಿದ್ನಂತೆ, ಅವ್ರ ಮನೆಯಲ್ಲಿ ಬೆಣ್ಣೆ ತಿನ್ಲಿಕ್ಕೆ ಅಂತ ಮೇಲೆ ಆ ಬೆಣ್ಣೆ ಇತ್ತು. ಒಂದು ಒರಳುಕಲ್ಲು ಎಳ್ಕೊಂಬಂದ, ಕೆಳಗಿಟ್ಟ. ಇನ್ನೇನು ಹತ್ತಬೇಕಷ್ಟೇ ಒರಳುಕಲ್ಲು, ಅಷ್ಟರಲ್ಲೇ ಗೋಪಿ ಬಂದಂತೆ. ಗೋಪಿ ಬಂದು ಕೇಳಿದ್ಲು, ಕೃಷ್ಣ ಯಾಕೋ ನೀನು ನಮ್ಮ ಮನೆಗೆ ಬಂದು ಈ ಒರಳುಕಲ್ಲು ಇಟ್ಟಿದ್ದಿ ಇಲ್ಲಿ ಕೆಳಗೆ ಅಂತ ಕೇಳಿದ್ಲು. ಅವನು ಹೇಳಿದ, ಎಂಥ ರೀತಿ ಬೋಲ್ಡ್ ಮಾಡ್ತಾ ಇದ್ದ ಕೃಷ್ಣ ಮಾತಿನಲ್ಲಿ ಅನ್ನೋದಕ್ಕೆ ಕೃಷ್ಣ ಬೋಲ್ಡ್ ಮಾಡಿದ್ನಂತೆ. ಏನ್ ಬೋಲ್ಡ್ ಮಾಡಿದ ಅಂದ್ರೆ, ಭಗವಂತ ಹೇಳಿದ, ಏನಿಲ್ಲ ಗೋಪಿ, ಏನು ಅಂತಂದ್ರೆ ವಿಷಯ, ನಿನ್ನನ್ನು ನೋಡಬೇಕು ಅಂತ ಬಹಳ ದಿವಸದಿಂದ ಹುಡುಕ್ತಾ ಇದ್ದೆ, ನೀನು ನನ್ನ ಕಣ್ಣಿಗೆ ಕಾಣಲಿಲ್ಲ, ಅದಕ್ಕೋಸ್ಕರವಾಗಿ ನಿನ್ನನ್ನು ನೋಡೋಣ ಅಂತ ಈ ಬೆಣ್ಣೆ ಪಾತ್ರೆ ಕೆಳಗೆ ಒರಳು ಕಲ್ಲಿಟ್ಟಿನ ನೋಡು ಅಂತಂದ. ಅಂದ ಕೂಡಲೇ ಅವಳು ಕೇಳಿದ್ಲು, ಅಲ್ಲೋ ನನ್ನನ್ನು ನೋಡಬೇಕು ಅಂದ್ರೆ ಇಲ್ಲಿ ಒರಳು ಕಲ್ಲಿಟ್ರೆ ಏನು ಪ್ರಯೋಜನ ಅಂತ. ಅದಕ್ಕೆ ಹೇಳಿದಂತೆ, ಏನಿಲ್ಲ, ಯಾಕಿಟ್ಟೆ ಅಂದ್ರೆ ಇದನ್ನು ನೋಡಿದ್ರೆ ನಿನ್ನನ್ನು ನೋಡ್ದಂಗೆ ಅನಿಸ್ತದೆ ಅಂತ. ಅದು ಹೆಂಗೆ ಅಂದ್ಲು. ಮೇಲೆ ಬೆಣ್ಣೆ ಪಾತ್ರೆ ಇದೆ, ಬೆಣ್ಣೆ ಹೇಗಿದೆ, ಬೆಳ್ಳಗಿದೆ, ಅಂದ್ರೆ ಅದು ನಿನ್ನ ಮುಖ ಅಂತ. ನಿನ್ನ ಮುಖ ಬಹಳ ಬೆಳ್ಳಗಿದೆ ಅಂತಂದ. ಆಮೇಲೆ ಅದು ಬೆಳ್ಳಗಿದೆ, ಮಧ್ಯದಲ್ಲಿ ಏನಿದೆ, ಖಾಲಿ ಇದೆ ನೋಡಿ, ಏನಿಲ್ಲ, ಮಧ್ಯದಲ್ಲಿ ಖಾಲಿ. ಅಂದ್ರೆ ಅರ್ಥ ಏನು? ಹೆಣ್ಣು ಮಕ್ಕಳು ಯಾವಾಗಲೂ ಕೂಡ ಹೇಗಿರಬೇಕು ಅಂದ್ರೆ ಈ ಸೊಂಟದ ಭಾಗ ಇರ್ತದಲ್ಲ, ತೆಳ್ಳಗಿರ್ಬೇಕಂತೆ. ಆಮೇಲೆ ಕೆಳಗೆ ಒರಳು ಕಲ್ಲಿಟ್ಟಿದ್ದೀನಿ, ಆ ಸೊಂಟದಿಂದ ಕೆಳಗಾಗಬೇಕಾದ್ರೆ ಸ್ವಲ್ಪ ದಪ್ಪಗಿರ್ಬೇಕಂತೆ. ಅಂತೂ ಇದನ್ನೆಲ್ಲ ನೋಡ್ಬೇಕಾದ್ರೆ ನಿನ್ನನ್ನೇ ನೋಡ್ದಂತೆ ಆಗ್ತಾ ಇದೆ ನೋಡೆ ಗೋಪಿ ಅಂತ ಹೇಳಿದ್ನಂತೆ. ಅವಳಂದ್ಲು, ಎಲ್ಲ ಕೃಷ್ಣ, ನಾನು ಇಷ್ಟು ಚೆನ್ನಾಗಿದ್ದೀನೇನೋ ನನಗೇ ಗೊತ್ತಿಲ್ಲ ನೋಡು, ನನ್ನ ಗಂಡ ಒಂದ್ ದಿವಸವೂ ಹೇಳಲಿಲ್ಲ ನಾನು ಚೆನ್ನಾಗಿದ್ದೀನಿ ಅಂತ, ಹಾಳಾದವನು ಅಂತ ಬೈಕೋತ. ಆಮೇಲೆ ಕೃಷ್ಣ ನನ್ನನ್ನು ಬಹಳ ಚೆನ್ನಾಗಿ ಹೊಗಳಿದೆ ಅಂತ ಹೇಳಿ ತಾನೇ ಬೆಣ್ಣೆ ಪಾತ್ರನ ಕೆಳಗಿಳಿಸಿ ತಗೋ ಕೃಷ್ಣ ಅಂತ ಕೊಟ್ಟು ಕಳಿಸಿದ್ರು. ಹಿಂಗೆ ನನ್ನನ್ನು ಮರಳು ಮಾಡಿ ಈ ಕೃಷ್ಣ ಬೆಣ್ಣೆ ತಿನ್ಕೊಂಡ್ ಬಂದಿದ್ದ ಅಂತ ಇನ್ನೊಬ್ಬ ಗೋಪಿ ಹೇಳಿದ್ಲಂತೆ. ಈ ರೀತಿ ಹೇಳ್ತಾ ಮತ್ತೊಂದು ಬಾರಿ ಏನಾಯ್ತಂತೆ, ಈ ಕೃಷ್ಣನ್ನ ಏನ್ ಮಾಡಿದ್ರು ಕೂಡ ರೆಡ್ ಹ್ಯಾಂಡ್ ಆಗಿ ಹಿಡಿಲಿಕ್ಕಾಗ್ತಾ ಇಲ್ಲಲ್ಲ. ಅವನನ್ನು ಹಿಡಿಬೇಕು ಅಂತ ಬಹಳ ವಿಚಾರ ಮಾಡಿದ್ರು, ಏನ್ ಮಾಡಿದ್ರು ಸಿಗ್ತಾ ಇರಲಿಲ್ಲ ಕೃಷ್ಣ. ಅದಕ್ಕೇನ್ ಮಾಡಿದ್ರಂತೆ, ಒಮ್ಮೆ ಎಲ್ಲ ಗೋಪಿಕಾ ಸ್ತ್ರೀಯರು ಅವರು ಒಂದು ಭಜನಾ ಮಂಡಳಿ ಮಾಡ್ಕೊಂಡಿದ್ರಂತೆ. ಬಾಳಿದ್ವು ಭಜನಾ ಮಂಡಳಿಗಳವ್ರದ್ದು. ಆ ಭಜನಾ ಮಂಡಳಿಯಲ್ಲಿ ಕೆಲವರೆಲ್ಲ ಸೇರ್ಕೊಂಡು ವಿಚಾರ ಮಾಡಿದ್ರು, ಇಲ್ಲ ಈ ಕೃಷ್ಣ ನಮಗೆ ಸಿಗೋದಿಲ್ಲ ಅಷ್ಟು ಸುಲಭದಲ್ಲಿ, ಅದಕ್ಕೆ ಈ ಕೃಷ್ಣನ್ ಹಿಡಿಬೇಕು ಅಂತ ಆದರೆ ಕೃಷ್ಣನನ್ನ ನಾವು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಹಿಡಿಬೇಕು. ಅದನ್ನ ಏನು ಮಾಡೋದು ಅಂದಾಗ ವಿಚಾರ ಮಾಡಿ ಹೇಳಿದ್ರಂತೆ, ಏನಿಲ್ಲ, ಇಷ್ಟೇ ಮಾಡೋಣ, ಈ ಕೃಷ್ಣನ್ ಹಿಡಿಬೇಕು ಅಂತ ಆದರೆ ಒಂದು ಕೆಲಸ ಏನು, ನಾವೆಲ್ಲ ಅವನಿಗೆ ಸನ್ಮಾನ ಮಾಡೋಣ. ಸರಿ ಆಯಿತು ಅಂದರು. ಸನ್ಮಾನಕ್ಕೆ ಅಂತ ಕೃಷ್ಣನ್ ಕರೆದ್ರಂತೆ, ಕೃಷ್ಣ ನಮ್ಮ ಊರಲ್ಲಿ ಬಹಳ ತುಂಟ ಹುಡುಗ ನೀನು, ನೀನೇ ಬಹಳ ಮುದ್ದಾಗಿದ್ದೀ, ಅದಕ್ಕೆ ನಿನಗೊಂದು ಸನ್ಮಾನ ಮಾಡಬೇಕು ಅಂತ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀವಿ ಅಂದ್ರಂತೆ ಕೃಷ್ಣನಿಗೆ. ಅದು ನಿನ್ನ ಬರ್ತ್ಡೇ ಇದೆ ಬೇರೆ, ಹಾಗಾಗಿ ನಿನಗೆ 6 ವರ್ಷ ಆಗ್ತಾ ಇದೆ, 5 ವರ್ಷ ಆಗ್ತಾ ಇದೆ, ಅದಕ್ಕೆ ನಿನಗೊಂದು ಸನ್ಮಾನ ಮಾಡಬೇಕು ಅಂತ ಕರೆದ್ರು. ಸರಿ ಆಯಿತು ಅಂತ ಈ ಕೃಷ್ಣ ಹೋದನಂತೆ. ಹೋದಾಗ ಎಲ್ಲ ನಿಂತುಕೊಂಡಿದ್ರು. ನಿಂತವರೆಲ್ಲರೂ ಕೂಡ ಕೃಷ್ಣ ಬರಬೇಕು ಅಂತ ಅವನನ್ನು ಹೊಗಳಿ ಮಾಡಿ ಅವನಿಗೊಂದು ಸನ್ಮಾನ ಅಂತ ಮಾಡಿದ್ದೇನು ಅಂದರೆ ಅವನಿಗೊಂದು ಉಡುದಾರ ಕಟ್ಟಿದ್ರಂತೆ. ಕೃಷ್ಣನಿಗೆ ಉಡುದಾರವನ್ನು ಕೊಟ್ಟರು, ಗಿಫ್ಟು ಅಂತ. ಆ ಉಡುದಾರ ಎಂತಹದ್ದು ಅಂದರೆ ಅದರ ತುಂಬ ಗಂಟೆಗಳೇ ತುಂಬಿದ್ವಂತೆ, ಬರೀ ಗಂಟೆ. ಆ ಕೃಷ್ಣ ಎಲ್ಲಿ ಓಡಾಡಿದರೂ ಕೂಡ ಗಣಗಣ ಗಣಗಣ ಶಬ್ದ ಆಗಬೇಕು ಅವನಿಗೆ, ಗಣಗಣ ಶಬ್ದ. ಆ ಶಬ್ದ ಕೇಳಿಸಿದ ಕೂಡಲೇ ಕೃಷ್ಣ ಬಂದ ಅಂತ ನಾವು ಅಲರ್ಟ್ ಆಗಬೇಕು ಅಂತ ವ್ಯವಸ್ಥೆ ಅಂತ ಮಾಡ್ಕೊಂಡಿದ್ರಂತೆ ಎಲ್ಲರೂ ಕೂಡ. ಎಲ್ಲರೂ ಮಾಡ್ಕೊಂಡು ಕೂತಿದ್ರು. ಈ ಕೃಷ್ಣನಿಗೆ ಕಟ್ಟಿದ್ರು. ಸರಿ ಆಯ್ತು ಅಂತ ಕಟ್ಟಿಸ್ಕೊಂಡ ಇವನು. ಕಟ್ಟಿಸ್ಕೊಂಡ ಕೃಷ್ಣ, ಕಟ್ಟಿಸ್ಕೊಂಡವನೇ ಏನು ಮಾಡಿದ್ನಂತೆ, ಅಲ್ಲಿಂದ ಪುನಃ ಹೋದ. ಆ ಗಂಟೆ ಅಂದರೆ ಬರೀ ಗಂಟೆ ಇರೋದಿಲ್ಲ, ಗಂಟಾಭಿಮಾನಿ ದೇವತೆಗಳಿರ್ತಾರೆ ಅದರಲ್ಲಿ. ಆ ಅಭಿಮಾನಿ ದೇವತೆಗಳಿಗೆಲ್ಲ ಕೃಷ್ಣ ಆಜ್ಞೆ ಮಾಡಿದ್ನಂತೆ, ನೋಡಿ ನೀವೆಲ್ಲರೂ ಕೂಡ ನಾನು ಕಳತನ ಮಾಡಬೇಕಾದ್ರೆ ಯಾರೂ ಕೂಡ ಶಬ್ದ ಮಾಡಬಾರ್ದು, ಯಾರೂ ಶಬ್ದ ಮಾಡಬಾರ್ದು, ಸುಮ್ಮನಿರಬೇಕು, ಇದು ನನ್ನ ಆದೇಶ ಅಂತಂದ. ಆಯಿತು, ನೀನು ಹೇಗೆ ಹೇಳ್ತೀಯೋ ಅದನ್ನು ಶ್ರುತಿ ಸ್ಮೃತಿ ಹರೇರಾಜ್ಞಿ ಯವುಲ್ಲಂಘ್ಯ ಪ್ರವರ್ತತೆ, ಆದ್ದರಿಂದ ಅದನ್ನು ಉಲ್ಲಂಘನೆ ಮಾಡುವಂತೆ ಇಲ್ಲ, ನಿನ್ನ ಆಜ್ಞೆ ಇದು. ಆಯಿತು ಕೃಷ್ಣ ಅಂದ್ರೆ ಅವರೆಲ್ಲ.
ಆಯಿತು ಅಂತ ಅಂದ್ಕೊಂಡು ಹೋದ ಕೃಷ್ಣ. ಒಂದು ಮನೆಗೆ ಹೋದ, ಗೋಪಿ ಮನೆಗೆ ಹೋಗಿ ಬೆಣ್ಣೆಯನ್ನು ತಿನ್ನಬೇಕು ಅಂತ ಹೋದ. ಬೆಣ್ಣೆಯನ್ನು ಪಾತ್ರೆ ಹಿಡ್ಕೊಂಡ, ಗಂಟೆ ಶಬ್ದ ಇಲ್ಲ. ಆಮೇಲೆ ಪಾತ್ರೆ ಹಿಡ್ಕೊಂಡವನು ಬೆಣ್ಣೆ ಪಾತ್ರೆ ಕೈ ಹಾಕಿದ, ಶಬ್ದ ಇಲ್ಲ. ಅದನ್ನು ತಗೊಂಡು ಬಾಯಿಗಿಟ್ಕೊಂಡ, ಗಣಗಣ ಗಣಗಣ ಗಣ ಶಬ್ದ ಆಗಿಬಿಡುತ್ತಂತೆ. ಕೃಷ್ಣನೇ ಗಾಬರಿ ಆದ, ಎಲ್ಲಿ ಗೋಪಿ ಕೈಗೆ ಸಿಗ್ತೀನೋ ಏನೋ ಅಂತ ಅಲ್ಲೇ ಬೆಣ್ಣೆ ಪಾತ್ರೆಯನ್ನು ಒಡೆದು ಓಡಿದಂತೆ ಕೃಷ್ಣ. ದೂರದ ತನಕ ಓಡಿ ಹೋದ ನಂತರ ಗೋಪಿ ಕೈಗೆ ಸಿಗಲಿಲ್ಲ. ದೂರ ಹೋದ ಮೇಲೆ ಆ ಗಂಟಾಭಿಮಾನಿ ದೇವತೆಗಳಿಗೆಲ್ಲ ಕೇಳಿದ್ನಂತೆ, ನಾನು ನಿಮಗೆ ಹೇಳಿದ್ದೆ ನೀವ್ಯಾರು ಶಬ್ದ ಮಾಡಬಾರ್ದು ಅಂತ, ಯಾಕೆ ಮಾಡಿದ್ರಿ ಅಂತ ಕೇಳಿದ್ನಂತೆ. ಅವರೆಲ್ಲ ಹೇಳಿದ್ರು, ಕೃಷ್ಣ ನಾವೇನ್ ಮಾಡೋಣ, ನೀನೇನು ಹೇಳಿದ್ದಿ, ಕಳತನ ಮಾಡಬೇಕಾದ್ರೆ ಶಬ್ದ ಮಾಡಬಾರದು ಅಂತ, ಅದಕ್ಕೆ ನಾವು ಮಾಡಲಿಲ್ಲ. ಆದ್ರೆ ನೀನು ಬಾಯಲ್ಲಿ ಇಟ್ಕೊಂಡಾಗ ಶಬ್ದ ಮಾಡಿದ್ವಿ. ಯಾಕೆ ಅಂದ್ರೆ ನಿನ್ನ ನೈವೇದ್ಯದ ಕಾಲದಲ್ಲಿ ಆ ಜಾಗಂಟೆಗಳನ್ನ ಬಾರಿಸ್ಬೇಕು ಅನ್ನೋದು ನಿಂದೇ ಆಜ್ಞೆ ಸ್ವಾಮಿ, ಅದನ್ನು ಪಾಲನೆ ಮಾಡೀವಿ ಎಂದ್ರಂತೆ. ಈ ರೀತಿಯಲ್ಲಿ ಕೃಷ್ಣ ಇಂಥ ತುಂಟಾಟಗಳನ್ನ ಮಾಡಿ ಅವನ ಲೀಲೆಗಳನ್ನೆಲ್ಲ ತೋರಿಸಿದ್ದಾನಂತೆ ಭಗವಂತ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಲೀಲೆ, ಒಬ್ಬೊಬ್ಬರಿಗೆ ಒಂದೊಂದು. ಮತ್ತೊಮ್ಮೆ ಭಗವಂತ ಇಷ್ಟೆಲ್ಲ ಬಂದು ಕಂಪ್ಲೇಂಟ್ ಹೇಳ್ತಿದ್ರಲ್ಲ, ಆ ಕಂಪ್ಲೇಂಟ್ ಹೇಳಬೇಕಾದ್ರೆ ನಿಧಾನವಾಗಿ ಕೃಷ್ಣ ಏನ್ ಮಾಡಿದ್ನಂತೆ, ಪಕ್ಕದ ಮನೆಯಿಂದ ಬಂದಂತೆ. ಅವಳು ಓಡಿಸ್ಕೊಂಡ್ ಬರ್ತಾ ಇದ್ದಾಳೆ ಕೃಷ್ಣನನ್ನ. ನೋಡೇ ನಮ್ಮ ಮನೆಯಲ್ಲಿ ಬೆಣ್ಣೆ ತಿಂದು ಬಂದಿದ್ದಾನೆ ಅಂತ. ಈ ಯಶೋದೆ ಬಂದ್ಲು, ಹತ್ರಕ್ಕೆ ಬಂದ್ಲು, ಬಗ್ಗಿದ್ಲು, ಸಣ್ಣ ಕೂಸಿತ್ತು, ಕೂತ್ಕೊಂಡ್ಲು, ಅವನ್ ರಟ್ಟೆ ಹಿಡಿದ್ಲು, ಕೇಳಿದ್ಲು, ಕೃಷ್ಣ ಯಾಕೋ ಬೆಣ್ಣೆ ತಿಂದು ಇನ್ನೊಬ್ಬರ ಮನೆಗೆ ಹೋಗಿ ಅಂತ. ಬಾಯಿ ತುಂಬ ಬೆಣ್ಣೆ ವಾಸನೆ ಬರ್ತಾ ಇದೆ ಅಂತ. ಬಾಯಿ ತುಂಬ ಬೆಣ್ಣೆ ವಾಸನೆ, ಪಕ್ಕದ ಮನೆ ಬೆಣ್ಣೆನೇ ತಿಂದಿದ್ದಾನೆ, ವಾಸನೆ ಬರ್ತಾ ಇದೆ, ಒಳ್ಳೆ ಪರಿಮಳ ಘಮಘಮ ಅಂತ. ಆದ್ರೆ ಯಾಕೆ ತಿಂದ್ಯೋ ಅಂತ ಕೇಳಿದ್ರೆ ಮತ್ ನಿಧಾನವಾಗಿ ಹೇಳ್ತಾನೆ, ಅಮ್ಮ ನಾ ತಿಂದಿಲ್ಲೇ ಅಂತ ಬೇರೆ ಹೇಳ್ತಾನಂತೆ. ಎಂಥ ಸುಳ್ಳ ಅಂತ ಹೇಳುತ್ತೇನೆ. ವದನೆ ನವನೀತ ಗಂಧವಾಹಂ ವಚನೆ ತಸ್ಕರ ಚಾತುರಿ ದುರೀಣಂ ನಯನೆ ಕುಹಕಾಶ್ರುಮಾಶ್ರಯೇತಾ ಚರಣೆ ಕೋಮಲ ತಾಂಡವಂ ಕುಮಾರಂ. ಏನಾಯ್ತಂತೆ, ಯಾಕೋ ಬೆಣ್ಣೆ ತಿಂದಿ ಅಂತ. ವದನೆ ನವನೀತ ಗಂಧವಾಹಂ, ಬಾಯಲ್ಲೆಲ್ಲ ಬೆಣ್ಣೆ ವಾಸನೆ ಬರುತ್ತಿದೆ, ಯಾಕೆ ತಿಂದ್ಯೋ ಅಂತ ಕೇಳಿದ್ರೆ ವಚನೆ ತಸ್ಕರ ಚಾತುರಿ ದುರೀಣಂ, ಅಮ್ಮ ನಾನು ತಿಂದಿಲ್ವೇ ಅಂತಾನಂತೆ. ನಾನು ತಿಂದಿಲ್ವೇ ಅಂದ. ಅದಕ್ಕೆ ನಿಜ ಹೇಳೋ ಕೃಷ್ಣ ಅಂತ ಜೋರು ಮಾಡಿದ್ರೆ ನಯನೇ ಕುಹಕಾಶ್ರುಮಾಶ್ರಯೇತಾ, ಕಣ್ಣಲ್ಲೆಲ್ಲ ನೀರು ಹಾಕಿಬಿಟ್ನಂತೆ. ಕಣ್ಣೀರು ಹಾಕಿ, ಅಮ್ಮ ನಾನು ತಿಂದಿಲ್ಲ ಅಂದ್ರೂ ನಂಬಲ್ಲಲ್ಲೇ ನೀನು ಅಂತ ಕಣ್ಣೀರು ಹಾಕಿದ. ಅದನ್ನು ನೋಡಿ, ಅಯ್ಯೋ ನನ್ನ ಕೂಸೆ ಅಳ್ತಾ ಇದ್ದೀಯಲ್ಲೋ ಬಂಗಾರ, ಅಯ್ಯೋ ಬೇಜಾರಾಯ್ತು ಅಂತ ತನಗೇ ಬೇಸರವಾಗಿ ಸಿಟ್ಟು ಮಾಡಿಕೊಂಡು ಬಂದಂತ ಎಲ್ಲಾ ಗೋಪಿಯರನ್ನು ಕೂಡ ತಾನೇ ಬೈದ್ಲಂತೆ. ನನ್ನ ಮಗ ಅಂಥವನಲ್ಲ, ಎಂಥ ಸುಳ್ಳು ಹೇಳ್ತಾ ಇದ್ದೀರಿ ನೀವೆಲ್ಲ. ಅದಕ್ಕೆ ಮತ್ತೆ ಕೃಷ್ಣ ಇನ್ನೊಂದು ಒಗ್ಗರಣೆ ಹಾಕಿದ, ಅಮ್ಮ ನೀನೇ ಹೇಳೆ, ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಇಲ್ಲ ಅಂತ ನೀನೇ ಹೇಳ್ಬೇಕಾರೆ. ಹೆಂಗೋ ಅಂದ್ರೆ, ನೀನು ನನಗೇನಮ್ಮ ಕಡಿಮೆ ಮಾಡಿ ಮನೆಯಲ್ಲಿ, ತಾಯಂದ್ರನ್ನ ಹೊಗಳು ಬಿಟ್ರೆ ಸುಮ್ಮನಿರ್ತಾರೆ ಏನವ್ರು, ಬಹಳ ಸಂತೋಷ ಆಗಿಬಿಡ್ತದೆ, ಅವ್ರಿಗೆ ಸಂತೋಷ ಆಗಿಬಿಡ್ತದೆ. ಹಾಗೆ ಸಂತೋಷದಿಂದಾಗಿ ಅವಳೇನ್ ಮಾಡಿದ್ಲು, ಬಂದವ್ರನ್ನೆಲ್ಲ ಬೈದ್ಲು. ಬಂದವ್ರನ್ನೆಲ್ಲ ನನ್ನ ಮಗನ ಮೇಲೆ ನಿಮಗೆ ಸಿಟ್ಟು ಆಗಲ್ಲ, ಹಾಗೆ ಹೊಟ್ಟೆ ಉರಿ ಅಂದ್ಕೊಂಡು ಬೈದು, ಬಂದಿರಿ ಸುಮ್ಮನೆ ಹೋಗಬೇಡ್ರಿ, ಕುಂಕುಮ ಇಟ್ಕೊಂಡು ಹೋಗ್ರಿ ಅಂತ ಪಟ ಪಟ ಕುಂಕುಮ ಹಚ್ಚಿ ಕಳಿಸಿಬಿಟ್ಲಂತ. ಎಲ್ಲರೂ ಕೂಡ ಮುತ್ತೈದೆಯರು ಬಂದಿರಿ ಅಂತ. ಹಿಂಗಾಯ್ತು ಈ ಕೃಷ್ಣ ಮಾಡಿದ್ದು. ಇದೆಲ್ಲ ಆಯ್ತಲ್ಲ, ಆದ ನಂತರ ಕೃಷ್ಣ ಏನ್ ಮಾಡಿದ್ನಂತೆ, ಒಳಗೆ ಹೋದ. ತನ್ನ ಸ್ನೇಹಿತರಿದ್ರು, ಆ ಸ್ನೇಹಿತರ ಎದುರಿಗೆ ಭರತನಾಟ್ಯ ಮಾಡಿದ್ನಂತೆ. ಚರಣೆ ಕೋಮಲ ತಾಂಡವಂ ಕುಮಾರಂ, ಕೋಮಲ ತಾಂಡವ ನೃತ್ಯವನ್ನೇ ಆಡಿಬಿಟ್ನಂತೆ ಒಂದ್ಸರ್ತಿ ಪರಮಾತ್ಮ. ತಾಂಡವ ನೃತ್ಯ ಏನು ಅಂತ ಕೇಳಿದ್ರೆ ಅವನು ಹೇಳಿದ್ನಂತೆ, ಬೆಣ್ಣೆ ಕಳತನ ಮಾಡೋದು ದೊಡ್ಡದಲ್ಲೋ, ಕಣ್ಣೀರು ಹಾಕಿ ತಪ್ಪಿಸ್ಕೊಳ್ಳಿಕ್ಕೆ ಗೊತ್ತಿರ್ಬೇಕು ನೋಡು ಅಂತನಂತೆ. ಇಂಥ ಮಾತು ಬೇರೆ ಆಡ್ತಾನೆ ಕೃಷ್ಣ. ಏನ್ ಮಾಡಬೇಕು, ಹೀಗೆಲ್ಲ ಮಾಡಿದ. ಅವರಮ್ಮ ಅದಕ್ಕೆ ಬೋಲ್ಡ್ ಆಗಿಬಿಟ್ಲು ಅಂತ. ಇದು ಒಂದಾಯ್ತಲ್ಲ, ಇದೆಲ್ಲ ಉಳಿದವರಿಗೆ ತೋರಿಸಿದಂಥ ಲೀಲೆ. ಕೃಷ್ಣ ತೋರಿಸಿರುವಂಥ ಅನೇಕ ಲೀಲೆಗಳಿವೆಲ್ಲವೂ ಕೂಡ ಇನ್ನೂ ಬಹಳ ಇದ್ದಾವೆ. ಅಂತೂ ಇಂಥ ಲೀಲೆಗಳನ್ನೆಲ್ಲ ತೋರಿಸಿದ್ದಾನೆ ಪರಮಾತ್ಮ. ಇಂಥ ಲೀಲೆಯನ್ನು ತೋರಿಸಿದ ಕೃಷ್ಣ ಒಂದು ಸರ್ತಿ ಏನು ಮಾಡಿದ್ನಂತೆ, ಯಶೋದೆಗೆ ಒಂದು ಲೀಲೆ ತೋರಿಸಿದ್ನಂತೆ ದೇವರು. ಯಶೋದೆ ಏನು ಮಾಡಿದ್ಲು, ಮನೆಯಲ್ಲಿದ್ದಂತೆ ತುಂಬ ಪ್ರೀತಿ ಇತ್ತಂತೆ ಕೃಷ್ಣನ ಮೇಲೆ. ಆ ಪ್ರೀತಿ ಉಕ್ಕಿದಾಗ ಕೃಷ್ಣನ ಬಾಲಲೀಲೆಗಳನ್ನೆಲ್ಲ ಸೇರಿಕೊಂಡು ಅದನ್ನು ಸೇರಿಸಿ ತಾನೇ ಹಾಡು ಮಾಡ್ತಾ ಇದ್ಲಂತೆ. ಹಾಡು ಕಟ್ಟಿ ಹೇಳ್ತಾ ಇದ್ಲು. ಹೀಗೆ ಮಜ್ಜಿಗೆ ಕಡಿತಾ ಇದ್ದಾಳೆ, ಮಜ್ಜಿಗೆ ಕಡಿತಾ ಇರಬೇಕಾದ್ರೆ ಹಾಡು ಹೇಳ್ತಾ ಇದ್ದಾಳೆ ಕೃಷ್ಣನ ಬಗ್ಗೆ.
ಕೃಷ್ಣನ ಮೇಲೆ ಆ ಪ್ರೀತಿ ಉಕ್ಕಿದೆ ಅವಳಿಗೆ. ಕೃಷ್ಣ ಎಲ್ಲೋ ಹೊರಗಡೆ ಆಟ ಆಡ್ತಾ ಇದ್ದ, ಒಳಗೆ ಬಂದಂತೆ. ಒಳಗೆ ಬಂದವನೇ ಒಳಗೆ ನಿಂತ್ಕೊಂಡು ಮಣ್ಣಲ್ಲಿ ಆಟ ಆಡಿದ್ದ. ಬಂದ ಕೂಸು ನೋಡಿದ ಕೂಡಲೇ ಅಮ್ಮನನ್ನು ಕೇಳಿದ್ನಂತೆ, ಅಮ್ಮ ತುಂಬ ಹೊಟ್ಟೆ ಹಸಿವೆ ಆಗ್ತಾ ಇದ್ದೇನೆ, ಏನಾದರೂ ತಿನ್ಲಿಕ್ಕೆ ಕೊಡೆ ನನಗೆ ಅಂತ ಕೇಳಿದ್ನಂತೆ. ಏನಾದರೂ ಕೊಡು ಅಂದ ಕೂಡಲೇ ಈ ಕೃಷ್ಣನ ನೋಡಿ, ಎಲ್ಲಾ ಕೃಷ್ಣ ಭಗವಂತ ಬಾರೋ ನೀನು ನನ್ನ ಹತ್ರಕ್ಕೆ ಅಂತ ಕರೆದು, ಏನಾದರೂ ಕೊಡೋದೇನೋ ನಿನಗೆ, ಬಾ ನನ್ನ ಎದೆ ಹಾಲು ಉಣಿಸ್ತೀನಿ ಅಂತ ಗಟ್ಟಿಯಾಗಿ ಕೃಷ್ಣನ್ ಹಿಡ್ಕೊಂಡು ಎದೆ ಹಾಲನ್ನು ಉಣ್ಣಿಸಿದ್ಲಂತೆ. ಕೃಷ್ಣನಿಗೆ ಎದೆ ಹಾಲನ್ನು ಉಣ್ಣಿಸ್ತಾ ಇದ್ದಾಗ ಆ ಕೃಷ್ಣನ ಮುಖವನ್ನೇ ನೋಡ್ತಿದ್ಲಂತೆ. ಕೃಷ್ಣ ಇವಳ ಮುಖವನ್ನೇ ನೋಡೋದು. ಏನು ಆ ತಾಯಿಗೆ ಆನಂದ ಅಂತ ಹೇಳ್ತೀರಿ. ಸಾಲೋಕ್ಯ ಸೌಖ್ಯ ಮಲಭಿಷ್ಟ ಹೃದಯ ಶೋಧ, ಸಾಲೋಕ್ಯದ ಸುಖವನ್ನೇ ಕೊಟ್ಟುಬಿಟ್ನಂತೆ ಭಗವಂತ. ಆನಂದದಿಂದ ಇದ್ಲು ಅಂತ ಹೇಳುತ್ತಾರೆ. ಅದಕ್ಕೆ ಹೇಳುತ್ತಾರೆ ದಾಸರು, ಏನು ಸುಕೃತವ ಮಾಡಿದಳು ಯಶೋದೆ, ಗಾನಲೋಲನ ಮುಖವ ಮುದ್ದಿಸುವಳಂತೆ. ಆ ಗಾನಲೋಲನ ಮುಖವನ್ನ ಮುದ್ದು ಮಾಡ್ತಾಳಲ್ಲ, ಅವನಿಗೆ ಹಾಲು ಉಣ್ಣಿಸ್ತಾಳಲ್ಲ, ಏನು ಸುಕೃತ, ಏನು ಪುಣ್ಯ ಅವಳದ್ದು ಅಂತ, ಎಂಥ ಪುಣ್ಯ ಮಾಡಿರಬೇಕು ಅಂತ ಈ ರೀತಿಯಲ್ಲಿ ಎಲ್ಲ ಯೋಚನೆ ಮಾಡ್ತಾ ಇತ್ತು. ಅಷ್ಟರಲ್ಲೇ ಏನಾಯಿತು ಅಂದರೆ, ಒಳಗಡೆಯಿಂದ ಅಡಿಗೆ ಮನೆಯಲ್ಲಿ ಒಂದು 5 ಲೀಟ್ರ್ ಹಾಲು ಇಟ್ಟಿದ್ದಂತೆ ಒಲೆ ಮೇಲೆ. ಹಾಲು ಉಕ್ಕುತ್ತಾ ಇದೆ ಅಂತ ಕೃಷ್ಣನ್ ಕೆಳಗಿಳಿಸಿದ್ಲು. ಓಡಿದ್ಲು ನೋಡಿ, ಓಡಿದ್ಲು ಒಳಗೆ ಓಡಿ ಹೋಗ್ತಾಳೆ. 5 ಲೀಟ್ರ್ ಹಾಲು ಉಕ್ಕುತ್ತಾ ಇದೆ ಅಂತ ಹೋಗಿ ಇಳಿಸಿದ್ಲು. ಕೃಷ್ಣನಿಗೆ ಸಿಟ್ಟು ಬಂತು. ನಾನು ಹಾಲು ಕುಡಿತಾ ಇದ್ದೀನಿ, ಅದರಲ್ಲೂ ನನ್ನ ನೈವೇದ್ಯದ ಕಾಲ, ನನಗಿಂತಲೂ ಕೂಡ ನಿನಗೆ 5 ಲೀಟ್ರ್ ಹಾಲೇ ದೊಡ್ಡದಾಯ್ತಾ? ಯಾಕೆ ಈ ಯೋಗವನ್ನ ಅವರ ತೊಡೆ ಮೇಲೆ ಮಲಗಿ ಇಂಥ ಆನಂದವನ್ನ ನಾನು ಬ್ರಹ್ಮಾದಿ ದೇವತೆಗಳಿಗೂ ಕೊಟ್ಟಿಲ್ಲ, ನಿನಗೆ ಕೊಟ್ಟಿದ್ದೀನಿ ಗೋಪಿ. ಅಂಥ ಯೋಗವನ್ನ ಬಿಟ್ಟು ಹಾಲು ಉಳಿಸ್ಬೇಕು ಅಂತ, ಅದು 5 ಲೀಟ್ರ್ ಹಾಲು, ಅದನ್ನು ಉಳಿಸೋದಕ್ಕೆ ಅಂತ ಓಡಿ ಹೋದೆಲ್ಲ. ನಿಲ್ಲು, ಮಾಡ್ತೇನೆ, ನಿನಗೆ 5 ಲೀಟ್ರ್ ಹಾಲು ಉಳಿಸಿದಲ್ಲ ನೀನು, ನಿನ್ನ ಮನೆಯ 500 ಲೀಟ್ರ್ ಹಾಲು ಖರ್ಚು ಮಾಡ್ತೀನಿ ಎಂದ ಈ ಕೃಷ್ಣ. 500 ಲೀಟ್ರ್ ಹಾಲು ಖರ್ಚು ಮಾಡ್ತೀನಿ, ಹೆಂಗ್ ಮಾಡ್ತೀನಿ ನೋಡು ಅಂತ ಕೈಯಲ್ಲಿ ಒಂದು ಕೋಲು ಹಿಡ್ಕೊಂಡಂತೆ. ಹಿಂಗೆ ಒಂದು 4 ಮೂಲೆ ಇತ್ತು ಮನೆಯಲ್ಲಿ. ಮೂಲೆಯಲ್ಲೂ ಕೂಡ ಗಡಿಗೆಗಳಲ್ಲಿ ಮೊಸರು, ಹಾಲು, ತುಪ್ಪ, ಬೆಣ್ಣೆ ಎಲ್ಲ ತುಂಬಿಟ್ಟಿದ್ರಂತೆ. ಒಂದ್ರ ಮೇಲೊಂದು ಗಡಿಗೆಗಳನ್ನು ಇಟ್ಟಿದ್ರು. 500 ಲೀಟ್ರ್ ಹಾಲು, 500 ಲೀಟ್ರ್ ತುಪ್ಪ, 500 ಲೀಟ್ರ್ ಮೊಸರು, 500 ಲೀಟ್ರ್ ಇದು 500 kg ಬೆಣ್ಣೆ ಎಲ್ಲ ಇಟ್ಟಿದ್ರಂತೆ. ಇದನ್ನೆಲ್ಲ ನೋಡಿದ ಕೃಷ್ಣ ಕೋಲ್ ಹಿಡ್ಕೊಂಡ ಎಲ್ಲಾ ಮಡಿಕೆಗಳನ್ನು ಕೂಡ ಪಟ್ 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 ಅಂತ ಹೊಡಿತಾ ಹೋದ್ನಂತೆ. ಹೊಡಿತಾ ಇದ್ದಂತೇನೆ ಇಡೀ ಮನೆ ತುಂಬ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ತೇಲಾಡ್ಲಿಕ್ಕೆ ಶುರುವಾಯ್ತಂತೆ. ಏನಂತಾರಲ್ಲ, ಪಂಚಾಮೃತದ ಸ್ವಿಮ್ಮಿಂಗ್ ಪೂಲ್ ಮಾಡಿಟ್ಬಿಟ್ಟಿದ್ನಂತೆ ಪರಮಾತ್ಮ. ಇಡೀ ಎಲ್ಲ ಅದರಲ್ಲೇ ಮುಳುಗೋದು ಹೇಳೋದು. ನಾನು ಅವತಾರ ಮಾಡಿ ಎಷ್ಟು ದಿವಸ ಆಯ್ತು, ನನಗೆ ಯಾರೂ ಪಂಚಾಮೃತ ಮಾಡಿಲ್ಲ, ನಾನೇ ಮಾಡ್ಕೋತೀನಿ ಅಂತ ಮಾಡ್ಕೋತಿದ್ನಂತೆ. ಬಂದವರೆಲ್ಲ ಕುಡ್ಕೊಂಡು ಹೋಗ್ರಿ ಅಂತ ಬೇರೆ ನಿಂತಿದ್ದಾನೆ. ಹಿಂಗೆಲ್ಲ ಮಾಡಿದ ಕೃಷ್ಣ. ಇದು ಪಕ್ಕದ ಅಂದರೆ ಇವಳು ಏನು ಮಾಡಿದ್ಲು ಯಶೋದೆ, ತನಗೆ ಆ ಕೃಷ್ಣನ ಪೂರ್ಣವಾಗಿ ಹಿಡಿಲಿಕ್ಕಾಗಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಒಬ್ಬ ಕೆಲಸದೊಳ್ಳಿ ಇಟ್ಕೊಂಡಿದ್ದಂತೆ, ಒಬ್ಬ ಗೋಪಿನ. ಅವಳಿಗೆ ಔಟ್ ಹೌಸ್ ಅಂತ ಒಂದು ಮಾಡಿ ಅವಳಿಗೆ ಅಲ್ಲೇ ಕೊಟ್ಟಿದ್ದಂತೆ, ಮನೆ ಕೊಟ್ಟಿದ್ದಂತೆ, ಔಟ್ ಹೌಸ್ ಕೊಟ್ಟಿದ್ಲು. ಆ ಔಟ್ ಹೌಸನ್ನು ಕೊಟ್ಟು ಅಲ್ಲೇ ಇಟ್ಟಿದ್ದಂತೆ. ಅಲ್ಲಿ ಇಟ್ಟಿರ್ಬೇಕಾದ್ರೆ ಆ ಗೋಪಿ ನೋಡಿದ್ಲು, ಏನೋ ಶಬ್ದ ಆಗ್ತಾ ಇದೆ, ಕೃಷ್ಣ ಏನೋ ಅನರ್ಥ ಮಾಡ್ತಿದ್ದಾನೆ. ಅವಳೇನ್ ಮಾಡ್ತಿದ್ಲಂತೆ, ಯಾರ್ದೋ ಮನೆಗೆ ಅರ್ಶನ ಕುಂಕುಮ ಕರೆದಿದ್ರು ಅವಳಿಗೆ, ಪಾಪ ಹೋಗ್ಬೇಕಿತ್ತು. ಅದಕ್ಕೇನ್ ಮಾಡ್ತಿದ್ಲಂತೆ, ಕನ್ನಡಿ ಮುಂದೆ ನಿಂತುಕೊಂಡು ಕುಂಕುಮ ಹಚ್ಚಿದೆ ಮಾಡಿದೆ ಏನೇನೋ ಅಲಂಕಾರ ಮಾಡ್ಕೊಳ್ತಿದ್ಲು. ಕೃಷ್ಣನ್ ಶಬ್ದ ಕೇಳಿಸ್ತು, ಓಡಿದ್ಲಂತೆ ಒಂದು ಸರ್ತಿ. ಓಡುವಾಗ ಆಗ ಇದನ್ನೇನಿದೆ ಈ ಲೀಲೆಯನ್ನ ಬಹಳ ಸುಂದರವಾಗಿ ದಾಸರು ಸುಳಾದಿಯಲ್ಲಿ ಹೇಳುತ್ತಾರೆ. ಸುಳಾದಿ ರೂಪದಲ್ಲಿ ನಕ್ಷತ್ರ ಸುಳಾದಿ ಅಂತ ಕರೀತಾರೆ. ನಕ್ಷತ್ರ ಸುತನನುಜನೊಂದು ದಿನ ನಕ್ಷತ್ರದೊಳಗಿದ್ದ ಬೆಣ್ಣೆಯನ್ನು ತನ್ನಕ್ಷತ್ರದಿಂದ ತನ್ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲು ಆ ಸಪ್ಪಳಂ ನಕ್ಷತ್ರವಂ ಪಿಡಿದಿದ್ದ ನಕ್ಷತ್ರಾಖ್ಯ ನಕ್ಷತ್ರ ರಾಜಮುಖಿಯೋರ್ವಳು ನಕ್ಷತ್ರ ಶಯನಂ ಕರೆ ನಕ್ಷತ್ರವಂ ಕೊಟ್ಟು ನಕ್ಷತ್ರವಂ ಕೊಡದೆ ಎಲ್ಲೆಡೆಯಲ್ಲೂ ತಿರುಗಿ ತನ್ನ ನಿಜ ಮಂದಿರದ ನಕ್ಷತ್ರದೊಳು ನಿಂದ ಶ್ರೀಕೃಷ್ಣ ರಕ್ಷಿಸಲಿ ಎಮ್ಮ ನನವರತ. ಎಂಥ ಲೀಲೆ ಭಗವಂತನದ್ದು ಏನು ಅಂತ ಇದನ್ನು ಸುಳಾದಿ, ನಕ್ಷತ್ರ ಸುಳಾದಿ ಅಂತಾರೆ. ಏನಿದರ ಅರ್ಥ ಅಂತಂದ್ರೆ, ನಕ್ಷತ್ರ ಸುತನನುಜನೊಂದು ದಿನ
ನಕ್ಷತ್ರ ಸುತ, ನಕ್ಷತ್ರ ರೋಹಿಣಿ ನಕ್ಷತ್ರ, ಅವಳ ಸುತ ಬಲರಾಮ ದೇವರು, ಅವನ ಅನುಜ ಅಂದ್ರೆ ಕೃಷ್ಣ ಪರಮಾತ್ಮನು. ಒಂದು ದಿನ ಯಾವತ್ತು ಯಶೋದೆ ಕೆಳಗಿಟ್ಲೋ ಕೃಷ್ಣನನ್ನ, ಆವತ್ತು ಏನ್ ಮಾಡಿದ ಕೃಷ್ಣ, ನಕ್ಷತ್ರದೊಳಗಿದ್ದ ಬೆಣ್ಣೆಯನ್ನು, ನಕ್ಷತ್ರದೊಳಗಿದ್ದ ಬೆಣ್ಣೆ ಅಂದ್ರೆ ಮಖಾ ನಕ್ಷತ್ರ ಅಂದ್ರೆ ಮಹಾನಕ್ಷತ್ರ ಅಂದ್ರೆ ದೊಡ್ಡ ದೊಡ್ಡ ಗಡಿಗೆಯಲ್ಲಿದ್ದಂತ ಬೆಣ್ಣೆಯನ್ನ ಕೃಷ್ಣ ಏನ್ ಮಾಡಿದ, ತನ್ನಕ್ಷತ್ರದಿಂದ, ಹಸ್ತ ನಕ್ಷತ್ರದಿಂದ ತನ್ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲು, ಚಿತ್ತಾ ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲು, ಮನಸ್ಸಿಗೆ ಬಂದಂತೆ ಎರಚಾಡ್ತಾ ಇದ್ನಂತೆ. ಆ ಸಪ್ಪಳಂ, ಆ ಶಬ್ದ ಕೇಳಿದ್ಯಾರಿಗೆ, ನಕ್ಷತ್ರವಂ ಪಿಡಿದಿದ್ದ, ನಕ್ಷತ್ರವಂ ಪಿಡಿದಿದ್ದ ಅಂದ್ರೆ ಅರ್ಥ ಏನು, ನಕ್ಷತ್ರ ಹಿಡಿದಿದ್ಲು ಅಂದ್ರೆ ಆ ಗೋಪಿ ಹಣೆ ಕುಂಕುಮ ಇಟ್ಟುಕೊಳ್ತಿದ್ಲು ಅಂದ್ರೆ ಕೈಯಲ್ಲಿ ಏನಿತ್ತು, ಕುಂಕುಮದ ಭರಣಿ ಇತ್ತು, ಆದ್ರಿಂದ ಭರಣಿ ನಕ್ಷತ್ರವಂ ಪಿಡಿದಿದ್ದ. ನಕ್ಷತ್ರಾಖ್ಯ, ಅವಳ ಹೆಸರೇನು, ಅನುರಾಧ ಅಂತ ಹೆಸರಂತೆ, ಅನುರಾಧ ನಕ್ಷತ್ರಾಖ್ಯ, ನಕ್ಷತ್ರ ರಾಜಮುಖಿಯೋರ್ವಳು, ನಕ್ಷತ್ರಗಳ ರಾಜ ಅಂದ್ರೆ ಚಂದ್ರ ಅಂತ ಮುಖ ಇರುವಂತ ಈ ಗೋಪಿ ಏನ್ ಮಾಡಿದ್ಲಂತೆ, ನಕ್ಷತ್ರ ಶಯನಂ ಕರೆ, ನಕ್ಷತ್ರ ಶಯನ, ನಕ್ಷತ್ರ ಅಂದ್ರೆ ಆಶ್ಲೇಷ ನಕ್ಷತ್ರ ಅಂದ್ರೆ ಶೇಷ ಅಂತರ್ಥ, ಶೇಷಶಾಹಿಯಾದ ಕೃಷ್ಣನನ್ನ ಕೃಷ್ಣ ನಿಲ್ಲು ನಿಲ್ಲು ಅಂತ ಕರೀತಾ ಇದ್ರೆ ನಕ್ಷತ್ರವಂ ಕೊಟ್ಟು ನಕ್ಷತ್ರವಂ ಕೊಡದೆ, ನಕ್ಷತ್ರವಂ ಕೊಟ್ಟು, ನಕ್ಷತ್ರ ಅಂದ್ರೆ ಶ್ರವಣ ನಕ್ಷತ್ರ, ಕಿವಿಯಿಂದ ಕೃಷ್ಣ ಅನ್ನೋ ಶಬ್ದ ಕೇಳಿಸಿಕೊಂಡಿದ್ದಾನೆ, ಆದ್ರೆ ನಕ್ಷತ್ರವಂ ಕೊಡದೆ, ಉತ್ತರ ನಕ್ಷತ್ರ ಉತ್ತರವೇ ಕೊಡ್ಲಿಲ್ಲ, ಓಡೋಡಿ ಹೋಗ್ತಾ ಇದ್ನಂತೆ ಪರಮಾತ್ಮ, ಉತ್ತರ ನಕ್ಷತ್ರವಂ ಕೊಡದೆ ಎಲ್ಲೆಡೆಯಲ್ಲೂ ತಿರುಗಿ ಎಲ್ಲ ಕಡೆ ಓಡಾಡಿಸಿದ. ಅವಳಿಗೆ ಸುಸ್ತಾಯ್ತು, ಅಬ್ಬಾ ಕೃಷ್ಣ ನನ್ನಿಂದ ಆಗಲ್ವೋ ಅಂತ ನಿಂತಾಗ ತಾನು ಏನ್ ಮಾಡಿದ್ನಂತೆ, ನಿಜ ಮಂದಿರದ ನಕ್ಷತ್ರದೊಳು ನಿಂದ, ತನ್ನ ಮನೆಯಲ್ಲೇ ಒಂದು ನಕ್ಷತ್ರದಲ್ಲಿ ನಿಂತ ಅಂದ್ರೆ ಒಂದು ಮೂಲೆಯಲ್ಲಿ ಹೋಗಿ ನಿಂತ, ಮೂಲ ನಕ್ಷತ್ರದೊಳು ನಿಂದ ಶ್ರೀಕೃಷ್ಣ ರಕ್ಷಿಸಲಿ ಎಮ್ಮ ನನವರತ. ಭಗವಂತ ಈ ರೀತಿ ಲೀಲೆಯನ್ನ ತೋರಿಸಿದಂತೆ ಪರಮಾತ್ಮ. ಇಂಥ ಲೀಲೆಯನ್ನ ನೋಡಿ ಎಲ್ಲರೂ ಕೂಡ ಅದ್ಭುತ ಕೃಷ್ಣ ಅಂತ ಒಂದೊಂದು ರೀತಿಯಲ್ಲಿ ಗಾನ ಮಾಡಿದ್ದಾರೆ ಅವನನ್ನು. ಅಷ್ಟರಲ್ಲಿ ಯಶೋದೆ ಬಂದ್ಲು. ಯಶೋದೆ ಬಂದವಳೆ ನೋಡಿದ್ಲು, ಎಲ್ಲಾ ಕೃಷ್ಣ ಎಷ್ಟೆಲ್ಲ ಅನರ್ಥ ಮಾಡಿದ್ಯಲ್ಲೋ ಕೃಷ್ಣ ಅಂತ ಸಿಟ್ಟು ಮಾಡಿಕೊಂಡು ಒಂದು ಸರ್ತಿ ಏನ್ ಮಾಡಿದ್ಲಂತೆ, ಕೃಷ್ಣನನ್ನ ಒರಳಕಲ್ಲಿ ಕಟ್ಟಿ ಹಾಕ್ತೀನಿ ಅಂತ ಹಗ್ಗ ಹಿಡ್ಕೊಂಡ್ ಬಂದ್ಲು. ಹಗ್ಗ ಹಿಡ್ಕೊಂಡು ಬಂದಾಗ ಆ ಹಗ್ಗವನ್ನ ಕಟ್ಲಿಕ್ಕೆ ಹೋದ್ಲಂತೆ, ಸಿಟ್ಟಿನಿಂದ ಕಟ್ಲಿಕ್ಕೆ ಹೋದ್ರೆ ಆಗ್ಲಿಲ್ಲ. ದೊಡ್ಡ ಹಗ್ಗ ತಂದಿದ್ದಾಳೆ, ದ್ವ್ಯಂಗುಲಂ ನ್ಯೂನಂ, 2 ಅಂಗುಲ ಕಡಿಮೆ ಆಯ್ತಂತೆ, 2 ಅಂಗುಲ ಕಡಿಮೆ. ಸರಿ, ಇನ್ನೊಂದು ಕರುವಿನ ಹಗ್ಗ ಬಿಚ್ಕೊಂಡ್ಬಂದ್ಲು, ಅದನ್ನು ಕಟ್ಟಿದ್ಲು, ಮತ್ತೆ ಕಟ್ಲಿಕ್ಕೆ ಹೋದ್ಲು, ದ್ವ್ಯಂಗುಲಂ ನ್ಯೂನಂ, ಮತ್ತೆ 2 ಅಂಗುಲ ಕಡಿಮೆ ಆಯ್ತು. ಸರಿ, ಇನ್ನೊಂದು ಹಗ್ಗ ತಗೊಂಡ್ಬಂದ್ಲು, ಆಗ್ಲಿಲ್ಲ, ಮತ್ತೆ 2 ಅಂಗುಲ ಕಡಿಮೆ ಆಯ್ತು. ಅಯ್ಯೋ ದೇವರೇ ಕೃಷ್ಣ, ಏನಪ್ಪ ಏನ್ ಮಾಡಿದ್ರು ನಿನ್ನನ್ನು ಬಂಧನ ಮಾಡ್ಲಿಕ್ಕಾಗಲ್ಲಲ್ಲೋ ಕೃಷ್ಣ, ಏನಾದ್ರೂ ಮಾಡಿ ನನ್ನನ್ನು ರಕ್ಷಣೆ ಮಾಡಪ್ಪ ಅಂತ ಭಕ್ತಿಯಿಂದ ಕೇಳ್ಕೊಂಡ್ಲಂತೆ. ಭಕ್ತಿಗೆ ಮೊದಲು ತಂದಿದ್ಲಲ್ಲ ಹಗ್ಗನ್ನ, ಆ ಹಗ್ಗಕ್ಕೇನೆ ಬಂಧನ ಆಗಿಬಿಟ್ನಂತೆ ಪರಮಾತ್ಮ. ಅಂದ್ರೆ ಜಗತ್ತಿಗೆ ತೋರಿಸ್ತಾನೆ ಪರಮಾತ್ಮ, ನಿಮ್ಮ ಸಿಟ್ಟು ಸಿಡುಗು ಕೋಪ ಇದು ಯಾವುದಕ್ಕೂ ನಾನು ಬಂಧಿತನಾಗಲ್ಲ, ನಿಮ್ಮ ಭಕ್ತಿಗೆ ಮಾತ್ರ ನಾನು ಬಂಧನಕ್ಕೊಳಗಾಗ್ತೇನೆ ಅಂತ ತೋರಿಸಿದ ಪರಮಾತ್ಮ. ಮೊದಲನೇ ಹಗ್ಗದಲ್ಲೇನೆ ಕಟ್ಟಿಸಿಕೊಂಡ ದಾಮೋದರ ಅಂತ ಕರೆಸ್ಕೊಂಡ ಪರಮಾತ್ಮ. ದಾಮೋದರ ಭಗವಂತ, ದಾಮ ಅಂತ ಹೇಳಿದ್ರೆ ಹಗ್ಗ, ಅದನ್ನ ಹೊಟ್ಟೆ ಕಟ್ಟಿಸಿಕೊಂಡವನು ದಾಮೋದರ ಪರಮಾತ್ಮ. ಈ ರೀತಿ ನಿಂತ್ಕೊಂಡ. ಆಮೇಲೆ ಯಶೋದೆ ಕಟ್ಟಿ ಹಾಕಿ ಹೋದ್ಲಂತೆ. ಹೋದ ಕೂಡಲೇ ಆ ಒರಳುಕಲ್ಲು ಸಮೇತವಾಗಿ ಎಳ್ಕೊಂಡು ಹೋದ್ನಂತೆ. ಯಾಕೆ ಅಂದ್ರೆ ಒಂದು ವೃಕ್ಷ ಇತ್ತು, ದೊಡ್ಡ ವೃಕ್ಷ, ಅದು ಅರ್ಜುನ ಅಂತ ಹೆಸರು ಅದಕ್ಕೆ, ಅರ್ಜುನ ವೃಕ್ಷ. ಆ ಅರ್ಜುನ ವೃಕ್ಷ ಅದು ಹಿಂಗೆ ಕವಲು ಹೊಡೆದಿತ್ತಂತೆ. ಮಧ್ಯದಲ್ಲಿ ಒರಳು ಕಲ್ಲು ತಗೊಂಡು ಹೋದ್ನಂತೆ. ಹೋಗಿ ಆ ಒರಳು ಕಲ್ಲನ್ನು ಹಾಗೆ ಎಳೆದು ನೋಡಿ, ಎಳೆದು ಕೂಡಲೇ ಹೆಮ್ಮರ ದೊಡ್ಡ ಮರ, ಈ ಕಡೆ ಒಂದು ಭಾಗ ಆ ಕಡೆ ಒಂದು ಭಾಗ, ಎರಡೂ ಕಡೆಯಲ್ಲೂ ಕೂಡ ಬಿತ್ತಂತೆ. ಬಿದ್ದಾಗ ಎಲ್ಲ ಜನ ಗಾಬರಿ ಆದರು. ಆದರೆ ಕೃಷ್ಣ ಏನು ಮಾಡಿದ್ದ ಅದರಲ್ಲಿ ಅಂದರೆ, ಇಬ್ಬರು ದೈತ್ಯರಿದ್ರಂತೆ. ಒಂದು ದುನಿ ಅಂತ, ಇನ್ನೊಬ್ಬ ಚಮು ಅಂತ. ಈ ದುನಿ ಚಮು ಅನ್ನುವಂಥ ದೈತ್ಯರಿಬ್ಬರು ಕೂಡ ಆ ವೃಕ್ಷದಲ್ಲಿ ಸೇರ್ಕೊಂಡಿದ್ರು. ಅವರಿಬ್ಬರನ್ನ ಸಂಹಾರ ಮಾಡಬೇಕಿತ್ತು. ಅವರು ಪಾರ್ವತೀ ದೇವಿಯ ವರದಿಂದ ಅವಧ್ಯರಾಗಿದ್ರು. ಆದ್ರಿಂದ ಅಂಥವರನ್ನ ಸಂಹಾರ ಮಾಡಲಿಕ್ಕೆ ಅಂತ ಪರಮಾತ್ಮ ಒಯ್ದದ್ದು. ಅಲ್ಲೇನೆ ಅವರಿಬ್ಬರು ಹೋದ್ರು. ಇದಷ್ಟೇ ಅಲ್ಲ, ಇನ್ನೊಂದೇನಾಗಿತ್ತು ಅಂದ್ರೆ, ನಲಕೂಬರ ಮಣಿಗ್ರೀವ ಅಂತ ಇಬ್ಬರು ಕುಬೇರನ ಮಕ್ಕಳವರು, ಕುಬೇರನ ಮಕ್ಕಳು. ಆ ಕುಬೇರನ ಮಕ್ಕಳೇನ್ ಮಾಡಿದ್ರಂತೆ, ಒಂದು ಸಂದರ್ಭದಲ್ಲಿ ಸ್ನಾನ ಮಾಡ್ತಾ ಇದ್ರು.
ಸ್ನಾನ ಮಾಡುವಾಗ ಬತ್ತಲಾಗಿ ಸ್ನಾನ ಮಾಡಿದ್ರಂತೆ. ಮೈ ಮೇಲೆ ಬಟ್ಟೆ ಇಲ್ಲ. ನಾರದರು ಬಂದರು, ಸಂಕೋಚದಿಂದಲಾದರೂ ಕೂಡ ಬಟ್ಟೆ ಹಾಕೋಬೇಕೋ ಇಲ್ಲೋ, ಅವ್ರ ಎದುರಿಗೆ ಹಾಗೆ ನಿಂತಿದ್ರಂತೆ, ಬತ್ತಲಾಗೆ ನಿಂತಿದ್ರು. ಅದಕ್ಕೆ ಸಿಟ್ಟು ಬಂತು. ಹಿರಿಯರ ಎದುರಿಗಿಂಥದ್ದೆಲ್ಲ ಅನರ್ಥಗಳನ್ನು ಮಾಡಬಾರ್ದು. ಜ್ಞಾನಿಗಳು ದೊಡ್ಡವರಿದ್ದಾಗ ಅವ್ರ ಎದುರಲ್ಲಿ ಇಂಥದ್ದೆಲ್ಲ ಅದನ್ನು ಮಾಡಿದ್ದಕ್ಕೇನಾಯ್ತಂತೆ, ಅವರಿಗೆ ಸಿಟ್ಟಿನಿಂದ ಶಾಪ ಹಾಕಿದರು. ಹೀಗೆ ಬತ್ತಲಾಗಿ ನಿಂತಿದ್ದರಿಂದಾಗಿ ನೀವು ಬಟ್ಟೆ ಇಲ್ಲದ ಮರಗಳಾಗ್ರಿ ನೀವು ಅಂತ ಶಾಪ ಹಾಕಿದರು. ಅದೇ ಶಾಪಗ್ರಸ್ತರಾಗಿದ್ರು. ಅದೇ ಮರದಲ್ಲಿ ಇವರು ಇದ್ರು. ನಮಗೆ ಯಾವತ್ತು ಬಿಡುಗಡೆ ಸ್ವಾಮಿ, ನಮ್ಮನ್ನು ಉದ್ಧಾರ ಮಾಡ್ರಿ ಅಂದರೆ ಅವ್ರು ಹೇಳಿದ್ರಂತೆ, ಮುಂದೆ ಭಗವಂತನೇ ಕೃಷ್ಣಾವತಾರದಿಂದ ಬರ್ತಾನೆ, ಅವನು ಸ್ಪರ್ಶ ನಿಮಗೆ ಯಾವತ್ತಾಗುತ್ತೋ ಆವತ್ತು ನಿಮಗೆ ಬಿಡುಗಡೆ ಅಂತ ಹೇಳಿದ್ರು. ಅದಕ್ಕೆ ಭಗವಂತ ಏನು ಮಾಡಿದ, ಆ ಒರಳು ಕಲ್ಲನ್ನು ತಗೊಂಡು ಹೋದ, ಇಬ್ಬರನ್ನು ಕೂಡ ಬಿಡುಗಡೆ ಮಾಡಿದ್ನಂತೆ ಪರಮಾತ್ಮ. ಈ ಇಬ್ಬರನ್ನು ಕೂಡ ಬಿಡುಗಡೆ ಮಾಡಿ, ಹೀಗೆ ಅವರನ್ನು ಬಿಡುಗಡೆ ಮಾಡಿದ, ಉದ್ಧಾರ ಮಾಡಿದ ಪರಮಾತ್ಮ. ಅವನು ಏನು ಕೆಲಸ ಮಾಡ್ತಾನೆ ನೋಡಿ, ಅದರಲ್ಲೆಲ್ಲ ಒಂದೊಂದು ಅದ್ಭುತವಾದಂಥ ಅರ್ಥಗಳನ್ನು ಇಟ್ಟಿದ್ದಾನೆ ದೇವರು. ಈ ರೀತಿ ಮಾಡಿದ ಪರಮಾತ್ಮ ಅವ್ರನ್ನ ಉದ್ಧಾರ ಮಾಡಿದಂತೆ ಈ ದೇವರು ಉದ್ಧಾರ ಮಾಡಿ ಕಳಿಸಿದ. ಆಮೇಲೆ ಕೃಷ್ಣ ಮತ್ತೆ ಅವನನ್ನು ಕರ್ಕೊಂಡು ಬಂದರು, ಮಾಡಿದರು. ಇದೆಲ್ಲ ಆಗ್ತಾ ಇತ್ತು. ಅಂತೂ ಅವನನ್ನು ಕೃಷ್ಣನ ಈ ಥರ ಒರಳು ಕಲ್ಲು ತಗೊಂಡು ಹೋದ. ಮರ ಬಿತ್ತು ಅಂದಾಗ ಯಶೋಧೆನೇ ಬಂದು, ಅಯ್ಯೋ ಎಂಥ ಕೆಲಸ ಮಾಡಿದೆ ನಾನು, ಕಲ್ಲಿಗೆ ಬೇರೆ ಕಟ್ಟಿಬಿಟ್ಟಿದ್ದೆ, ಅಕಸ್ಮಾತ್ ಕೃಷ್ಣನ ಮೇಲೆ ಮರ ಬಿದ್ದಿದ್ರೆ ಏನಾಗ್ತಿತ್ತೋ ಏನು ಕತ್ತೇನೋ, ಅದು ಏನೋ ಪುಣ್ಯ, ದೇವ್ರು ರಕ್ಷಣೆ ಮಾಡಿದ ಅಂತ ಅನ್ಕೊಂಡು ಹಗ್ಗ ಬಿಚ್ಚಿ ಅವನನ್ನು ಹಿಡ್ಕೊಂಡು ಮುದ್ದಾಡಿದ್ದೇನು ಅಂತೂ ಕೃಷ್ಣ ಹೀಗೆಲ್ಲ ಮಾಡಿ ಅವನ ತಾಯಿಯಿಂದಲೇನೆ ಇಂಥ ಒಳ್ಳೆಯ ಕೀರ್ತಿಯನ್ನು, ಅಂದರೆ ತಾಯಿ ಪ್ರೀತಿಯನ್ನು ಪಡಿಲಿಕ್ಕೆ ಶುರು ಮಾಡಿದ. ಇದಾಯ್ತಲ್ಲ, ಇನ್ನೊಂದು ಬಾರಿ ಏನಾಯ್ತಂತೆ, ಎಲ್ಲರ ಮನೆಯಲ್ಲೂ ಕೂಡ ಬೆಣ್ಣೆ ಕಳ್ಳತನ ಮಾಡ್ತಿದ್ನಲ್ಲ ಈ ಕೃಷ್ಣ, ಯಾರಿಗೂ ಬೇರೆ ಸಿಗ್ತಾ ಇರಲಿಲ್ಲ. ಸಿಗದೇನೆ ಇದ್ದ ಈ ಕೃಷ್ಣ. ಒಮ್ಮೆ ಏನಾಯಿತು, ಈ ಕೃಷ್ಣ ಪರಮಾತ್ಮ ಮನೆಯಲ್ಲಿದ್ದ. ಅನೇಕ ಹೆಣ್ಣು ಮಕ್ಕಳೆಲ್ಲರೂ ಕೂಡ, ಗೋಪಿಕಾ ಸ್ತ್ರೀಯರೆಲ್ಲ ಕೃಷ್ಣನ ಮನೆಗೆ ಬಂದ್ರಂತೆ. ಕೃಷ್ಣನ ಮನೆಗೆ ಬಂದು ಈ ಕೃಷ್ಣ ಏನಾದರೂ ಮಾಡಿ ಅವನನ್ನು ಹಿಡಿಬೇಕು, ಹಾಗೆ ಹಿಂಗೆ ಅಂತ ಮಾತಾಡ್ಕೊಂಡು ಬಂದಿದ್ರು. ಎಷ್ಟು ಮಂದಿ ಬಂದಿದ್ರು ಅಂದರೆ, ಒಂದು ಸಾಮಾನ್ಯ ಲೆಕ್ಕ ಅಂತ ಹೇಳ್ತಾರೆ, 100 ಕೋಟಿ ಜನ ಇದ್ರಂಥವ್ರು ಹೆಣ್ಣುಮಕ್ಕಳು ಬಂದು. 100 crore ಆಯ್ತಾ, 100 ಅಷ್ಟು 100 ಕೋಟಿ ಜನ ಹೆಣ್ಣು ಮಕ್ಕಳು ಬಂದಿದ್ರಂತೆ. ಎಲ್ಲ ಗೋಪಿಯರು ಬರುವಾಗ ಕೃಷ್ಣ ದೂರದಿಂದ ನೋಡ್ದ, ಇವರೆಲ್ಲ ಬಂದರು ಅಂತ ಆದ್ರೆ ಏನು ಮಾಡ್ತಾರೋ ಏನೋ, ಇವ್ರ ಕೈಗೆ ಸಿಗಬಾರ್ದು ನಾನು ಅಂತ ಓಡಿ ಹೋಗಿ ತೊಟ್ಲಲ್ಲಿ ಮಲಗಿಬಿಟ್ನಂತೆ. ತೊಟ್ಲಲ್ಲಿ ಮಲಗಿದ ಕೂಡ್ಲೇನೆ ಬಂದ್ರು ಇವರು, ನೋಡಿದರು, ಮಲಗಿದಂತೆ ನಟನೆ ಮಾಡ್ತಿದ್ದ. ಹೋಗ್ಲಿ ಬಿಡು ಮಲಗಿದ್ದಾನೆ ಅಂತ ಎಲ್ಲರೂ ಕೂಡ ಅವನನ್ನು ನೋಡೋದು ಮುದ್ದು ಮಾಡೋದು ಮಾಡ್ಕೋತಾ ಅವನನ್ನು ತೂಗಿದ್ರಂತೆ. ಯಾರ ಕಂದಾನಿ ಯಾರ ಮಾಣಿಕ್ಯವು ಅಂತ ಅವನನ್ನು ತೂಗಿ ಮಲಗಿಸಿದ್ರಂತೆ ಪರಮಾತ್ಮನನ್ನ. ಅಷ್ಟು ಮಲಗಿದಂತೆ ನಟನೆ ಮಾಡಿದವನಿಗೆ ಇವರೆಲ್ಲ ಏನು ಮಾಡಿದ್ರು, ಅವರೆಲ್ಲ ಭಜನಾ ಸಂಘ ಇತ್ತಲ್ಲ ಅವ್ರ ಗೋಪಿಯರದ್ದು, ಅವರೆಲ್ಲ ಅಧ್ಯಕ್ಷರು ಸೇರಿದ್ರಂತೆ. ಅಧ್ಯಕ್ಷರು ಸೇರ್ಕೊಂಡು, ಅಧ್ಯಕ್ಷರು ಅಂತ ಹೆಸರಿಗೆ, ಕೆಲವೊಂದು ಸರ್ತಿ ಕೆಲವ್ರನ್ನೆಲ್ಲ ಅಧ್ಯಕ್ಷರ ಪದವಿ ಕೂಡಿಸ್ಬಿಟ್ಟಿರ್ತಾರೆ, ಉಳಿದದ್ದೆಲ್ಲ ಪಾರ್ಪತ್ಯ ಇನ್ನೊಬ್ಬರದೇ ನಡೀತಿರ್ತದಲ್ಲಿ, ಅವ್ರು ಸುಮ್ಮನೆ ಹೆಸರಿಗಷ್ಟೇ ಇರ್ತಾರೆ. ಹಂಗೆ ಅಲ್ಲೆಲ್ಲ ಹೆಸರಿಗಷ್ಟೇ ಇದ್ರಂತೆ ಅಧ್ಯಕ್ಷರು, ಉಳಿದದ್ದೆಲ್ಲ ಪಾರ್ಪತ್ಯ ಅವ್ರದೇ ನಡೀತಾ ಇತ್ತು. ಆ ಪಾರ್ಪತ್ಯ ನಡೆಸ್ತಾ ಇದ್ರು, ಎಲ್ಲ ನಡೆಸ್ತಾ ಹೇಳಿದ್ರಂತೆ, ಇಲ್ಲ ಒಂದು ಕೆಲಸ ಮಾಡಬೇಕು, ಇವತ್ತೇನಾದರೂ ಮಾಡಿ ಮನೆಗೆ ಹೋಗೋಣ, ಮನೆಗೆ ಹೋದ ನಂತರ ನಾವು ನಮ್ಮ ಮನೆಯಲ್ಲಿ ಬೆಣ್ಣೆ ಕಡಿಯೋಣಂತೆ. ಕಡ್ದಾಗ ಕೃಷ್ಣ ತಿನ್ಲಿಕ್ಕೆ ಬರ್ತಾನೆ. ನಾವು 100 ಕೋಟಿ ಜನ ಇದ್ದೇವೆ, ಇಷ್ಟರಲ್ಲಿ ನನ್ನ ಮನೆಗೆ ಬಂದರೆ ನಾನು ಹಿಡಿತೀನಿ, ನಿನ್ನ ಮನೆಗೆ ಬಂದರೆ ನೀನು ಹಿಡ್ಕೋ ಕೃಷ್ಣನ್ನ. ಯಾರೋ ಒಬ್ಬರು ಮನೆಯಲ್ಲಿ ಸಿಗಾಕೊಳ್ತಾನೆ ಈ ಕೃಷ್ಣ. ಇವತ್ತು ಕೃಷ್ಣನ್ ಹಿಡಿಯದೇನೆ ಬಿಡೋದು ಬೇಡ, ಅವನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಲೇಬೇಕು ಅಂತ ಇಷ್ಟೆಲ್ಲ ತೀರ್ಮಾನ ಮಾಡಿದ್ರಂತೆ. ಎಲ್ಲ ತೀರ್ಮಾನ ಮಾಡಿಕೊಂಡು ಅವರು ರಾತ್ರಿ ಹೋದ್ರಂತೆ. ಕೃಷ್ಣನ್ ನೋಡ್ಲಿಕ್ಕೆ ಬಂದದ್ದು, ಅವನ ಸೌಂದರ್ಯ ನೋಡ್ತಾ ಸಮಯ ಹೋದ್ದೇ ಗೊತ್ತಾಗ್ಲಿಲ್ಲ. ಗೊತ್ತಾಗದೇನೆ ಆ ಕೃಷ್ಣನನ್ನೇ ನೆನೆಸ್ಕೊಳ್ತಾ ಹೋಗಿ ಎಲ್ಲರೂ ಕೂಡ ಮಥನ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಹೋದದ್ದು ಎಷ್ಟು ಗಂಟೆಗೆ ಅಂದರೆ ವಾಪಸ್ಸು ರಾತ್ರಿ 11 ಆಗಿತ್ತಂತೆ. 11ವರೆಗೆ ಹೋಗಿ ಎಲ್ಲರೂ ಕೂಡ ಏನು ಮಾಡಿದ್ರಂತೆ, ಮಥನ ಮಾಡಬೇಕು ಅಂತ ಆ ಮಥನಕ್ಕೆ ಅಂತ ರೆಡಿ ಮಾಡ್ಕೊಂಡ್ರಂತೆಲ್ಲ. ಎಲ್ಲ ಮಜ್ಜಿಗೆ ಕಡಗೋಲು ಹಾಕಿದ್ರು, ಕಡಗೋಲು ಹಾಕಿ ಗಳ ತನ್ನ ಕಡಿಲಿಕ್ಕೆ ಶುರು ಮಾಡಿದ್ರಂತೆ. ಇದೆಲ್ಲ ಹೇಳ್ತಾರೆ ಏನಂದ್ರೆ, ಮನೆಯಲ್ಲಿ ನಿತ್ಯದಲ್ಲೂ ಕೂಡ ಮಜ್ಜಿಗೆಗೆ ಕಡಗೋಲನ್ನು ಹಾಕಿ ಹಗ್ಗ ಹಿಡಿದು ಕಡಿಬೇಕಂತೆ. ಅದು ಕಡಿಯುವಾಗ ಶಬ್ದ ಬರ್ತದೆ ನೋಡ್ರಿ, ಆ ಕಡಗೋಲಿನ ಶಬ್ದ ಜೊತೆಗೆ ಹೆಣ್ಣು ಮಕ್ಕಳು ತಮ್ಮ ಕೈಗೆ ಹಾಕಿದಂಥ ಬಳೆಗಳ ಗಲಗಲ ಶಬ್ದ, ಈ ಶಬ್ದ ಯಾರ ಮನೆಯಲ್ಲಿ ಕೇಳಿಸ್ತದಲ್ಲ
ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ನಿತ್ಯ ಸನ್ನಿಹಿತಳಾಗಿರ್ತಾಳಂತೆ. ನಿತ್ಯ ಸನ್ನಿಧಾನ ಅಂತಹದ್ದು. ಹಾಗೆ ನಿತ್ಯವೂ ಕೂಡ ಏನು ಮಾಡ್ತಾ ಇದ್ರಂತೆ, ಕಡಿತಾ ಇದ್ರಂತೆ. ಅದು ಆವತ್ತಿನ ದಿವಸ ವಿಶೇಷವಾಗಿ ಕಡಿದ್ರು. ಕಡದಾಗ ಕೃಷ್ಣನಿಗೆ ಆ ಶಬ್ದಕ್ಕೆ ಎಚ್ಚರಿಕೆ ಆಯ್ತಂತೆ. ಎಚ್ಚರಿಕೆ ಆಗಿ ಕೃಷ್ಣ ತೊಟ್ಲಿಂದ ಕೆಳಗಿಳಿದವನೇ ನೋಡಿದ, ಎಲ್ಲ ಗೋಪಿ ನನ್ನನ್ನೇ ಕಳತನಕ್ಕೆ ಆಹ್ವಾನ ಮಾಡ್ತಾ ಇದ್ದೀರಾ, ಬರ್ತೀನಿ, ನೀವೇನು ಬೇಜಾರು ಮಾಡ್ಕೋಬೇಡ್ರಿ, ನಾನೇ ಬರ್ತೀನಿ ಎಂದ ಕೃಷ್ಣ. ಹೊರಟ ಅವನ ದೇವರು. ಹೊರಟು ಕೂಡಲೇ ಏನಾಯ್ತಂತೆ. ಆದರೆ ಕೃಷ್ಣನ ಒಂದು ವಿಶೇಷ ಏನು ಅಂದರೆ, ಏನು ಮಾಡಿದರೂ ಕೂಡ ಒಬ್ಬನೇ ಮಾಡ್ತಾ ಇರಲಿಲ್ಲ ಕೃಷ್ಣ. ಏನು ಮಾಡಿದರೂ ಟೀಮ್ ವರ್ಕ್ ಭಗವಂತನದ್ದು. ಜೊತೆಗಾರರು ಇರಬೇಕಂತ ಅವನಿಗೆ. ಅದಕ್ಕೆ ಕಳ್ತನಕ್ಕೆ ಹೋಗುವಾಗಲೂ ಕೂಡ ಜೊತೆಗಾರರು ಬೇಕು. ಯಾರಾದರೂ ಇದ್ದಾರಾ ಅಂತ ನೋಡಿದ್ರೆ ರಾತ್ರಿ ಆಗಿತ್ತು. ರಾತ್ರಿ ಎಲ್ಲ ಮಲಗಿಬಿಟ್ಟಿದ್ರಂತೆ. ಎಲ್ಲ ಮಲಗಿದಾಗ ಕೃಷ್ಣ ನೋಡಿದ, ಎಲ್ಲರೂ ಮಲಗ್ಯಾರ, ಮತ್ತೆ ಯಾರಿದ್ದಾರೆ? ತತ್ವಾಭಿಮಾನಿ ದೇವತೆಗಳಿರ್ಬೋದಲ್ಲ ಅಂದರೆ, ಕಣ್ಣಿನ ಅಭಿಮಾನಿ ಸೂರ್ಯ ಮಲಗಿಬಿಟ್ಟಿದ್ದ, ಕಿವಿಯ ಅಭಿಮಾನಿ ಚಂದ್ರ ಮಲಗಿದ್ದ, ನಾಲಿಗೆ ಅಭಿಮಾನಿ ಅಗ್ನಿ ಮಲಗಿದ್ದ, ಮನೋಭಿಮಾನಿ ರುದ್ರದೇವರು ಮಲಗಿಬಿಟ್ಟಿದ್ರಂತೆ. ಎಲ್ಲ ಮಲಗಿದ್ರು. ಸರಿ, ಯಾರು ಎದ್ದಿದ್ದಾರೆ ಅಂತ ನೋಡಿದರೆ ಒಬ್ಬರು ತತ್ವಾಭಿಮಾನಿ ದೇವತೆಗಳು ಎದ್ದಿದ್ರಂತೆ. ಯಾರು ಅಂದರೆ ವಾಯುದೇವರು ಎದ್ದಿದ್ರಂತೆ. ವಾಯುದೇವರು ಎದ್ದಿದ್ರು. ಯಾಕೆ ಅವ್ರು ಮಲಗಲಿಲ್ವಾ ಅಂದರೆ, ಅವ್ರು ಮಲಗಿದವ್ರು ಮತ್ತೆ ಹೇಳಲ್ಲ, ಅದಕ್ಕೆ ಅವ್ರು ಮಲಗೋದಿಲ್ಲಂತೆ. ಹಾಗಾಗಿ ಅವ್ರು ಮಾತ್ರ ಎದ್ದಿದ್ರು. ನೋಡಿದವನು ವಾಯುದೇವರನ್ನ. ಕೃಷ್ಣ ಕರೆದ, ವಾಯು ಬಾಯಿಲ್ಲಿ ಅನ್ನಂತೆ. ಸರಿ ಅಂತ ವಾಯುದೇವರು ಬಂದರು. ಏನು ಕೃಷ್ಣ? ಏನಿಲ್ಲ, ಎಲ್ಲ ಮನೆಯಲ್ಲಿ ಬೆಣ್ಣೆ ಕಡ್ದಿಟ್ಟಿದ್ದಾರೆ, ನನ್ನನ್ನು ಕಳತನ ಮಾಡುವ ಅಂತ ಕರೀತಾ ಇದ್ದಾರೆ, ಅದಕ್ಕೆ ನಾನು ಹೋಗಬೇಕಾಗಿದೆ ಮನೆಗಳಿಗೂ ಕೂಡ, ನನ್ನ ಜೊತೆಗೆ ಬಾ ನೀನು. ಇವರು ಕೇಳಿದರು ವಾಯುದೇವರು, ಕೃಷ್ಣ ನೀನು ಕಳತನ ಮಾಡ್ತಿ, ನಾ ಬಂದೇನು ಮಾಡಲಿ? ನಾ ಕಳತನ ಮಾಡ್ತೀನಲ್ಲ, ಅದನ್ನು ಕಣ್ಣಿಂದ ನೋಡು ಅಂದರು ಅವರು ಕೃಷ್ಣದೇವರು. ವಾಯುದೇವರಿಗೆ ಎಷ್ಟು ಖುಷಿ ಅಂತೀರಿ, ಸಂತೋಷಪಟ್ಟು ಕುಣಿದ್ಬಿಟ್ರಂತವ್ರು. ಯಾಕೆ ಅಂದರೆ, ಕೃಷ್ಣ ಬೆಣ್ಣೆ ಕಳತನ ಮಾಡಿದ್ದಾನೆ ಅನ್ನುವ ಭಾಗವತದ ಕಥೆ ಕೇಳಿದರೆ ಸಾಕಂತೆ ಏನಾಗತ್ತೆ, ಮೈಯೆಲ್ಲ ರೋಮಾಂಚನ ಆಗತ್ತಂತೆ. ಕೇಳಿದ್ರಿಂದ ಪಾಪಗಳೆಲ್ಲ ಪರಿಹಾರ ಆಗತ್ತಂತೆ. ವಾದರಾಜ ಸ್ವಾಮಿಗಳು ಹೇಳುತ್ತಾರೆ, ರೋಮ್ನಾಂ ಹರ್ಷಣ ಕಾರಿಣಿ ಶ್ರವಣತಃ ಪಾಪೌಘ ವಿದ್ವಂಸಿನಿ ಪ್ರೇಮ್ಣಾ ಚಿಂತಯತಾಂ ವಿಚಿತ್ರ ವಿಮಲಾ ಶ್ಲಾಘ್ಯಾರ್ಥ ಸಂದಾಯಿನಿ. ಎಷ್ಟು ಅದ್ಭುತ ಈ ಕೃಷ್ಣನ ಕಥೆ ಇದೆಯಲ್ವ, ಕೇಳ್ತಿದ್ರೆ ಮೈಯೆಲ್ಲ ರೋಮಾಂಚನ ಆಗ್ತದಂತೆ. ಶ್ರವಣತಃ ಪಾಪೌಘ ವಿದ್ವಂಸಿನಿ, ಎಲ್ಲ ಪಾಪಗಳು ಕೂಡ ಹೇಳ ಹೆಸರಿಲ್ಲದಂತೆ ಕಿತ್ತಿ ಹೋಗ್ತಾವಂತೆ. ಅಷ್ಟು ಅದ್ಭುತವಾದದ್ದು ಕೃಷ್ಣನ ಈ ಕಳತನದ ಕಥೆಗಳೆಲ್ಲವೂ ಕೂಡ. ಅಂಥದ್ರಲ್ಲಿ ವಾಯುದೇವರು ಹೇಳ್ತಾರೆ, ನಿಮಗೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಈ ಕೃಷ್ಣನ ಬೆಣ್ಣೆ ಕಳತನದ ಕಥೆಯನ್ನ ಕಿವಿಯಿಂದ ಕೇಳುವ ಯೋಗ ನಿಮಗೆ, ನನಗೆ ಕಣ್ಣಿಂದ ನೋಡುವ ಯೋಗ ಅಂತ ವಾಯುದೇವರು ಕುಣಿದ್ರಂತವ್ರು. ಕುಣಿತಾ ಹೋದ್ರಂತೆ ವಾಯುದೇವರು. ಕುಣಿತಾ ಹೋದಂತೆ ಭಗವಂತ ಹೇಳಿದ, ವಾಯು ಎಲ್ಲರೂ ಕೂಡ ಮನೆಯಲ್ಲಿ ರಾತ್ರಿ 11:30 ಆಗಿದೆ, ಮನೆ ಮುಂದೆ ಒಳಗಡೆ ದೀಪ ಇಟ್ಟುಕೊಂಡಿದ್ದಾರೆ. ದೀಪದ ಬೆಳಕಲ್ಲಿ ಬೆಣ್ಣೆ ಕಡಿತಿದ್ದಾರೆ ಎಲ್ಲರೂ ಕೂಡ. ಎಷ್ಟು ಮನೆಗಳಿದ್ದಾವೋ ಅಷ್ಟು ರೂಪ ತಗೊಳ್ತೀನಿ ನಾನು. ಎಲ್ಲ ಮನೆಯ ಮುಂದೆ ನಿಂತಿರ್ತೀನಿ. ಒಂದು ಸರ್ತಿ ನೀನು ಗಾಳಿ ಬೀಸಬೇಕು. ಆ ಗಾಳಿ ಬೀಸಿದ್ರೆ ಎಲ್ಲಾ ಮನೆಯಲ್ಲೂ ದೀಪ ಆರಿ ಹೋಗಿರ್ಬೇಕು ನೋಡು, ಹಂಗೆ ಗಾಳಿ ಬೀಸ್ ನೀನು ಅಂದ. ಆಯ್ತು ಅಂತ ವಾಯುದೇವರು ಒಂದೇ ಸರ್ತಿ ಗಾಳಿ ಬೀಸಿದ್ರು ನೋಡಿ, ಇಡೀ ಎಲ್ಲ ಊರಲ್ಲಿರುವಂತೆ ಎಲ್ಲಾ ಮನೆಗಳ ದೀಪ ಆರಿ ಹೋಗಿಬಿಟ್ಟುವಂತೆ. ಇಡೀ ಊರಿಗೇನೆ ಒಂದು ಪವರ್ ಕಟ್ ಅನ್ನೋ ಕಾನ್ಸೆಪ್ಟ್ ಶುರು ಮಾಡಿದವರೇ ವಾಯುದೇವರು. ಮತ್ತೆ ಇಡೀ ಊರಿಗೆ ಪವರ್ ಕಟ್ ಮಾಡಿದ್ರಂತೆ. ಪವರ್ ಕಟ್ ಮಾಡಿದ್ರು ಎಲ್ಲರೂ. ಆದ್ರೆ ಆ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಎಷ್ಟು ಸಂಸ್ಕಾರವಂತರು ಅಂದ್ರೆ, ಅವರು ಬಹಳ ಸಂಸ್ಕಾರವಂತರು. ಅಲ್ಲಿ ದೀಪ ಆರಿತು ಅಂದ ಕೂಡ್ಲೇನೆ ಅಲ್ಲೇ ಒಂದು ಕಡ್ಡಿಗೀರಿದ್ನೇ ದೀಪ ಹಚ್ಚಿ ಹಂಗೆಲ್ಲ ಮಾಡ್ಲಿಲ್ಲ ಅವ್ರು. ಮತ್ತೇನ್ ಮಾಡಿದ್ರಂತೆ, ದೇವ್ರ ಕೋಣೆಗೆ ಓಡಿ ಹೋದ್ರಂತೆ ಎಲ್ಲರೂ ಕೂಡ. ದೇವ್ರ ಕೋಣೆ ದೀಪ ಏನಾಯ್ತು ನೋಡ್ಬೇಕು, ಅಲ್ಲಿಗೆ ಹೋದ್ರು. ಹೋದಾಗ ದೇವರ ಕೋಣೆಯಲ್ಲೂ ಕೂಡ ದೀಪ ಆರಿ ಹೋಗಿತ್ತು. ಅಲ್ಲಿ ದೀಪ ಹಚ್ಚಬೇಕು. ದೀಪ ಹಚ್ಚಲಿಕ್ಕೂ ಒಂದು ಸಾಧಾರಣ ಒಂದು ಕ್ರಮ ಇದೆ, ತುಂಬ ಇದೆ. ಸಣ್ಣ ಕ್ರಮ ಏನು ಗೊತ್ತಾ? ಏನು ದೀಪ ಹಚ್ಚೋದಂದ್ರೆ ಕಡ್ಡಿಗೀರದೆ ಹಚ್ಚಿ ಹಂಗಲ್ಲ. ಒಂದು ತುಳಸಿ ಕಾಷ್ಟ ತಗೋಬೇಕು, ಅದರ ತುದಿಯನ್ನ ಎಣ್ಣೆಯಲ್ಲಿ ಅದ್ದಬೇಕು, ಅದಕ್ಕೆ ಆ ಕಡ್ಡಿಗೀರಿದ್ದನ್ನು ಹಚ್ಚಬೇಕು, ಅದಕ್ಕೆ ಹತ್ತಿದಂತ ಬೆಂಕಿಯಿಂದ ದೀಪವನ್ನು ಹಚ್ಚಬೇಕು. ಇಷ್ಟೆಲ್ಲ ಮಾಡ್ಕೊಂಡು ಬರಬೇಕು ಅವರು. ಇಷ್ಟು ಮಾಡಿಕೊಂಡು ಒಳಗೆ ಹೋಗಿ ಹೊರಗೆ ಬರೋದ್ರೊಳಗೇನೆ ಕೃಷ್ಣ ಎಲ್ಲರ ಮನೆಯ ಬೆಣ್ಣೆಯನ್ನು ಖಾಲಿ ಮಾಡಿದ ಭಗವಂತ. ನಿದ್ದೆಯಿಂದ ಮೇಲೆದ್ದ ಕಂದ ದದಿ ಮಥನ ಶಬ್ದದಿಂದ ಮೆಲ್ಲ ನಿಟ್ಟ ತನ ಪಾದ ಪಲ್ಲವನು ಗೊಲ್ಲೆ ಗೃಹದ ಕಡೆಗೆ ಸಾಟಿ ಸಿಗದ ತನ ವದನದಿಂದ
ಆ ವಾಯು ದೀಪ ಊದಿ ಬೆಣ್ಣೆ ಮೆದ್ದ ಶ್ರೀಕೃಷ್ಣ ಕಂದ ನಮನೆಂದು ಸಲಹುತ್ತಿರಲಿ. ಭಗವಂತ ಈ ರೀತಿ ಎಲ್ಲರ ಮನೆಯ ಬೆಣ್ಣೆ ಕದ್ದು ಬಿಟ್ಟನಂತೆ ದೇವರು. ಇದರಲ್ಲೂ ಒಂದು ಸಂದೇಶ ಕೊಟ್ಟಿದ್ದಾನೆ ದೇವರು. ಮತ್ತೆ ಲೀಲಾವಿರ್ಭಾವಗರ್ಭಾಭಿಹಿ ಜನಮಾನಂದ ಎನ್ಬಭವು ಪರಮಾತ್ಮ. ಭಾವಪೂರ್ಣವಾದ ಲೀಲೆ. ಏನಿದರ ಅನುಸಂಧಾನ ಅಂತ ಹೇಳಿದರೆ ಕೃಷ್ಣ ಹೇಳ್ತಾನಂತೆ, ನೀವು ಅವರೆಲ್ಲ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಬರೋದ್ರೊಳಗೆ ಕಳ್ತನ ಮಾಡಿದ್ನಲ್ಲ, ನಿಮ್ಮ ಮನೆಯಲ್ಲಿ ನಿತ್ಯದಲ್ಲೂ ಕೂಡ ದೇವರ ಮುಂದೆ ದೀಪ ಹಚ್ಚಿರಿ, ನಾನೇ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆ ಬೆಣ್ಣೆ ಕಳ್ತನ ಮಾಡ್ಕೊಂಡು ಹೋಗ್ತೀನಿ ಅಂತಾನೆ ಕೃಷ್ಣ. ಏನದರ ಅಂತರಂಗ ಏನು ಅಂತಂದ್ರೆ ಕೃಷ್ಣ ಹೇಳ್ತಾನೆ, ನೀವು ನಿತ್ಯದಲ್ಲೂ ದೇವರ ಮುಂದೆ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿದ್ರೆ ನಿಮ್ಮ ಮನೆಯ ಬೆಣ್ಣೆ ಅಂದ್ರೆ ಅರ್ಥ ಏನು, ನಿಮ್ಮ ಪ್ರಾರಬ್ಧವನ್ನ ಕಳ್ತನ ಮಾಡ್ಕೊಂಡು ಹೋಗ್ತೇನೆ ಅಂತಾನೆ ಪರಮಾತ್ಮ. ಅಂದ್ರೆ ನಾವು ನಿತ್ಯವೂ ಕೂಡ ದೇವರ ಮುಂದೆ ದೀಪ ಹಚ್ಚುತ್ತೇವೆ. ಹಚ್ಚುವಾಗ ಒಂದು ಅನುಸಂಧಾನ ಅಷ್ಟೇ. ಏನು ಅನುಸಂಧಾನ? ಕೃಷ್ಣ, ಇನ್ನೆಷ್ಟು ಜನ್ಮ ಇದೆಯೋ ಗೊತ್ತಿಲ್ವೋ ನನಗೆ, ನನ್ನ ಪ್ರಾರಬ್ಧ ಎಷ್ಟಿದೆ ಗೊತ್ತಿಲ್ಲ, ಎಷ್ಟು ಜನ್ಮ ಈ ಭೂಮಿಗೆ ಬರಬೇಕೋ ಗೊತ್ತಿಲ್ಲ, ನನ್ನ ಪ್ರಾರಬ್ಧವನ್ನೆಲ್ಲ ಕಳೆದು ನಿನ್ನ ಪಾದ ಸೇರಿಸ್ಕೊಳ್ಳೋ ದೇವರೇ ಅಂತ ಅನುಸಂಧಾನ ಮಾಡಿಕೊಂಡು ದೀಪವನ್ನು ಹಚ್ಚಿದರೆ ಭಗವಂತ ಮುಂದಿನ ಜನ್ಮದ ಪ್ರಾರಬ್ಧಗಳನ್ನು ಸವಿಸಿ ಬಿಡುತ್ತಾನೆ. ಅದು ಅನುಭವಿಸಬೇಕು, ಅದನ್ನು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಮಾಡ್ತಾನಂತೆ ಭಗವಂತ. ಹಾಗಾಗಿ ಪರ್ಸೆಂಟೇಜ್ ಕಡಿಮೆ ಮಾಡಿ ಅವನು ಪಾದ ಸೇರಿಸ್ಕೊಂಡು ಮೋಕ್ಷವನ್ನು ಕೊಡ್ತಾನೆ. ಒಂದು ದೀಪ ಹಚ್ಚೋದ್ರಲ್ಲೂ ಕೂಡ ಇಂಥ ಅನುಸಂಧಾನವನ್ನು ಕೊಟ್ಟಂತ ಭಗವಂತ ಅವನು ಅಂತ ಎಲ್ಲರಿಗೂ ಹೀಗೆ ಮಾಡಿದ ದೇವರು. ಎಲ್ಲರೂ ಕೂಡ ಮರುದಿವಸ ಆಯಿತು. ಮರುದಿವಸ ಬೆಳಿಗ್ಗೆ ಆಗಬೇಕಾದ್ರೆ ಎಲ್ಲ ಕೃಷ್ಣನ ಮನೆ ಮುಂದೆ ನಿಂತು ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಇಡೀ 100 ಕೋಟಿ ಜನರು ಕೂಡ ಕೃಷ್ಣನ ಮನೆ ಎದುರಲ್ಲಿ ಬಂದು ಕೂತ್ಬಿಟ್ಟಿದ್ದಾರೆ. ಏನು ಅಂದರೆ, ಕೃಷ್ಣ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಂದ್ರಂತವ್ರು. ನಾವು ಸ್ಟ್ರೈಕ್ ಮಾಡ್ತೀವಿ ಅಂದ್ರು. ಏನು ಸ್ಟ್ರೈಕು ಅಂದರೆ, ನಾವು ಇನ್ನು ಮೇಲೆ ಬೆಣ್ಣೆ ಕಡಿಯಲ್ಲ. ಯಾಕೆ? ಇಷ್ಟು ಮನೆಯಲ್ಲಿ ಕಡ್ದಾಗಲೂ ಒಬ್ಬರು ಕೈಗೂ ಸಿಗದೇನೆ ತಪ್ಪಿಸ್ಕೊಂಡು ಹೋಗಿಯಲ್ಲೋ ನೀನು ಕೃಷ್ಣ, ನಾವಿನ ಮೇಲೆ ಕಡಿಯಲ್ಲ ಬೆಣ್ಣೆ ಅಂತ. ಈ ಕೃಷ್ಣ ಹೇಳ್ದ, ನೀವು ನಿಮಗೆ ಮಾತ್ರ ಅಲ್ಲ ಮಾಡ್ಲಿಕ್ಕೆ ಬರೋದು ಸ್ಟ್ರೈಕು, ನನಗೂ ಬರುತ್ತದೆ ಅಂತ ತಾನು ಹೇಳಿದ್ನಂತೆ ಕೃಷ್ಣ. ನೋಡು, ನೀವು ಬೆಣ್ಣೆ ಕಡಿಯಲ್ಲ ಅಂದ್ರೆ ನಾನು ಕದಿಯಲ್ಲ ಅಂದ, ನಾ ಕಳ್ತನ ಮಾಡಲ್ಲ ಅಂದ ಪರಮಾತ್ಮ, ಬಿಟ್ಬಿಡ್ತೀನಿ ಅಂದ. ಈಗ ಬಿಟ್ಟರೆ ನದಿನ ಅವ್ರು ಲಾಸ ಅಂದ್ರೆ ಲಾಸು ಅಂತಾರೆ. ಎಷ್ಟೋ ಜನ ಗೋಪಿಯರು ಏನಾಗ್ತಿತ್ತಂತೆ, ಪ್ರತಿನಿತ್ಯವೂ ಕೂಡ ಅವರವರ ಮನೆಯಲ್ಲಿ ಏನಾದರೂ ಬೆಣ್ಣೆಯನ್ನು ಮಾರಾಟ ಮಾಡ್ಲಿಕ್ಕೆ ಹೋಗ್ತಿದ್ರಲ್ಲ, ಕೃಷ್ಣ ಬರಲಿ ಅಂತ ಕಾಯ್ತಿದ್ರಂತೆ. ಒಬ್ಬ ಗೋಪಿ ಸ್ಥಿತಿ ಹೆಂಗಾಗಿತ್ತು ಅಂದ್ರೆ, ಆ ಕೃಷ್ಣ ಕದಿಯಲ್ಲ ಅಂತ ಹೇಳಿಬಿಟ್ನಲ್ಲಿ ಎಲ್ಲರೂ ಹೋಗ್ಬಿಟ್ಟಿದ್ರು. 3 ದಿವಸ ಸತತವಾಗಿ ಉಪವಾಸ ಇದ್ದಂತೆ ಗೋಪಿ ಒಬ್ಬಳು. ಯಾಕೆ ಅಂದರೆ ಅವಳು ಪ್ರತಿನಿತ್ಯ ಏನು ಮಾಡ್ತಿದ್ಲು, ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ರೆಡಿ ಮಾಡಿಕೊಂಡು ಮಾರಾಟಕ್ಕೆ ಹೋಗ್ತಿದ್ಲಂತ. ಅವಳು ಮಾರಾಟಕ್ಕೆ ಹೋಗೋಳು. ಮಾರಾಟಕ್ಕೆ ಹೋಗಬೇಕಾದ್ರೆ ಏನಾಯಿತು, ಕೃಷ್ಣ ಪ್ರತಿನಿತ್ಯ ಇವಳು ಮನೆಗೆ ಬಂದು ಕಳತನ ಮಾಡ್ತಿದ್ದಂತೆ. ಅದನ್ನು ನೋಡ್ತಿದ್ಲು ಅವಳು, ನೋಡಿ ಸುಮ್ಮನಿರ್ತಿದ್ಲಂತೆ. ಯಾಕೆ ಅಂದರೆ ಕೃಷ್ಣನ ನೈವೇದ್ಯ ಆದ ನಂತರ ಅವನಿಗೆ ಸಮರ್ಪಿತವಾದದ್ದನ್ನು ನಾನು ಊರಿಗೆಲ್ಲ ಹಂಚಬೇಕು ಅಂತ ಹೋಗ್ತಿದ್ಲಂತವಳು. ಅಂಥ ವಾತ್ಸಲ್ಯ ಕೃಷ್ಣನ ಬಗ್ಗೆ, ಆ ಭಕ್ತಿ ಇತ್ತವಳಿಗೆ. ಅದಕ್ಕೋಸ್ಕರವಾಗಿ ಅವಳು ಏನು, ಕೃಷ್ಣ ಬರಲ್ಲ ಅಂತ ಹೇಳಿಬಿಟ್ನಲ್ಲ, ನಾನು ಕದಿಯಲ್ಲ. 3 ದಿವಸ ಆ ಕಡೆ ಮನೆಗೆ ಹೋಗ್ಲಿಲ್ಲಂತೆ ಈ ಕೃಷ್ಣ. ಹೋಗದೇ ಇದ್ದಾಗ ಅವಳಿಗೆ ಎಷ್ಟು ಬೇಜಾರಾಯಿತು ಅಂದರೆ ಮಾರಾಟಕ್ಕೆ ಹೋಗ್ಲಿಲ್ಲಂತ. ಅವಳು ಮಾರಾಟಕ್ಕೆ ಹೋಗಲಿಲ್ಲ. ಮಾರಾಟಕ್ಕೆ ಹೋಗದೆ ಮನೆಯಲ್ಲೇ ಇದ್ದಂತೆ. ಮನೆಯಲ್ಲೇ ಇರಬೇಕಾದ್ರೆ ಒಮ್ಮೆ ಏನಾಯಿತು, ಈ ಮತ್ತು ಹೊಟ್ಟೆಪಾಡು ನಡಿಬೇಕಲ್ವ, 2 ದಿವಸ ಆಯಿತು. 3ನೇ ದಿವಸಕ್ಕೆ ಮತ್ತೇನು ಮಾಡೋದು, ಹೊಟ್ಟೆಪಾಡಿಗೋಸ್ಕರ ಮಾರಾಟ ಮಾಡಬೇಕು, ಮನಸ್ಸಿಲ್ಲ. ಎದೆ ತುಂಬ ಏನು ಮಾಡಿದ್ದಾಳೆ, ಕೃಷ್ಣನ ಪಾದಸ್ಮರಣೆ ಮಾಡ್ತಿದ್ದಾಳಂತೆ. ಕೃಷ್ಣ 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 ಅಂತಿದ್ದಾಳೆ. ಅಂದ್ಕೊಂಡು ಹೋದ್ಲಂತೆ ದಾರಿ ಉದ್ದಕ್ಕೆ, ತಲೆ ಮೇಲೆ ಇಟ್ಕೊಂಡ್ಲು. ಒಂದು ಕಾಲ ಇತ್ತು, ಈಗೆಲ್ಲ ಸಿಗೋದಿಲ್ಲ. ಈ ಪಾಕೆಟ್ ಹಾಲುಗಳ ಹಾವಳಿ ಜಾಸ್ತಿ ಆದಮೇಲೆ ಈ ಮನೆಯಲ್ಲಿ ಮಾರಾಟಕ್ಕೆ ಬರೋರು ಕಡಿಮೆ ಆಗಿಬಿಟ್ರಿ ಈಗೆಲ್ಲ. ಮತ್ತು ಇಲ್ಲಿ ಬರ್ತಾರೆ ಏನು ಗೊತ್ತಿಲ್ಲ ನನಗೆ. ಅಂತೂ ಮೊದಲೆಲ್ಲ ಏನಾಗ್ತಿತ್ತು, ತಲೆ ಮೇಲೆ ಹಾಲು ಮೊಸರು ಬೆಣ್ಣೆ ಇಟ್ಟುಕೊಂಡು ಮನೆಗೆ ಮಾರಾಟಕ್ಕೆ ಬರ್ತಿದ್ರು ಒಂದು ಕಾಲದಲ್ಲಿ. ಹಂಗೆ ಆ ಕಾಲದಲ್ಲಿ ಇತ್ತದು. ಅವಳು ಹೋಗುವಾಗ ತಲೆ ಮೇಲೆ ಇಟ್ಟುಕೊಂಡು ಹೋಗ್ತಿದ್ಲಂತೆ. ಹೋಗುವಾಗ ಹಾಲು ತಂದಿದ್ದೇನೆ, ಮೊಸರು ತಂದಿದ್ದೇನೆ, ಹಾಲು ಬೇಕಾ ಮೊಸರು ಬೇಕಾ ಬೆಣ್ಣೆ ಬೇಕಾ ಅಂತ ಕೂಗ್ಕೊಂಡು ಹೋಗಬೇಕಲ್ಲ. ಅವಳು ಬಾಯಲ್ಲಿ ಆ ಮಾತು ಬರಲಿಲ್ಲಂತೆ. ಹೃದಯದಲ್ಲಿ ಕೃಷ್ಣನ್ ತುಂಬಿಕೊಂಡಿದ್ದಾಳೆ, ಅವನ ಪಾದಸ್ಮರಣೆ ಮಾಡ್ತಾ ಇದ್ದಾಳೆ. ತಡಿಲಿಕ್ಕಾಗ್ತಾ ಇಲ್ಲ ಅವಳಿಗೆ. ಕೃಷ್ಣನ್ ತಂದಿದ್ದೇನೆ, ದಾಮೋದರನ್ ತಂದಿದ್ದೇನೆ, ಗೋವಿಂದನ್ ತಂದಿದ್ದೇನೆ, ತಗೊಳ್ಳಿ ಹಾಲು ಮೊಸರು ಬೆಣ್ಣೆ ತುಪ್ಪ ಅಂತನಬೇಕು. ಅದರ ಬದಲಾಗಿ ಅವರ ಬಾಯಲ್ಲಿ ಬಂದಂತ ಮಾತು ಕೃಷ್ಣ ದಾಮೋದರ ಮಾಧವ ಅಂತ ಅವಳ ಬಾಯಿ. ವಿಕ್ರೀತು ಕಾಮ ಕಿಲ ಗೋಪ ಕನ್ಯಾ ಮುರಾರಿ ಪಾದಾರ್ಪಿತ ಚಿತ್ತವೃತ್ತಿ ದದ್ಯಾದಿಕಂ
ಮೋಹವಶಾದವೋಚತ್ ಶ್ರೀಕೃಷ್ಣ ದಾಮೋದರ ಮಾಧವೇತಿ. ದಾರಿ ಉದ್ದಕ್ಕೂ ಕೂಡ ಹೇಳುವಾಗ ಕೃಷ್ಣ ದಾಮೋದರ ಮಾಧವ ತಂದಿದ್ದೇನೆ, ತಗೊಳ್ಳಿ ಹಾಲು ಅಂತ ಹೇಳ್ತಿಲ್ಲ. ಅಂದ್ರೆ ಕೃಷ್ಣನ ಎಷ್ಟು ಹಚ್ಕೊಂಡಿದ್ಲು ಅವಳು ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಎಷ್ಟು ಹಚ್ಕೊಂಡಿದ್ಲು ಕೃಷ್ಣನನ್ನ, ಇಷ್ಟು ಕೃಷ್ಣನನ್ನ ಹಚ್ಚಿಕೊಂಡಿದ್ಲಂತೆ, ಕೃಷ್ಣನ ಬಿಟ್ಟು ಬದುಕಕ್ಕಾಗಲ್ಲ ಅನ್ನುವಷ್ಟರ ಮಟ್ಟಿಗೆ ಹೋಗಿದ್ಲು ಅವಳು ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಕೃಷ್ಣ, ಆದ್ರಿಂದ ಅವನು ಕಳತನ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಂದ್ರೆ ಎಷ್ಟೋ ಜನರು ಕೂಡ ಬೇಜಾರು ಮಾಡ್ಕೊಳ್ತಿದ್ರಂತೆ, ಈ ರೀತಿ ಬದುಕ್ತಾ ಇದ್ರು. ಅಂತೂ ಕೃಷ್ಣ ಇದೆಲ್ಲ ಮಾಡಿದ. ಆಗ ಅವಳು ಮನೆಗೆ ಮಾತ್ರ ಅದಕ್ಕೇನು ಮಾಡಿದ, ಅವಳು ಮಾರಾಟಕ್ಕೆ ಹೋಗಬೇಕಾದ್ರೆ ತಾನೇ ಹೋದ್ನಂತೆ ಕೃಷ್ಣ. ಹಿಂದಿನಿಂದ ನಿಂತುಕೊಂಡು ಆ ಮಜ್ಜಿಗೆಯ ಗಡಿಗೆಗೆ ಕಲ್ಲು ಹೊಡೆದ್ನಂತೆ. ಹಿಂದಿನಿಂದ ಬೀಳ್ತಾ ಇದ್ರೆ ಅದನ್ನು ಸ್ವೀಕಾರ ಮಾಡ್ತಾ ಹೋದ್ನಂತೆ ಭಗವಂತ. ಸ್ವೀಕಾರ ಮಾಡಿ ಪರಮಾತ್ಮ ಮುಂದೆ ಹೋಗ್ತಾ ಇದ್ದ ಗೋಪಿ ಏನಿದ್ಲಲ್ಲ ಅವಳಿಗೆ ಮೋಕ್ಷವನ್ನೇ ಕೊಟ್ಟಂತೆ. ಭಕ್ತಿಯಿಂದ ನೀನು ನನ್ನನ್ನು ಹಾಡಿದೆಯಲ್ಲ, ಭಕ್ತಿಯಿಂದ ನನ್ನ ಪಾದಸ್ಮರಣೆ ಮಾಡಿದೆಯಲ್ಲ, ನೀನು ಕೊಟ್ಟದ್ದನ್ನ ಸ್ವೀಕಾರ ಮಾಡಿ ನಾನು ನಿನಗೆ ಮೋಕ್ಷ ಕೊಡ್ತೇನೆ ಅಂತ ಪೂರ್ಣ ಮೋಕ್ಷ ಕೊಟ್ಟುಬಿಟ್ಟಂತ ಅವಳಿಗೆ. ಈ ರೀತಿ ಅನುಗ್ರಹ ಮಾಡ್ತಿದ್ದ ಪರಮಾತ್ಮ ದೇವರು. ಇದೆಲ್ಲ ಕೃಷ್ಣನ ಲೀಲೆಗಳು. ಅವನ ಲೀಲೆ ಅಂದ್ರೇನೆ ಭಗವಂತನದ್ದು ಭಾವಪೂರ್ಣ. ಹೇಳಿದ್ನೆಲ್ಲ ಎಲ್ಲ ಅನುಸಂಧಾನಕ್ಕೆ ಯೋಗ್ಯವಾಗಿರುವಂಥ ಲೀಲೆಗಳನ್ನು ತೋರಿಸಿದ್ದಾನೆ ಕೃಷ್ಣ. ಇಂಥ ಲೀಲೆ ತೋರಿಸಿದ ಪರಮಾತ್ಮ ಮುಂದೆ ಆಗಬೇಕಾದ್ರೆ ಭಗವಂತ ಯಾವುದು ಹೇಳಬೇಕು ಯಾವುದು ಬಿಡಬೇಕು, ಅನೇಕ ಲೀಲೆಗಳು ಕೃಷ್ಣಂದು, ಅನೇಕ ಲೀಲೆಗಳು, ಇಂಥ ಅನಂತ ಲೀಲೆಗಳನ್ನು ತೋರಿಸಿದ್ದಾನೆ. ಆಮೇಲೆ ಮನೆಯಲ್ಲೇ ಇದ್ದ ಕೃಷ್ಣ ಮನೆಯಲ್ಲಿರಬೇಕಾದ್ರೆ ಈ ಬಲರಾಮ ಏನು ಮಾಡಿದ್ನಂತೆ, ಕೃಷ್ಣ ಹಿಂದಿನ ದಿವಸ ಹೇಳಿದ್ನಲ್ಲ ನಾನು ಯಾರ ಮನೆಯಲ್ಲೂ ಬೆಣ್ಣೆ ಕಳತನ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ. ಈ ಬಲರಾಮ ಕೇಳಿಸ್ಕೊಂಡ್ಬಿಟ್ಟಿದ್ದ. ಕೇಳಿಸ್ಕೊಂಡವನೇ ಏನು ಮಾಡಿದ್ನಂತೆ, ಬಂದ ಈ ಬಲರಾಮ ಕೃಷ್ಣನಿಗೆ ಹೇಳಿದ, ಕೃಷ್ಣ ನೀನು ಇವತ್ತು ಹೇಳಿದ್ ನಾನು ಕೇಳಿಸ್ಕೊಂಡಿನಿ, ನಾಳೆಯಿಂದ ಯಾರ ಮನೆಗೂ ಕೂಡ ಬೆಣ್ಣೆ ಕಳತನಕ್ಕೆ ಹೋಗಬಾರ್ದು ನೀನು ಅಂದ ಕೃಷ್ಣ. ಆಯ್ತು ಅಂದ ಕೃಷ್ಣ, ನಾನೇನು ಹೋಗಲ್ಲ. ನಿಧಾನವಾಗಿ ಬೆಳಿಗ್ಗೆ ಆದ ಕೂಡಲೇ ಏನು ಮಾಡ್ದ, ಅಂಬೆಗಾಲಿ ಇಟ್ಕೊಂಡು ಹೋಗ್ತಿದ್ದಂತೆ ಕೃಷ್ಣ. ಇವನು ಬಲರಾಮ ನೋಡ್ದ, ಹಿಡಿದು ಬಿಟ್ಟ. ಯಾಕೆಂದ್ರೆ ಬಲರಾಮ ಅಂದ್ರೆ ಏನು ಸುಮ್ಮನೆನಾ, ಶೇಷ ಅವನು. ಶೇಷ ಅಂದ್ರೆ 1000 ಹೆಡೆ. 1000 ಹೆಡೆ ಅಂದ್ರೆ ಎಷ್ಟು ಕಣ್ಣು, 2000 ಕಣ್ಣು. ಆದ್ರಿಂದ ಅವನ ಮೇಲೆ ಕಣ್ಣಿಟ್ಬಿಟ್ಟಿದ್ದ ಅವನು, 2000 ಕಣ್ಣು ಅವನ ಮೇಲೆ ಇತ್ತು, ಹಿಡ್ಕೊಂಡ್ಬಿಟ್ಟಿದ್ದ. ಇವನು ನಿಧಾನ ಹೋಗ್ತಿದ್ನಲ್ಲ, ಕೃಷ್ಣ ಎಲ್ಲಿಗೆ ಅಂತ ಬಂದು ಹಿಡಿದ್ಬಿಟ್ನಂತೆ. ಎಲ್ಲೋ ಹೋಗ್ತಿದ್ಯಲ್ಲೋ ಕಳತನಕ್ಕೆ. ಅದಕ್ಕೆ ಇವನು ಹೇಳ್ದ, ಕೃಷ್ಣ ಅಣ್ಣ ನಾನು ಯಾರ ಮನೆಗೂ ಕಳತನಕ್ಕೆ ಹೋಗ್ತಿಲ್ಲೋ, ಇಲ್ಲೇ ಅಂಗಳದಲ್ಲಿ ಆಟ ಆಡೋಣ ಅಂತ ಹೋಗ್ತಿದ್ದೀನಿ, ಬೇಕಾದ್ರೆ ನೀನು ಬಾಪ ನನ್ನ ಜೊತೆಗೆ ಎಂದ. ಆಯ್ತು ಅಂತ ಹೋದ ಇವನು. ಹೋದ ಕೂಡ್ಲೇನೆ ಆಟ ಆಡ್ತಾ ಇದ್ನಂತ ಅಂಗಳದಲ್ಲಿ. ಆಟ ಆಡುವಾಗ ಈ ಕೃಷ್ಣ ಒಂದು ಹಿಡಿ ಮಣ್ಣು ತಗೊಂಡು ತೋರಿಸಿದ್ನಂತೆ, ಅಣ್ಣ ನೋಡಿ ಮಣ್ಣು ಅಂದ. ಹೌದು ಅಂದ. ಇದು ಯಾರ ಮನೆ ಬೆಣ್ಣೆ ಅಲ್ಲ, ನಾನು ಯಾರ್ದು ಕಳತನ ಮಾಡಿಲ್ಲ, ಇದನ್ನ ತಿಂತೀನಿ ನೋಡು ಅಂತ ಬಾಯಿಗೆ ಹಾಕೊಂಡಂತೆ. ಸಿಟ್ಟು ಬಂತೀವಿ, ನನ್ನ ಎದುರಿಗೆ ಮಣ್ಣು ತಿಂತೀಯನೋ ನೀನು, ನಿಲ್ಲ ಅಮ್ಮನಿಗೆ ಹೇಳ್ತೇನೆ ನಾನು ಅಂತ ಓಡಿದ ಒಳಗೆ. ಕೃಷ್ಣೇನಾಂಬಗತೇನ ರಂತು ಮಧುನಾ ಮೃದ್ಭಕ್ಷಿತಾ ಸ್ವೇಚ್ಛಯಾ ತಥ್ಯಂ ಕೃಷ್ಣಕಯೇವ ಮಾಹ ಮುಸಲಿ ಮಿಥ್ಯಾಂಬ ಪಶ್ಯಾನನಂ ವ್ಯಾದೇಹೀತಿ ವಿದಾರಿತೆ ಚ ವದನೆ ದೃಷ್ಟ್ವಾ ಸಮಸ್ತಂ ಜಗತ್ ಮಾತಾ ಯಸ್ಯ ಜಗಾಮ ವಿಸ್ಮಯ ಪದಂ ಪಾಯಾತ್ಸವ ಶ್ರೀಪತಿ. ಪರಮಾತ್ಮ ಮಣ್ಣು ತಿಂದು ಕೂಡಲೇ ಬಲರಾಮನಿಗೆ ಸಿಟ್ಟು ಬಂತು. ಓಡ್ದ ಒಳಗೆ, ಅಮ್ಮ ನನ್ನನ್ನ ಆಟ ಆಡೋಣ ಬಾ, ರಂತು ಗಮನ್. ಅವನು ಕೃಷ್ಣೇನಾಂಬ ವ್ರತೇನ ಗಂತು ಮಧುನಾ, ಅವನು ರಂತುಂ ಆಟ ಆಡ್ಲಿಕ್ಕೆ ಅಂತ ಹೋಗೋಣ ಬಾ ಅಂತ ಕರೆದ. ಮೃದ್ಭಕ್ಷಿತ ಸ್ವೇಚ್ಛಯ, ಮಣ್ಣು ತಿಂದಿದ್ದಾನಮ್ಮ ಈ ಕೃಷ್ಣ ಅಂತ ಹೇಳಿದ ಯಶೋದೆಗೆ. ಇವಳಿಗೆ ಸಿಟ್ಟು ಬಂತು, ಓಡಿ ಬಂದು ರಟ್ಟೆ ಹಿಡಿದು ಕೇಳಿದ್ಲು ಕೃಷ್ಣನ್ನ. ತಥ್ಯಂ ಕೃಷ್ಣ, ನಿಜ ಹೇಳೋ ಕೃಷ್ಣ, ಯಾಕೋ ತಿಂದಿ ಮಣ್ಣು ಅಂತ ಕೃಷ್ಣ ಕೇಳಿದ. ಕಯೇವ ಮಾಹ, ನಿನಗ್ಯಾರಮ್ಮ ಹೇಳಿದ್ರು ನಾನು ಮಣ್ಣು ತಿಂದೆ ಅಂತ ಹೇಳಿಬಿಟ್ಟು ಅಂತ. ಅದಕ್ಕೆ ಅವಳು ಹೇಳಿದ್ಲಂತೆ ಆ ಕೂಡ್ಲೇನೆ, ಕಯೇವ ಮಾಹ ಮುಸಲಿ ಅಂದ್ರೆ ಬಲರಾಮ ಅಂತ. ಅದಕ್ಕೆ ಕೃಷ್ಣ ಕೇಳ್ತಾನೆ, ಅಮ್ಮ ಎಷ್ಟೋ ಸರ್ತಿ ಎಷ್ಟೋ ಜನ ಬಂದು ನನ್ನ ಮೇಲೆ ಕಂಪ್ಲೇಂಟ್ ಹೇಳಿದ್ದಾರೆ, ಅವ್ರನ್ನೇ ನಂಬಲಾರ್ದ ಬೈದು ಕುಂಕುಮ ಕೊಟ್ಟು ಕಳಿಸಿ ನೀನು, ಇವನ್ ಮಾತನ್ನ ಯಾಕೆ ನಂಬ್ತಾ ಇದ್ದಿ ಅಂತ ಕೇಳಿದ. ಮಿಥ್ಯಾಂಬ ಪಶ್ಯಾನನಂ, ಮಿಥ್ಯಾಮ್ಮ ಇದೆಲ್ಲ ಅವನು ಹೇಳ್ತಾ ಇರೋದು ಅಂತ. ಎಲ್ಲೋ ನೋಡು, ಯಾರಾದರೂ ಹೇಳಿದ್ರೆ ಸುಳ್ಳು ಅಂತ ಅನ್ಬೋದು, ಆದ್ರೆ ಬಲರಾಮ ಹೇಳಿದ್ದನ್ನು ಸುಳ್ಳು ಅಂತ ಹೆಂಗೆ ಹೇಳೋಣ ಅಂತ. ಯಾಕೆ? ಬಲರಾಮ ಅಂದ್ರೆ ಮೂಲದಲ್ಲಿ ಶೇಷ, ಅವನಿಗೆ 2000 ಕಣ್ಣು,
ಒಂದು ಕಣ್ಣು ಸುಳ್ಳಾಗ್ಬೋದು, ಎರಡು ಕಣ್ಣು ಸುಳ್ಳಾಗ್ಬೋದು, 2000 ಕಣ್ಣು ಹೆಂಗೋ ಸುಳ್ಳಾಗತ್ತೆ ಕೃಷ್ಣ, ಅವನು ಹೇಳಿದ್ದು ಸತ್ಯ ಅಂದು. ಒನ್ಸ್ ಮೋರ್ ಪ್ಲೀಸ್ ಅಂದ ಅವನು ಕೃಷ್ಣ. ಇನ್ನೊಂದು ಸರ್ತಿ ಹೇಳಮ್ಮ ಅಂದ. ಏನು ಹೇಳಬೇಕು? ನೋಡಿದ್ಯಾರು? ಬಲರಾಮ. ಹೇಳಿದ್ದು ಬಲರಾಮ. ಅಮ್ಮ ತಪ್ಪು ಹೇಳ್ತೀನಿ ನೀನು ಅಂದವನು. ಯಾಕೋ ಕೃಷ್ಣ? ನಮ್ಮ ನೋಡಿದ್ದು ಬಲರಾಮನ ಕಣ್ಣು, ಹೇಳಿದ್ದು ಬಲರಾಮನ ಬಾಯಿ, ಭಾಳ ವ್ಯತ್ಯಾಸ ಇದೆ ಅಂದ ಕೃಷ್ಣ. ಇಂಥ ಕ್ರಾಸ್ ಕ್ವಶನ್ನು ಜಗತ್ತಿನಲ್ಲಿರುವಂಥ ಯಾವ ಲಾಯರ್ಗೂ ಹಾಕ್ಲಿಕ್ಕೆ ಬರುವುದಿಲ್ಲಂತೆ. ಅಂಥ ಕ್ವಶನ್ ಹಾಕಿದ್ದಾನೆ ಈ ಪರಮಾತ್ಮ. ಕೇಳಿದ ಹೇಗೋ? ಅಲ್ಲೋ ಎಲ್ಲರೂ ಹಂಗೆ ಅಲ್ವ ಹೇಳೋದು ಅಂದರೆ ಇವನು ಹೇಳ್ತಾನೆ, ಅಮ್ಮ ಹಂಗಿಲ್ಲಮ್ಮ. ಯಾಕೆ ಅಂದರೆ ನೋಡಿದ್ದು ಕಣ್ಣು, ಹೇಳಿದ್ದು ಬಾಯಿ, ಮಧ್ಯದಲ್ಲಿ 2 ಹೊರಳೆ ಇರುವಂಥ ಮೂಗಿದೆ. ಏನೇನು ಅನರ್ಥ ಆಗ್ತದೋ ಗೊತ್ತಿಲ್ಲ. ಯಾರೋ ಪಕ್ಕದ ಮನೆಯಲ್ಲಿ ಗಲಾಟೆ ಮಾಡಿರ್ತಾರೆ, ಗಂಡ ಹೆಂಡತಿ ಏನೋ ಸ್ವಲ್ಪ ಗಲಾಟೆ, ಅದು ಕೇಳಿಸ್ಕೊಂಡು ಪಕ್ಕದ ಮನೆ, ಅಯ್ಯೋ ಗಂಡ ಹೆಂಡತಿ ಏನು ಗಲಾಟೆ ರೀ, ಪಕ್ಕದ ಮನೆಗೆ ಹೋಗ್ತದೆ ಸುದ್ದಿ. ಆ ಕಡೆ ಮನೆಗೆ ಹೋಗುವಾಗ ಅಯ್ಯೋ ಅವರಿಬ್ಬರಿಗೆ ಡೈವರ್ಸ್ ಅಂತೆ, ಅಲ್ಲಿಗೆ ಹೋಗಿಬಿಡ್ತದೆ. ಅಂದರೆ ಹೋಗ್ತಾ ಹೋಗ್ತಾ ಒಗ್ಗರಣೆ ಹಾಕಿ ಹೇಳ್ತಿರ್ತಾರಂತೆ ಅವರೆಲ್ಲರೂ ಕೂಡ. ಅದರಿಂದಾಗಿ ಇದು ಕೃಷ್ಣ ಭಗವಂತ ಹೇಳ್ತಾನೆ, ಪರಮಾತ್ಮ ನೋಡಿದ್ದು ಕಣ್ಣು, ಹೇಳಿದ್ದು ಬಾಯಿ ವ್ಯತ್ಯಾಸ ಇದೆ. ನಾನು ಹೇಳ್ತೀನಿ ಕೇಳು, ತಿಂದದ್ದು ಯಾವುದರಿಂದ? ಬಾಯಿಂದ. ಅದೇ ಬಾಯಿಂದ ಹೇಳ್ತೇನೆ ನಾನು ತಿಂದಿಲ್ಲ. ಮಿಥ್ಯಾಂಬ ಪಶ್ಯಾನನಂ, ಪರಮಾತ್ಮ ಹೇಳಿದ ನಾನು ತಿಂದಿಲ್ಲ ಅಂದ. ಅಂದರೆ ಇದರ ಅರ್ಥ ಏನು? ಬೇರೆಯವರಿಗೆ ಅವಯವಗಳಲ್ಲಿ ಭೇದ ಇದೆ, ನನಗೆ ಮಾತ್ರ ಅವಯವಗಳಲ್ಲಿ ಭೇದ ಇಲ್ಲ ಅನ್ನುವ ತತ್ವವನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ. ಆದರೂ ಅವಳಿಗೆ ಅರ್ಥ ಆಗಲಿಲ್ಲ ಈ ತತ್ವ. ಅರ್ಥ ಆಗದೇ ಇದ್ದಾಗ ಅವಳು ಕೇಳಿದ್ಲಂತೆ, ಆದರೂ ಪರವಾಗಿಲ್ಲ ಕೃಷ್ಣ, ಒಂದ್ಸರ್ತಿ ನೀನು ಬಾಯಿ ತೆಗೆದು ತೋರಿಸೋ ಮಾರಾಯ, ನೋಡ್ತೀನಿ ನಾನು. ವ್ಯಾದೇಹೀತಿ ವಿದಾರಿತೆ ಚ ವದನೆ ದೃಷ್ಟ್ವಾ ಸಮಸ್ತಂ ಜಗತ್. ವ್ಯಾದೇಹಿ ತೆಗಿ ಅಂತ ಹೇಳಿದಾಗ ಭಗವಂತ ನಿನ್ನಿಷ್ಟ ನೋಡು ಅಂತ ಒಂದು ಸರ್ತಿ ಬಾಯಿ ತೆಗೆದನಂತೆ ಪರಮಾತ್ಮ. ಏನು ಬಾಯಿರಿ ಅದು? ಪರಮಾತ್ಮನದ್ದು, ಭಗವಂತನದ್ದು. ಒಳಗೆ ನೋಡುತ್ತಾಳೆ, ಏನು? ದೃಷ್ಟ್ವಾ ಸಮಸ್ತಂ ಜಗತ್ತು, 14 ಲೋಕಗಳ ದರ್ಶನವನ್ನು ಮಾಡಿಸಿದಂತೆ ಪರಮಾತ್ಮ. ಪರಮಾತ್ಮ 14 ಲೋಕಗಳನ್ನು ತೋರಿಸುವಾಗ ಎಷ್ಟು ವಿಚಿತ್ರವಾಗಿ ತೋರಿಸಿದ. ಇಡೀ ಬ್ರಹ್ಮಾಂಡವನ್ನು ತೋರಿಸಿದ. ಆ ಬ್ರಹ್ಮಾಂಡದ ಒಳಗೆ ನಂದಗೋಕುಲ ತೋರಿಸಿದಂತೆ. ಆ ನಂದಗೋಕುಲದಲ್ಲೂ ಕೂಡ ಅಂಗಳ, ಅಲ್ಲಿ ಒಬ್ಬ ಯಶೋದೆ ನಿಂತಿದ್ದಾಳೆ, ಅಲ್ಲೂ ಎದುರುಗಡೆಯಲ್ಲಿ ಒಬ್ಬ ಕೃಷ್ಣ ನಿಂತಿದ್ದಾನೆ, ಅವನೂ ಬಾಯಿ ತೆಗೆದಿದ್ದಾನೆ. ಅದರ ಒಳಗೊಂದು ಬ್ರಹ್ಮಾಂಡ, ಆ ಬ್ರಹ್ಮಾಂಡದೊಳಗೂ ಮತ್ತೊಂದು ಯಶೋದೆ, ಅಲ್ಲೂ ಕೂಡ ಕೃಷ್ಣ, ಅಲ್ಲೂ ಬಾಯಿ ತೆಗೆದಿದ್ದಾನೆ, ಅಲ್ಲೂ ಒಂದು ಬ್ರಹ್ಮಾಂಡ. ಹೀಗೆ ಅನಂತವಾದ ಬ್ರಹ್ಮಾಂಡಗಳನ್ನು ತೋರಿಸಿ ಜಗತ್ತಿಗೆಲ್ಲ ಸಂದೇಶ ಕೊಟ್ಟನಂತೆ ಪರಮಾತ್ಮ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಾನು ಅಂತ ತೋರಿಸಿದಂತೆ ದೇವರು. ನಾನೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ. ಇದನ್ನು ನೋಡುವಾಗ ಅವಳಿಗೆ ಅನ್ನಿಸ್ತು, ಈ ಹುಡುಗ, ಈ ಕೂಸು ನನ್ನ ಮಗ ಅಂತ ತಿಳ್ಕೊಂಡಿದ್ದೆ, ನಾನು ಅವನ ತಾಯಿ ಅಂತ ತಿಳ್ಕೊಂಡಿದ್ದೆ. ಇವನಿಗೆ ತಾಯಿ ನಾನಲ್ಲ, ಇವನೇ ನಮ್ಮಪ್ಪ ಅಂತ ಅನ್ಕೊಂಡ್ಲಂತೆ. ಜಗತ್ತಿನ ಅಪ್ಪ ಇವನು, ನನ್ನಪ್ಪ ಇವನು ಅಂತ. ಆ ಜಗವ ಕಂಡ ಆಶ್ಚರ್ಯಗೊಂಡ ಜನನಿಗೆ ಜನಕನಮ್ಮ, ಈ ಜನನಿಗೆ ಜನಕನಾಗಿದ್ದಾನೆ ಈ ಭಗವಂತ ಅಂತ ಮೂರ್ಛೆ ಬಂದು ಕೆಳಗೆ ಬಿದ್ದಂತೆ. ಬಿದ್ದಾಗ ಅಂದರೆ ಭಗವಂತನ ಪರಿಪೂರ್ಣವಾದ ತತ್ವಜ್ಞಾನ ಬಂದಾಗಲೂ ಕೂಡ ತಡ್ಕೊಳ್ಳೋ ಯೋಗ್ಯತೆ ಇರಲ್ಲ ಕೆಲವರಿಗೆ ಅಂತ ಹೇಳ್ತಾನೆ ಪರಮಾತ್ಮ. ಆ ಯೋಗ್ಯತೆ ಬೇಕಂತ ಅದಕ್ಕೆ ದೇವರೇನ್ ಮಾಡಿರ್ತಾನೆ, ಆ ತತ್ವಜ್ಞಾನ ಯಾರ್ಯಾರಿಗೆ ಎಷ್ಟೆಷ್ಟು ಯೋಗ್ಯತೆ ಇದೆಯಲ್ಲ ಅಷ್ಟಷ್ಟೇ ಕೊಟ್ಟಿರ್ತಾನಂತೆ ಪರಮಾತ್ಮ. ಒಂದೊಂದು ಸರ್ತಿ ದೇವರ ಅತೀ ಮಹಿಮೆ ತಿಳಿದು ಬಿಡ್ತು ಅಂದರೆ ಒಂದ್ಸರ್ತಿ ತಲೆ ತಿರುಗಿ ಬಿಡ್ತದೆ ಒಂದ್ಸರ್ತಿ. ಅದಕ್ಕೆ ನಿನಗಿಷ್ಟೇ ಸಾಕು ಅಂತಲೇ ಇಟ್ಟಿರ್ತಾನೆ ಪರಮಾತ್ಮ. ಪೂರ್ಣ ಕೊಡೋದಿಲ್ಲ ಅಂತ, ಅವನು ಪೂರ್ಣಮದ ಪೂರ್ಣವಿದಂ ಪೂರ್ಣಾತ್ ಪೂರ್ಣ. ಆದರೆ ನಮಗೆ ಮಾತ್ರ ಅಷ್ಟಷ್ಟೇ ಕೊಡ್ತಾನಂತೆ ದೇವರು. ಅವಳು ಕೆಳಗೆ ಬಿದ್ಲು ಒಂದ್ಸರ್ತಿ. ಅನ್ಕೊಂಡ ಕೃಷ್ಣ, ಅಮ್ಮ ತಾಯಿ, ನಿನಗೆ ಈಗಲೇ ಈ ತತ್ವಜ್ಞಾನ ಕೊಡೋದಿಲ್ವೇ ನಾನು? ಇಷ್ಟು ಬೇಗ ಕೊಟ್ಟರೆ ಹಾಗೆ? ಅದಕ್ಕೆ ಇನ್ನೂ ಸ್ವಲ್ಪ ದೂರ ಇದೆ, ನಂತರ ಕೊಡ್ತೀನಿ ಈ ತತ್ವಜ್ಞಾನವನ್ನು ಅಂತ ತನ್ನ ಬಾಯಿಂದ ಒಂದು ಸರ್ತಿ ಅಮ್ಮ ಅಂತ ಕರೆದ್ನಂತ. ಒಂದು ಸರ್ತಿ ಅಮ್ಮ ಅಂತ ಕರೆದ. ಆ ಧ್ವನಿ ಕೇಳಿದ ಕೂಡ್ಲೇನೆ ಏನಾಯ್ತೋ ಏನೋ ಇವಳಿಗೆ, ಈ ಕೃಷ್ಣ ನನ್ನ ಮಗ, ಇವನು ನಮ್ಮ ಅಪ್ಪ ಅಲ್ಲ ಅಂತ ಅನಿಸ್ಬಿಡ್ತು. ಎದ್ದು ಕೂತ್ಬಿಟ್ಲು. ಎದ್ದು ಕೂತ್ಕೊಂಡು ಮತ್ತೆ ಹೇಳ್ತಿದ್ದಾಳೆ, ಕೃಷ್ಣ ಏನೋ ಮಾಡಿದೆ ನೀನು, ಏನು ಮಾಡಿದೆ ಗೊತ್ತಾಗ್ತಿಲ್ಲ, ಏನೋ ತಪ್ಪು ಮಾಡಿ ನೀನು, ಏನು ಹೇಳು ಅಂತ ಕೇಳಿ. ಏನು ಹೇಳಬೇಕು ಇವನು ಕೃಷ್ಣ? ಏನಿಲ್ಲ ಅಂತ ಇವನು ಹೇಳ್ತಿದ್ದಾನೆ. ಬಲರಾಮನಿಗೂ ಗೊತ್ತಾಗ್ತಾ ಇಲ್ಲ ಏನಂತ, ಅವನಿಗೂ ಮಾಯೆ ಅಂತಹದ್ದು. ಹೀಗೆಲ್ಲ ಮಾಡಿ ಕೃಷ್ಣ ಪರಮಾತ್ಮ ಅಂತ ಲೀಲೆಗಳನ್ನೆಲ್ಲ ತೋರಿಸಿದಂತೆ ದೇವರು. ಇಂಥ ಅನೇಕ ಲೀಲೆಗಳನ್ನು ತೋರಿಸ್ತಾ ಪರಮಾತ್ಮ ಸ್ವಲ್ಪ ದೊಡ್ಡವನಾದ. ಆದ ನಂತರ ಮುಂದೆ ಅಲ್ಲಿಂದ ಏನು ಮಾಡ್ತಾನೆ ಭಗವಂತ ಅಂದರೆ ವೃಂದಾವನಕ್ಕೆ ಹೋಗಬೇಕು ಅಂತ ಹೇಳ್ತಾನೆ.
ಯಾಕೆ ಅಲ್ಲಿ ನಂದಗೋಕುಲ ಬಿಟ್ಟು ಹೋಗಬೇಕು ಅಂದದ್ದು ಯಾಕೆ, ಏನು, ಅದನ್ನೆಲ್ಲ ಮತ್ತೆ ನಾಳೆ ದಿವಸ ಸೇರಿದಾಗ ಬೆಳಿಗ್ಗೆ ಅದರ ಚಿಂತನೆ ಮಾಡೋಣ ಅಂತ ಹೇಳ್ತಾ ಕೃಷ್ಣ ಅರ್ಪಣಮಸ್ತು.